नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् विघ्नद्वान्तनिवारणैः कतरणि विघ्नाट्टवीहव्यवाट् विघ्नव्यालकुलोपमर्दगरुडो विघ्नेपपञ्चानन विघ्नोत्तुङ्गगिरिः प्रभेदनपविः विघ्नाब्धिकुम्भोद्भव विघ्नोघागघनप्रचण्डपवनः विघ्नेश्वरः पातु माम्। धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत संजय। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಭಗವದ್ಗೀತೆಯ ಸಂಚಿಕೆಯಲ್ಲಿ ನಾವು ಆರಂಭದ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ ಹೇಳುವಂಥದ್ದು. ನಮಗೆ ಕಾಣುವಂಥದ್ದು ಕೇವಲ ಅರ್ಜುನನ ವಿಷಾದ ಮಾತ್ರ. ಆದರೆ ಇದರಲ್ಲೊಂದು ಅಡಗಿರುವಂತಹ ಒಂದು ವಿಷಾದವಿದೆ. ಅದು ಯಾವ ವಿಷಾದ ಅಂತ ಹೇಳಿದ್ರೆ ದುರ್ಯೋಧನನ ವಿಷಾದ. ದುರ್ಯೋಧನನ ಆ ವಿಷಾದವನ್ನು ನಮಗೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಹಿಂದೆ ನಿರೂಪಣೆ ಮಾಡಲ್ಪಟ್ಟಂತಹ ಶ್ಲೋಕದಲ್ಲಿಯೂ ಅದೇ ರೀತಿಯಾಗಿ ಮುಂದೆ ನಿರೂಪಣೆ ಮಾಡಲಿರುವಂತಹ ಶ್ಲೋಕಗಳಲ್ಲಿಯೂ ಸ್ಪಷ್ಟವಾಗಿ ನಮಗೆ ಕಾಣುತ್ತದೆ. ಹಿಂದೆ ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ ಎನ್ನುವಂತಹ 7ನೆಯ ಶ್ಲೋಕ. ಅದೇ ರೀತಿಯಾಗಿ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತತೈವ ಚ ಎನ್ನುವಂತಹ 2 ಶ್ಲೋಕಗಳಲ್ಲಿ ದುರ್ಯೋಧನ ಆಚಾರ್ಯರನ್ನು ದ್ರೋಣರ ಹತ್ತಿರ ಸಮೀಪಿಸಿ ತನ್ನ ಮನದ ವ್ಯಥೆಯನ್ನು ಇಂಗಿತಪಡಿಸಿದ್ದ. ಅನಂತರ ಬರುವಂಥದ್ದು ಮುಂದಿನ 2 ಶ್ಲೋಕಗಳು. ಮೊದಲನೆಯದಾಗಿ ಅನ್ಯೇಚ ಬಹವಃ ಶೂರ ಮದರ್ತೆ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾಃ ಎನ್ನುವಂತಹ 9ನೆಯ ಶ್ಲೋಕ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಎನ್ನುವಂತಹ 10ನೆಯ ಶ್ಲೋಕ. ಈ 2 ಶ್ಲೋಕಗಳು ಈ ದಿನ ಚಿಂತನೆಗಿರುವಂತಹ ಶ್ಲೋಕಗಳು. ಆರಂಭದಲ್ಲಿ ಹಿಂದೆ ತನ್ನ ಮನಸ್ಸಿನ ವ್ಯಾಕುಲತೆಯನ್ನು ವ್ಯಕ್ತಪಡಿಸಬೇಕಿತ್ತು. ಯಾರಿಗೆ? ದುರ್ಯೋಧನನಿಗೆ. ಸೂಕ್ತವಾದ ವ್ಯಕ್ತಿ ಯಾರು ಅಂತೇಳಿ ಮೊದಲು ನೋಡಿದ ಆತ. ಆಗ ಆತನಿಗೆ ಗೊತ್ತಾಯಿತು ಸೂಕ್ತವಾದ ವ್ಯಕ್ತಿಯೇ ಆಚಾರ್ಯ ದ್ರೋಣರು ಅಂತೇಳಿ. ಅದಕ್ಕೋಸ್ಕರ ಆತ ಏನು ಮಾಡಿದ? ಆಚಾರ್ಯ ದ್ರೋಣರ ಹತ್ತಿರ ಬಂದು ತನ್ನ ಮನಸ್ಸಿನ ಆಳದ ಏನೆಲ್ಲ ದೋಷಗಳಿತ್ತಲ್ಲ ಅದನ್ನೆಲ್ಲವನ್ನು ಅರುಹುತ್ತಾ ಇದ್ದ. ಇಂತಹ ಒಂದು ಸಂದರ್ಭದಲ್ಲಿ ಆತ ಮೊದಲು ಏನು ಮಾಡ್ತಾನೆ? ಈಗ ತನ್ನ ಪಕ್ಷವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಡ್ತಾನೆ. ಆವಾಗ ನಾವು ಇಲ್ಲೊಂದು ವೈಶಿಷ್ಟ್ಯವನ್ನು ನೋಡಬೇಕು. ಏನು ವೈಶಿಷ್ಟ್ಯ? ಮೊದಲು ಪಾಂಡವರ ಪಕ್ಷವನ್ನು ಹೇಗೆ ನಿರೂಪಣೆ ಮಾಡಿದ್ದ? ಹಿಂದೆ ತಿಳಿದಾಗಿದೆ ಆ ವಿಚಾರವನ್ನು. ಆದರೆ ಒಂದು ಸಾಮಾನ್ಯದ ನೋಡುವ, ಯಾಕೆಂತಂದ್ರೆ ಇಲ್ಲಿ ಅದಕ್ಕೊಂದು ಸಂಬಂಧವಿದೆ. ಅದಕ್ಕೋಸ್ಕರ ಹಿಂದೆ ಪಾಂಡವರ ಪಕ್ಷದಲ್ಲಿ ಪ್ರಧಾನ 11 ಜನರ ನಿರೂಪಣೆಯನ್ನು ಮಾಡಿದ್ದ. ಕೇವಲ 11 ನಾಯಕರ ಅಂತ ಕೇಳಿದ್ರೆ ಇಲ್ಲ. ತದನಂತರದಲ್ಲಿ ಉಪ ಪಾಂಡವರು 5 ಜನ, ಅನಂತರ ಮೊಮ್ಮಕ್ಕಳು ಸೇರಿ ಒಟ್ಟು ಪುನಃ 11 ಜನರ ನಿರೂಪಣೆಯನ್ನು ಆತ ಮಾಡಿದ್ದ. ಅಲ್ಲಿ ಏನು ಮಾಡಿದ್ದ? ಕೇವಲ ನಿರೂಪಣೆ ಮಾಡಿದ್ನ? ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಜ ಅಂತೇಳಿ ಒಬ್ಬೊಬ್ಬರ ಹೆಸರು ಮಾತ್ರ ಉಲ್ಲೇಖ ಮಾಡಿದ್ನ ಅಂತ ಕೇಳಿದ್ರೆ ಕೇವಲ ಒಬ್ಬೊಬ್ಬರ ಹೆಸರು ಮಾತ್ರ ಅಲ್ಲ, ವಿಶೇಷಣಗಳನ್ನು ಕೊಟ್ಟು ಒಬ್ಬೊಬ್ಬರ ಹೆಸರನ್ನು ಉಲ್ಲೇಖ ಮಾಡಿದ್ದ. ಅದು ಎಂತಹ ವಿಶೇಷಣಗಳು? ನರಪುಂಗವ, ವೀರ್ಯವಾನ್, ಮಹಾರಥ, ಶೂರ, ಮಹೇಶ್ವಾಸ, ಭೀಮಾರ್ಜುನ ಸಮಾಯುಧಿ ಎನ್ನುವಂತಹ ವಿಶೇಷಣಗಳನ್ನು ಕೊಟ್ಟು ಇವರೆಲ್ಲರನ್ನು ಉಲ್ಲೇಖ ಮಾಡಿದ್ದ. 11 ಜನ ಮುಖ್ಯ ಪ್ರಧಾನ ನಾಯಕರನ್ನು ಉಲ್ಲೇಖ ಮಾಡಿದ್ದ. ಆದರೆ ಈಗ ಈತ ಇಲ್ಲಿ ಏನು ಮಾಡ್ತಿದ್ದಾನೆ? ಕೇವಲ 7 ಜನರ ಉಲ್ಲೇಖ. ಈ ಶ್ಲೋಕದಲ್ಲಿ ಆರಂಭ ಆಗುವಂಥದ್ದೇನು? ಅನ್ಯೇಚ ಬಹವ ಶೂರ. ಇಲ್ಲಿ ಅವನು ಪ್ರತ್ಯೇಕ ವ್ಯಕ್ತಿಗಳ ಹೆಸರನ್ನು ಉಲ್ಲೇಖ ಮಾಡ್ಲಿಕ್ಕಿಲ್ಲ ಇನ್ನು ಅವನು. ಹಾಗಾದ್ರೆ ಹಿಂದೆ ಎಷ್ಟು ಜನರನ್ನು ಉಲ್ಲೇಖ ಮಾಡಿದ್ದ? 7 ಜನರ ಉಲ್ಲೇಖವನ್ನು ಮಾಡಿದ್ದ. ಇದರಲ್ಲೊಂದು ನಮಗೊಂದು ವಿಶೇಷತೆ ಕಾಣ್ತದೆ ನೋಡಿ. ವಿಶೇಷ, ಇದರಲ್ಲಿ ಶೇಷ ತೆಗೆದು ಬಿಡಿ, ಕೇವಲ ವಿ ಅನ್ನುವಂಥದ್ದನ್ನು ಇಟ್ಟುಕೊಂಡು
ಉತ್ತಮ ಸಂಖ್ಯೆ ಯಾವುದು? ಮಹಾಭಾರತದಲ್ಲಿರುವಂತಹ ಸಂಖ್ಯೆಗಳಲ್ಲಿ 18 ಅನ್ನುವಂಥದ್ದು ಸಂಖ್ಯೆ. ಇದು ಜಯದ ಸಂಕೇತವು. 18 ಪರ್ವಗಳು, ಭಗವದ್ಗೀತೆ 18 ಅಧ್ಯಾಯ, 18 ದಿನ ನಡೆದಂತಹ ಮುಖ್ಯವಾದ ಯುದ್ಧ. ಆದ್ದರಿಂದ ಈ 18 ಅನ್ನುವಂತಹ ಸಂಖ್ಯೆಗೆ ಭಾರೀ ಶಾಸ್ತ್ರ ಪಕ್ವತೆಯನ್ನು ಕೊಡುತ್ತದೆ. ಆದ್ದರಿಂದ ಈ 18 ಇಲ್ಲಿ ಇಟ್ಟುಕೊಳ್ಳುವ. ಮೊದಲು ಆತ ಎಷ್ಟು ಜನರನ್ನು ಹೆಸರಿಸಿದ? ಪಾಂಡವರ ಪಕ್ಷದಲ್ಲಿ 11 ಜನರನ್ನು ಹೆಸರಿಸಿದ. ಅದನ್ನ ವಿ ಎನ್ನುವಂತಹ ಒಂದು ಪದದಿಂದ ಇಟ್ಟುಕೊಳ್ಳುವ. ವಿ ಬಿಟ್ರೆ ವಿಶೇಷದಲ್ಲಿ ವಿ ಬಿಡಿ, ಉಳಿದದ್ದೆಷ್ಟು? ಕೇವಲ ಶೇಷ. ಅದನ್ನೇ ತಿಳಿಸಿದ್ರಿ ದುರ್ಯೋಧನ. ಎಷ್ಟು ಜನರನ್ನ? 7 ಜನರನ್ನ. ವಿ ಯಲ್ಲಿ ಎಷ್ಟಿತ್ತು? ವಿ ಅಂತ ಹೇಳುವ ಮೂಲಕ 11 ಜನ. ಉಳಿದದ್ದು ಶೇಷ. ಅದೇ ಎಷ್ಟು? 7. 18ರಲ್ಲಿ 11 ತೆಗೀರಿ, ಎಷ್ಟು ಉಳಿತದೆ? ಕೇವಲ 7. ಅದನ್ನೇ ದುರ್ಯೋಧನ ತಿಳಿಸಿದ್ದು. ಆತನಿಗೆ ಇನ್ನು ಅಧಿಕ ತಿಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಉಳಿದದ್ದು ಮಾತ್ರ ಆತನಿಗೆ ಹೇಳಲಿಕ್ಕೆ ಇರುವಂಥದ್ದು. ಆ ಒಂದು ಉದ್ದೇಶದಿಂದಲೂ ಆತ 7 ಹೆಸರಿಸಿದ್ದು ಸರಿಯೇ ಆಗಿದೆ. ಇನ್ನು ಶ್ಲೋಕದ ಆರಂಭದಲ್ಲಿ ಅನ್ಯೇಚ ಬಹವಶೂರ ಮದರ್ತೆ ತ್ಯಕ್ತ ಜೀವಿತಾಹ, ಈ ಒಂದು ಪದ ಶಬ್ದ ಇದೆ ಅಲ್ಲ, ಸಂಪೂರ್ಣ ಶ್ಲೋಕದ ಚಿತ್ರಣವನ್ನೇ ಬದಲಿಸುತ್ತದೆ. ಈ ಶ್ಲೋಕದ ಚಿತ್ರಣವನ್ನು. ತ್ಯಕ್ತ ಜೀವಿತಾಹ, ಮೊದಲು ಇದಕ್ಕೆ ಏನು ಅರ್ಥ ಅಂತ ಬೇಕು ನಮಗೆ. ನನಗಾಗಿ ಪ್ರಾಣವನ್ನು ಕಳೆದುಕೊಳ್ಳಲು ಬಂದವರು ಅಂತ ಹೇಳ್ತಾ ಇದ್ದಾನೆ ಈತ. ತ್ಯಕ್ತ ಜೀವಿತಾಹ ಅಂತೇಳಿ. ಯುದ್ಧ ಇನ್ನೂ ಆರಂಭವೇ ಆಗಿಲ್ಲ, ಯುದ್ಧದ ಪ್ರಾರಂಭವೇ ಇಲ್ಲ, ಸ್ಪಷ್ಟ ನಮಗೆ ಗೊತ್ತಾಗ್ತಾ ಇದೆ. ಇನ್ನು ಮಾತುಕತೆ ಆಗ್ತಾ ಉಂಟು ಇಲ್ಲಿ. ಉಭಯ ಸೈನಿಕರನ್ನು ಅಲ್ಲಿ ಇಷ್ಟು ಜನ ಪ್ರಧಾನ, ಇಲ್ಲಿ ಇಷ್ಟು ಜನ ಪ್ರಧಾನ ಅಂತ ಹೇಳುವಂತಹ ಮುನ್ನುಡಿಯಲ್ಲೇ ಇದ್ದಾರೆ. ಈ ಮುನ್ನುಡಿಯ ಸಂದರ್ಭದಲ್ಲೇ ಈತ ತೆಕ್ತ ಜೀವಿತಾಹ ಎನ್ನುವಂತ ಒಂದು ಅಪಶಕುನದ ಮಾತು. ಎಷ್ಟು ಸರಿ ನೋಡಿ ಇದು. ನನಗಾಗಿ ಪ್ರಾಣ ಕಳೆದುಕೊಳ್ಳಲು ಬಂದವರು ಅಂತೇಳಿ ಹೇಳ್ತಾ ಇರುವಂಥದ್ದು. ಬೇಕಾ ಇದು? ಯುದ್ಧದ ಆರಂಭಕ್ಕಿಂತಲೂ ಮುಂಚೆ ಇಂತಹ ಒಂದು ಅಪಶಕುನದ ಮಾತು ಬೇಕಾ? ವಾಸ್ತವಿಕವಾಗಿ ಇದರ ಪ್ರಯೋಗವೇ ವ್ಯರ್ಥ ಇಲ್ಲಿ. ಒಂದು ವೇಳೆ ಆತನಿಗೆ ಒಳ್ಳೆಯ ಮನಸ್ಸಿತ್ತು ಇದ್ದಿದ್ರೆ ಆತ ಏನು ಮಾಡಬೇಕಿತ್ತು? ಅಲ್ಲಿ ತ್ಯಕ್ತ ಜೀವಿತಾಹ ಎನ್ನುವ ಬದಲು ಬೇರೊಂದು ಪದದ ಪ್ರಯೋಗವನ್ನು ಮಾಡಬಹುದಿತ್ತು. ಆದರೂ ಕೂಡ ತ್ಯಕ್ತ ಜೀವಿತಾಹ ಅಂತ ಹೇಳಿದ್ದಾನಲ್ಲ ಈತ. ಇಲ್ಲಿ ಈತನ ಮನಸ್ಸಿನ ಜ್ಞಾನ ಇದೆ ಅಲ್ಲ, ಆ ಜ್ಞಾನ ಹೇಗಿದೆ ಅನ್ನುವಂಥದ್ದು ಈ ಶಬ್ದ ತಿಳಿಸಿಕೊಡ್ತಾ ಇದೆ ನೋಡಿ. ಒಂದು ಉದಾಹರಣೆ ನೋಡಿ. ವಿಶ್ವಾಮಿತ್ರರು ಬೆಳಗ್ಗಿನ ಹೊತ್ತಿನಲ್ಲಿ ರಾಮದೇವರನ್ನು ಎಬ್ಬಿಸಲು ಹೇಳಿದಂತಹ ಒಂದು ಮಾತು ನೋಡಿ, ಎಷ್ಟು ಅದ್ಭುತ. ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ ಎನ್ನುವಂತಹ ಒಂದು ಮಾತು. ಎಂತಹ ಮಂಗಳವಾದ ಮಾತು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ. ಕೌಸಲ್ಯ ಪುತ್ರನಾದಂತಹ ಶ್ರೀರಾಮನೇ, ಉತ್ತಿಷ್ಟ, ಎದ್ದೇಳು. ಎಂತಹ ಮಂಗಳವಾದಂತಹ ಧ್ವನಿ. ಇಂತಹ ಮಂಗಳವಾದದ್ದ ಧ್ವನಿಯನ್ನು ಪ್ರಾತಃ ಕಾಲದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಯಾಕೆ? ಪ್ರತಿನಿತ್ಯವೂ ಮಂಗಳವಾಗಿರ್ಲಿ ಎನ್ನುವಂತಹ ಉದ್ದೇಶ. ಇದು ಎಂಥದ್ದು? ಮಂಗಳ ಕೆಲಸವೇ ಯುದ್ಧವನ್ನು ಮಾಡುವಂಥದ್ದು. ರಾಜ್ಯಲಕ್ಷ್ಮಿ ಸಜ್ಜನರ ಪಾಲಿಗೆ ಹೋಗ್ಬೇಕು. ಎಲ್ಲಿ ಧರ್ಮವೋ ಅಲ್ಲಿ ಇರಬೇಕು ರಾಜ್ಯಲಕ್ಷ್ಮಿ. ಆವಾಗ ಮಾತ್ರ ಅದಕ್ಕೆ ಬೆಲೆ. ಅಂತಹ ಒಂದು ಸಂದರ್ಭದಲ್ಲಿ ಈತ ಏನು ಬಳಕೆ ಮಾಡಬೇಕಿತ್ತು? ಇಂತಹ ಮಂಗಳವಾದದ್ದು ಬಳಕೆ ಮಾಡಬೇಕಿತ್ತು, ಯಾವುದಾದ್ರೂ ಒಂದು ಶಬ್ದವನ್ನು. ಉದಾಹರಣೆಗೆ ದುರ್ಯೋಧನ ಮಮ ಪ್ರಾಣಪ್ರಿಯ ಎಂಬುದಾಗಿಯೂ ಕೂಡ ಶಬ್ದವನ್ನು ಬಳಕೆ ಮಾಡಬಹುದಿತ್ತು. ಈ ತ್ಯಕ್ತ ಜೀವಿತಾಹ ಅಂತ ಹೇಳುವ ಬದಲು ಮಮ ಪ್ರಾಣಪ್ರಿಯ ಎನ್ನುವಂತಹ ಪದದ ಪ್ರಯೋಗವನ್ನು ಆತ ಮಾಡಬಹುದಿತ್ತು. ಆದ್ರೆ ಆ ಮಾತನ್ನು ಮಾಡಲಿಲ್ಲ. ಒಂದು ಲೆಕ್ಕದಲ್ಲಿ ಸರಿಯೇ ಇದು, ತಪ್ಪು ಅಂತಲ್ಲ ಹೇಳುವಂಥದ್ದು. ಯಾಕೆಂದ್ರೆ ಧರ್ಮ ಇಲ್ಲ ಈತನ ಪರ, ಇರುವಂಥದ್ದು ಅಧರ್ಮ. ಅಧರ್ಮ ಇದ್ದಾಗ ಏನಿರ್ತದೆ? ಅಜ್ಞಾನವೇ ಇರ್ತದೆ. ಬರುವಂಥದ್ದೆಲ್ಲವೂ ಕೂಡ ಅಜ್ಞಾನ ನಿಮಿತ್ತವಾಗಿಯೇ ಬರಲಿಕ್ಕೆ ಸಾಧ್ಯ. ಆದರೂ ಒಂದು ಆರಂಭದಲ್ಲಿ ಇಂತಹ ಶಬ್ದದ ಅವಶ್ಯಕತೆ ಸಲ್ಲದು ಅಂತ ಹೇಳುವಂಥದ್ದು ಉದ್ದೇಶ. ಶಾಸ್ತ್ರವು ಒಂದು ಮಾತು ಹೇಳುತ್ತೆ, ವಚನೆ ಕಾದರಿದ್ರತ. ಮಾತಿಗೇನಯ್ಯ ದಾರಿದ್ರತೆ ನಿನಗೆ ಅಂತ ಕೇಳ್ತಾರೆ ಕೆಲವರು ಎಷ್ಟೇ ಮಾತಾಡಿದ್ರು ಕೂಡ ಮಾತನಾಡುವುದೇ ಇಲ್ಲ, ಮೌನವಾಗಿ ಕುಳಿತಿರ್ತಾರೆ. ಅಂಥವರಿಗೆ ಹೇಳುವ ಮಾತು ವಚನೆ ಕಾದರಿದ್ರತ ಒಂದು. ಇನ್ನೊಂದು, ಕೆಲವರ ಹತ್ರ ಮಾತಾಡಿದ್ರೆ ಬೇಡದ್ದೇ ಮಾತಾಡ್ತಾ ಇರ್ತಾರೆ ಯಾವಾಗ ನೋಡಿದ್ರು. ಅಂಥವರಿಗೂ ಕೂಡ ಈ ಮಾತು ಸಲ್ಲುತ್ತದೆ. ವಚನೆ ಕಾದರಿದ್ರತ, ಮಾತಿಗೇನಯ್ಯ ಬರ, ಒಳ್ಳೆಯ ಮಾತಿಗೇನಯ್ಯ ಬರ ಅಂತೇಳಿ. ಅಂಥದ್ದೇ ಈ ವ್ಯಕ್ತಿ ದುರ್ಯೋಧನ. ನೋಡಿ, ಈಗ ಇದನ್ನೊಂದು ಸಾಮಾನ್ಯವಾಗಿ ನೋಡುವ. ಇದನ್ನು ಕೆಲವರಲ್ಲಿ ಇರ್ತದೆ ಇಂಥ ವಚನದ ದರಿದ್ರತೆ, ಹೇಳಲಿಕ್ಕೆ ಸಲ್ಲದು, ಆದ್ರೂ ಕೂಡ ಹೇಳಿದ್ದು ಉದಾಹರಣೆಗೆ. ಕೆಲವೊಂದು ಸಲ ಇದೇ ರೀತಿಯಾದಂಥದ್ದು ನಮ್ಮ ಸಾಮಾನ್ಯ ಜೀವನದಲ್ಲಿ ನಡೀತದೆ. ಉದಾಹರಣೆಗೆ, ನೂತನವಾಗಿ ಮದುವೆಯಾಗಿರುವವರು ಮದುವೆಯಾಗಿ ಹೋದ ನಂತರ
ಮನೆಯ ಮಗಳು ತವರು ಮನೆಗೆ ಬರ್ತಾಳೆ. ತುಂಬಾ ಸಮಯ ಆಗಿರ್ತದೆ ತವರು ಮನೆಗೆ ಬರದೆ. ತವರಿನ ನೆನಪಾಗ್ತದೆ, ತಾಯಿಯ ನೆನಪಾಗ್ತದೆ, ತನ್ನ ಬಂಧು ಮಿತ್ರರ ನೆನಪಾಗ್ತದೆ. ಅದಕ್ಕೋಸ್ಕರ ಅವಳು ಏನ್ ಮಾಡ್ತಾಳೆ, ತವರಿಗೆ ಬರ್ತಾಳೆ. ಅವಳು ತವರಿಗೆ ಬಂದಂತಹ ಸಂದರ್ಭದಲ್ಲಿ ಪಕ್ಕದ ಮನೆಯವರು, ಹತ್ತಿರ ಹತ್ತಿರ ಮನೆ ಇರುವಂತಹ ಒಂದು ಅದು ವಾಸಸ್ಥಾನದ ಜಾಗ ಅಂತ ಇಟ್ಕೊಳ್ಳಿ. ಪಕ್ಕದ ಮನೆಯವರು ಏನಾಗಿರ್ತಾರೆ, ಮದುವೆ ಆಗುವ ಸಂದರ್ಭದಲ್ಲಿ ಯಾವ ಪಕ್ಕದ ಮನೆಯವರು ಇರ್ತಾರಲ್ಲ, ಅವರು ಆ ಮನೆಯನ್ನು ಬಿಟ್ಟು ಹೋಗಿರ್ತಾರೆ. ಯಾವುದೊಂದು ನೂತನವಾದಂತಹ ವ್ಯಕ್ತಿಗಳು ಆ ಮನೆಗೆ ಬಂದು ವಾಸ ಮಾಡ್ತಾ ಇರ್ತಾರೆ. ಅವರಿಗೆ ಇವಳು ಯಾರು ಅಂತೇಳಿ ಗೊತ್ತಿರುವುದಿಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾಳೆ, ಬಂದ ತಕ್ಷಣ ಅವರ ಪಕ್ಕದ ಮನೆಯವ್ರ ಹತ್ರ ಕೇಳ್ತಾರೆ, ಯಾರಿವಳು ಬಂದಿದ್ದು ಈ ಮನೆಗೆ ಅಂತೇಳಿ. ಆವಾಗ ಇವರು ಹೇಳುವಂತ ಮಾತು, ಅವಳ ಒಂದೆರಡು ಸಲ ಬರ್ತಾ ಇರ್ತಾಳೆ. ಎಂತಹ ಸಾವು ಮಾರಾಯ ಅವಳದು, ಇಲ್ಲೇ ಬರ್ಬೇಕು ಅವಳು. ಈ ರೀತಿಯಾದ ಪದಪ್ರಯೋಗ ನೋಡಿ, ಎಂತಹ ಸಾವು ಮಾರಾಯ, ಸಾಯ್ಲಿಕ್ಕೋಸ್ಕರ ಬರ್ತಾಳೆ ಅವಳು ಇಲ್ಲಿ ಅಂತ ಹೇಳ್ತಾರೆ ಕೆಲವರೆಲ್ಲ. ಬೇಕಾ ಈ ಮಾತು? ಇದು ವಚನೇ ಕಾ ದರಿದ್ರತ. ಇಂತಹ ಮಾತಾದ್ರೂ ಬೇಕಾ ಅಲ್ಲಿ? ಇನ್ನು ತವರು ಮನೆಗೆ ಬಂದವಳು, ಅವಳ ಈ ಮದುವೆ ಆಗಿ ಹೋದವಳು, ಈಗ ಮದುವೆ ಆದ ನಂತರ ತವರಿನ ಏನೋ ನೆನಪಾಗಿದೆ, ಅದಕ್ಕೋಸ್ಕರ ಬಂದಿದ್ದಾಳೆ ಅಂತ ಹೇಳಿದ್ರೆ ಸಾಕಿತ್ತು ಅಲ್ಲಿ ವಾಸ್ತವಿಕವಾಗಿ. ಎಂತ ಮಾರಾಯ, ಸಾಯ್ಲಿಕ್ಕೋಸ್ಕರ ಬಂದಿದ್ದಾಳೆ, ಇಲ್ಲೇ ಬಂದು ಸಾಯ್ತಾಳೆ, ಈ ರೀತಿಯಾದಂತಹ ಮಾತು ಬೇಕಾ? ಅಂಥದ್ದೇ ಮಾತು ಇದು ನಮ್ಮ ಸಾಮಾನ್ಯ ಜೀವನದಲ್ಲಿ ಕೆಲವರು ಆಡುವಂತಹ ಮಾತು. ಉದಾಹರಣೆಗಷ್ಟೇ ಹೇಳಿದ್ದು, ಇಂತಹ ಮಾತೆ ಆಡಬೇಕು ಅಂತಲ್ಲ ಹೇಳಿದ್ದು. ಇಂಥದ್ದು ನಾವು ಕಾಣ್ತೇವೆ. ಅದೇ ಏನಾಗಿರದೆ ಇಲ್ಲಿ ದುರ್ಯೋಧನನಲ್ಲೂ ಕಾಣ್ತಾ ಇದೆ ನಮ್ಮಲ್ಲಿ. ಏನು? ತೆಕ್ತ ಜೀವಿತಾಹ, ನನಗಾಗಿ ಪ್ರಾಣ ಬಿಡಲು ಬಂದಿದ್ದಾರೆ ಎಂಬುದಾಗಿ ಆತ ಹೇಳ್ತಾ ಇದ್ದಾನೆ. ಅದರ ಬದಲು ಹಿಂದೆ ಹೇಳಿದ ಹಾಗೆ ಮಮ ಪ್ರಾಣ ಪ್ರಿಯತ್ವಂ ಎಂಬುದಾಗಿ ಆತ ಶಬ್ದ ಪ್ರಯೋಗ ಮಾಡಿದ್ರೆ ಅತ್ಯಂತ ಉತ್ತಮವಾಗಿ ಕಾಣ್ತಾ ಇತ್ತು. ಇಲ್ಲ. ಅಂತಹ ದುರ್ಯೋಧನನು ಅಂದು ತಾನು ಉರುಳಿಸಿದ್ದು ದಾಳ, ಯಾವಾಗ ಪಗಡೆಯ ಆಟದಲ್ಲಿ ಅಂದು ತಾನು ಉರುಳಿಸಿದ್ದು ದಾಳ. ಆತನಿಗೆ ಅಂದು ಅದೇನಿತ್ತು, ಆ ದಾಳ ಹೇಗಾಗಿತ್ತು ಅಂತ ಹೇಳಿದ್ರೆ, ಇವರು ಯಾವಾಗ ಆಟದಲ್ಲಿ ಸೋತ್ರು ಆವಾಗ ಅವರಿಗೆ ವನವಾಸ ಅಜ್ಞಾತವಾಸಾದಿಗಳನ್ನು ವಿಧಿಸಿದ್ರಲ್ಲ, ಆವಾಗ ಅವನಿಗೆ ಹೇಗಿತ್ತು ಅಂತ ಹೇಳಿದ್ರೆ ಪಾಯಸ ಕುಡಿದಂತೆ ಇತ್ತು ಯಾವ ಆ ದಾಳದ ಆಟ. ಅದೇ ಇಂದು ಆತನಿಗೆ ಹೇಗೆ ಆಗಿದೆ ಅಂತಂದ್ರೆ ಆ ಆಟ ಪಾಯ್ಸನ್ ರೀತಿಯಾಗಿ ಆಗಿದೆ, ಅರ್ಥಾತ್ ನೇಣಿನ ಕುಣಿಕೆಯ ರೀತಿಯಾಗಿದೆ. ಯಾಕೆಂದ್ರೆ ಅಜ್ಞಾತವಾಸ ವನವಾಸಾದಿಗಳನ್ನು ಮುಗಿಸಿ ಬಂದು ಎಷ್ಟೋ ಜನರನ್ನು ತಮ್ಮ ಒಮ್ಮತಕ್ಕೆ ಇಟ್ಟುಕೊಂಡು 7 ಅಕ್ಷೋಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ಇವರ ಮುಂದೆ ನಿಂತಿದ್ದಾರಲ್ಲ, ಆವಾಗ ಆತನಿಗೆ ಅಂದು ಪಾಯಸವಾದದ್ದು ಇಂದು ಅವನಿಗೆ ವಿಷವಾಗಿ ಪರಿಣಮಿಸ್ತಾ ಉಂಟು. ಅರ್ಥಾತ್ ನೇಣಿನ ಕುಣಿಕೆಯಾಗಿ ಈತನಿಗೆ ಅದು ಪರಿಣಮಿಸ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಹಿಂದೆ ಇವನೇನ್ ಮಾಡಿರ್ತಾನೆ, 7ನೇ ಶ್ಲೋಕದಲ್ಲಿ ಅಸ್ಮಾಕಂತು ವಿಶಿಷ್ಟಾಯೇ ಎಂಬುದಾಗಿ ಹೇಳಿರ್ತಾನೆ. ಇಲ್ಲಿ ಆರಂಭ ಮಾಡುವಾಗ ನಮ್ಮ ಎಂಬುದಾಗಿ ಈತ ಏನು ಮಾಡಿರ್ತಾನೆ, ಸಂಬೋಧನೆಯನ್ನು ಮಾಡಿರ್ತಾನೆ. ನಮ್ಮವರು ಎಂಬುದಾಗಿ ಸಂಬೋಧನೆ. ಈ ಶ್ಲೋಕದಲ್ಲಿ ಏನು ಮಾಡ್ತಿರ್ತಾನೆ, ಅನ್ಯೇಚ ಬಹವ ಶೂರಾಹ ಎಂಬುದಾಗಿ, ಇತರರು ಅನೇಕ, ನಮ್ಮವರು ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಅವನ ಅರಿವಿನ ಹರಿವಿಗೆ ತಿರುವು ಮುರುವು ನೀಡುವಂಥದ್ದು ಇದಕ್ಕೋಸ್ಕರವಾಗಿ. ಅಂದು ಆತನೇ ಹೇಳಿದ್ದು ನಮ್ಮವರು ಅಂತ ಹೇಳಿ. ಈಗೇನು ಹೇಳ್ತಿದ್ದಾನೆ, ಅನ್ಯೇಚ ಬಹವ ಶೂರ, ಇತರರೇ ಅನೇಕ, ನಮ್ಮವರು ಯಾರೂ ಇಲ್ಲ ಅಂತ ಹೇಳಿಕೊಂಡು ಏನ್ ಮಾಡ್ತಿದ್ದಾನೆ, ಮನಸ್ಸಿನ ವ್ಯಾಕುಲತೆಯನ್ನು ಆತ ತಿಳಿಸ್ತಾ ಇದ್ದಾನೆ. ಆದ್ರಿಂದಾಗಿ ನಿಜವಾಗಿ ಇಂತಹ ಸಂದರ್ಭದಲ್ಲೇ ಈತನಿಗೆ ಒಬ್ಬ ಸೈಕೋಥೆರಪಿಯ ಮನಃಶಾಸ್ತ್ರಜ್ಞನ ಅವಶ್ಯಕತೆ ಅನ್ನುವಂಥದ್ದು ಇವನಿಗಿದೆ. ಅದಕ್ಕೋಸ್ಕರ ನಮಗೆ ಕಾಣುವಂಥದ್ದೇನು, ಈ ಅಧ್ಯಾಯದ ಆರಂಭದಲ್ಲಿ ಕಾಣುವಂಥದ್ದು ಇದು ಅರ್ಜುನ ವಿಷಾದ ಯೋಗ ಎಂಬುದಾಗಿ ಕರೆಯುವಂಥದ್ದು. ಈ ಅರ್ಜುನನ ವಿಷಾದಕ್ಕಾದ್ರೂ ಮದ್ದು ಇತ್ತು. ಯಾರು ಮದ್ದು? ಅವನಲ್ಲೊಬ್ಬ ಪ್ರಧಾನವಾದಂತಹ ಮನಃಶಾಸ್ತ್ರಜ್ಞನು. ಅದು ಯಾರು ಅಂತ ಹೇಳಿದ್ರೆ ಕೃಷ್ಣ. ಆ ಕೃಷ್ಣನಿಂದಾಗಿ ಆತನ ವಿಷಾದವಾದ್ರೂ ಪರಿಹಾರವಾಯಿತು. ಆದ್ರೆ ನಮಗೆ ಇದರಲ್ಲಿ ಕಾಣದೊಂದು ವಿಷಾದವಿದೆ. ಅದು ಯಾರ್ದು ಅಂತ ಹೇಳಿದ್ರೆ ದುರ್ಯೋಧನಂದು. ಈ ದುರ್ಯೋಧನನ ವಿಷಾದಕ್ಕೆ ಏನು ಮದ್ದು ಇಲ್ಲ. ಯಾಕೆ ಹೇಳಿ, ಆತ ಅಧರ್ಮದಲ್ಲಿ ಇರುವಂತವನು. ಧರ್ಮದಲ್ಲಿರುವಂತಹ ಭಗವಂತ ಧರ್ಮದಲ್ಲಿರುವ ಅರ್ಜುನನಿಗೆ ಸಹಕರಿಸಿದ. ಅದೇ ಈ ಅಧರ್ಮದಲ್ಲಿರುವಂತಹ ದುರ್ಯೋಧನನಿಗೆ ಧರ್ಮದಲ್ಲಿರುವಂತಹ ಭಗವಂತ ಸಹಕರಿಸಲಿಲ್ಲ. ಆದ್ರಿಂದ ಅರ್ಜುನನ ವಿಷಾದವಾದ್ರೂ ಪರಿಹಾರವಾದ್ರೂ ಕೂಡ ಈ ದುರ್ಯೋಧನನ ವಿಷಾದ ಪರಿಹಾರ ಆಗಲಿಲ್ಲ. ಇದು ಯಾರಿಗೂ ಕಾಣದ್ದು ಒಂದು. ವಾಸ್ತವಿಕವಾಗಿ ದುರ್ಯೋಧನನ ವಿಷಾದ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರವಾಗ್ತಾ ಉಂಟು. ಅದಕ್ಕೆ ಕೃಷ್ಣ ಅಂತಂದ್ರೆ ಕರ್ಷತಿ ಇತಿ ಕೃಷ್ಣ ಅಂತೇಳಿ, ಸೆಳೆದುಕೊಳ್ಳುವವನು ಅಂತೇಳಿ ಅವನಿಗೆ ಅರ್ಥ. ಆ ಸೆಳೆದುಕೊಳ್ಳುವಂತಹ ವ್ಯಕ್ತಿ ಯಾರನ್ನು ಸೆಳೆದುಕೊಳ್ತಾನೆ? ಧರ್ಮದಲ್ಲಿರುವವರನ್ನು ಮಾತ್ರ ಸೆಳೆದುಕೊಳ್ತಾನೆ. ಯಾರು ಅಧರ್ಮದಲ್ಲಿರ್ತಾರಲ್ಲ ಅವರನ್ನು ಆತ ಎಂದಿಗೂ ತನ್ನ ಕಡೆಗೆ ಸೆಳೆದುಕೊಳ್ಳುವುದಿಲ್ಲ. ಆದ್ರಿಂದ ಆದಷ್ಟು ಧರ್ಮ ಕೆಲಸಗಳಲ್ಲಿ ನಾವು ಪ್ರವೃತ್ತಿಯನ್ನು ಮಾಡಬೇಕು. ಧರ್ಮ ಕೆಲಸಗಳಲ್ಲಿ ನಾವು ಪ್ರವೃತ್ತಿ ಮಾಡಿದ್ರೆ ಆವಾಗ ಮಾತ್ರ ಭಗವಂತನ ಕೃಪೆಗೆ ನಾವು ಒಳಗಾಗಲು ಸಾಧ್ಯ. ಅಂತಹ
ಧರ್ಮಕ್ಕೆ ಯಾವತ್ತೂ ಕೂಡ ಏನು ಗೊತ್ತಾ, ಗೆಲುವು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಕಟ್ಟು ಇಟ್ಟ ಬುತ್ತಿ ಯಾವುದು? ಧರ್ಮಕ್ಕೆ ಮಾತ್ರ. ಅಧರ್ಮಕ್ಕೆ ಕಟ್ಟು ಇಟ್ಟ ಬುತ್ತಿ ಯಾವುದು ಗೊತ್ತಾ? ಸೋಲು ಅನ್ನುವಂಥದ್ದು. ತನ್ನಿಂದ ತಾನೇ ತಕ್ಷಣವಾಗಿ ಕೆಲವೊಂದು ಸಂದರ್ಭದಲ್ಲಿ ಅಧರ್ಮಕ್ಕೆ ಜಯವಾದೀತು. ಅರ್ಥಾತ್ ಯಾರು ಅಧರ್ಮದಲ್ಲಿರ್ತಾನಲ್ಲ ಆ ವ್ಯಕ್ತಿಗೆ ಮಾತ್ರ ಇದು ಕಾಣ್ತಾ ಇರ್ತದೆ, ಅವನಿಗೆ ಗೆಲುವು ಅಂತ ಹೇಳಿ. ಸ್ವಲ್ಪ ಸಮಯದ ನಂತರ ಪೂರ್ಣಗೆ ಆತನಿಗೇನು ಅಪಜಯವೇ, ಮುಂದೆ ಆತ ಏಳದ ಸ್ಥಿತಿ. ಯಾರ ರೀತಿ ಅಂತಂದ್ರೆ ದುರ್ಯೋಧನನ ಸ್ಥಿತಿ ನೋಡಿ, ಅದು ಅಧರ್ಮದ ಸ್ಥಿತಿ ಬರುವಂಥದ್ದು. ಇದಕ್ಕೆ ಇನ್ನೊಂದು ಕಾರಣವೂ ಕೂಡ ಇದೆ. ಯಾಕೆ ಅಂತಂದ್ರೆ ಈ ರೀತಿಯಾದಂತಹ ಮನೋವ್ಯಾಕುಲತೆ ದುರ್ಯೋಧನಲ್ಲಿ ಉಂಟಾಗಲು ಇನ್ನೊಂದು ಕಾರಣ ಇದೆ. ಏನು ಅಂತ ಹೇಳಿದ್ರೆ, ಸಂಘೇ ಶಕ್ತಿ ಕಲೌ ಯುಗೆ ಅಂತೇಳಿ. ವಿಶೇಷವಾಗಿ ದುರ್ಯೋಧನನಿಗೆ ಯುದ್ಧಕ್ಕಿಂತಲೂ ಮುಂಚೆ ಆತ ಎಲ್ಲರ ಹತ್ರ ಆಶೀರ್ವಾದ ಕೇಳ್ತಾನೆ. ಏಕೆ? ಯುದ್ಧದಲ್ಲಿ ನಾನು ಗೆಲ್ಲಬೇಕು, ನನ್ನ ಪರಿವಾರ ಗೆಲ್ಲಬೇಕು, ಈ ರಾಜ್ಯ ಈ ಸಂಪತ್ತುಂಟಲ್ಲ ಪುನಃ ನನಗೇ ಸಿಗ್ಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರ ಹಲವು ಮುಖ್ಯ ವ್ಯಕ್ತಿಗಳಲ್ಲಿ ಈತ ಏನು ಕೇಳ್ತಾನೆ? ಆಶೀರ್ವಾದವನ್ನು ಕೇಳ್ತಾನೆ. ಆಶೀರ್ವಾದ ಕೇಳಬೇಕಾದ್ರೆ ಆತನಿಗೆ ಸಿಕ್ಕ ಆಶೀರ್ವಾದ ಏನು ಗೊತ್ತಾ? ಯಥೋ ಕೃಷ್ಣ ತಥೋ ಧರ್ಮ, ಯಥೋ ಧರ್ಮ ತಥೋ ಜಯ ಎಂಬುದಾಗಿ ಆ ಸಂದರ್ಭದ ಸಮೂಹದ ವಚನ ಎಲ್ಲರ ಬಾಯಿಯಲ್ಲಿ ಬರ್ತಾ ಇದ್ದಂತಹ ಮಾತು ಯಾವುದು ಗೊತ್ತಾ? ಈ ಮಾತು ಮಾತ್ರ ಎಲ್ಲರ ಬಾಯಿಯಲ್ಲಿ ಬರ್ತಿದ್ದಂತಹ ಮಾತು. ಇಂತಹ ಮಾತಿನಿಂದ ಏನಾಯಿತು? ಯಥೋ ಕೃಷ್ಣ, ಎಲ್ಲಿದ್ದಾನೆ ಕೃಷ್ಣ? ಪಾಂಡವರ ಪಕ್ಷದಲ್ಲಿದ್ದಾನೆ. ತಥೋ ಧರ್ಮ, ಅಲ್ಲಿಯೇ ಧರ್ಮ ಇರುವಂಥದ್ದು. ಯಥೋ ಧರ್ಮ, ಎಲ್ಲಿ ಧರ್ಮವಿದೆಯೋ ತಥೋ ಜಯ, ಧರ್ಮ ಎಲ್ಲಿದೆ? ಪಾಂಡವರ ಪಕ್ಷದಲ್ಲಿದೆ. ಆದ್ದರಿಂದಲೇ ಪಾಂಡವರಿಗೆ ಜಯ ಸಿಕ್ಕಿದ್ದು. ಅಧರ್ಮ ಇದ್ದದ್ದು ಎಲ್ಲಿ? ಕೌರವರ ಪಕ್ಷದಲ್ಲಿ, ಮುಖ್ಯವಾಗಿ ಈ ದುರ್ಯೋಧನನಿಂದಾಗಿ. ಆದ್ದರಿಂದ ಆತನಿಗೆ ಸಿಕ್ಕಿದ್ದೇನು? ಅಪಜಯ ಮಾತ್ರ. ಆತನಿಗೆ ಜಯದ ಲವಲೇಶವೂ ಕೂಡ ದೊರಕಲಿಲ್ಲ. ಮುಂದೆ ಈ ಶ್ಲೋಕದ ಆರಂಭ ಬಂದದ್ದು ನಮಗೆ ಅನ್ಯೇಚ ಬಹವಶೂರಾಹ, ಇನ್ನೂ ಹಲವು ಮಂದಿ ಇದ್ದಾರೆ ಎನ್ನುವಂಥದ್ದು ಕತೆ ನಮಗೆ ಹೇಳುವಾಗ. ಈಗ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರೆ ಅನ್ಯೇಚ ಬಹವಶೂರಾಹ, ಇನ್ನು ಅನೇಕ ಮಂದಿ ಇದ್ದಾರೆ, ಏನು ಇದು ಕತೆ. ಆದರೆ ವಾಸ್ತವಿಕವಾಗಿ ಆತ ಹೇಳ್ತಾನೆ ದುರ್ಯೋಧನ, ಅವರು ಯಾರು ನನ್ನವರಲ್ಲ ಅಂತ ಹೇಳಿ. ಇದು ಏನು ಹೇಳಿ? ವ್ಯಥೆ ಇದು ವಾಸ್ತವಿಕವಾಗಿ. ಆದ್ದರಿಂದ ಮದರ್ತೆ ತೆಕ್ತ ಜೀವಿತಾ, ನನಗಾಗಿ ಇವರು ಸಾಯುತ್ತಾ ಇದ್ದಾರೆ ಅಂತೇಳಿ. ಇದರ ಅರ್ಥ ಇನ್ನೊಂದು ಅರ್ಥ ಇದೆ ನೋಡಿ. ಮದರ್ತೆ ತೆಕ್ತ ಜೀವಿತಾ, ಹಿಂದೆ ಏನು ಹೇಳಿದ್ದು? ನನಗೋಸ್ಕರ ಇವರು ಸಾಯುತ್ತಿದ್ದಾರೆ ಅಂತೇಳಿ. ಈ ಶಬ್ದ ಬಳಕೆ ಮಾಡದೆ ಮಮ ಪ್ರಾಣಪ್ರಿಯ ಇತ್ಯಾದಿ ಶಬ್ದಗಳ ಬಳಕೆಯನ್ನು ಮಾಡಬಹುದಿತ್ತು ಅಂತೇಳಿ ಹಿಂದೆ ನಿರೂಪಣೆಯನ್ನು ಮಾಡಿದ್ದು. ಆದರೆ ವಾಸ್ತವಿಕವಾಗಿ ಇಲ್ಲಿ ಇನ್ನೊಂದು ಅರ್ಥವೂ ಕೂಡ ಸಿಗ್ತದೆ. ಮದರ್ತೆ ತೆಕ್ತ ಜೀವಿತಾ ಅಂತೇಳಿ, ನನಗೋಸ್ಕರವಾಗಿ ಇವರು ಸಾಯುತ್ತಿದ್ದಾರೆ. ಹಾಗಾದ್ರೆ ನಾನು ಸಾವಿಲ್ಲದವನು ಎನ್ನುವಂತಹ ಒಂದು ಮನೋವ್ಯಾಕುಲತೆಯು ಕೂಡ ಯಾರಲ್ಲಿತ್ತು? ದುರ್ಯೋಧನನಲ್ಲಿ ಇತ್ತು ಎನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆ ಹೇಳಿ? ಕುರುಡನ ಪುತ್ರ, ಆ ಕುರುಡನ ಪುತ್ರನಿಗೆ ಆ ಕುರುಡನ ಪುತ್ರನಾದಂಥವನು ದುರ್ಯೋಧನ. ಎಷ್ಟಾದರೂ ಈ ದುರ್ಯೋಧನ ಅಂಧ ಮನಸ್ಸಿನವನು, ಅರ್ಥಾತ್ ಅಜ್ಞಾನವೇ ಆತನ ಹತ್ರ ಇದ್ದದ್ದು. ಈ ಅಜ್ಞಾನದಲ್ಲಿರುವಂಥವನ ಬಾಯಿಯಿಂದ ಬರುವಂಥದ್ದು ಬೇರೇನು? ನನಗೋಸ್ಕರ ಸಾಯಲು ಬಂದವರು, ಅದೇ ರೀತಿಯಾಗಿ ಇವರೆಲ್ಲ ಸಾಯುವವರೇ, ನಾನು ಮಾತ್ರ ನಿತ್ಯ ಎನ್ನುವಂತಹ ಒಂದು ಮನಸ್ಸಿನ ವ್ಯಾಕುಲತೆ ಉಂಟಲ್ಲ, ಇದು ಬರಲಿಕ್ಕೆ ಸಾಧ್ಯವೇ? ಬಂದೇ ಬರ್ತದೆ. ಅದರಲ್ಲೇನು ವ್ಯತ್ಯಾಸ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಜ್ಞಾನದ ಮನುಷ್ಯ ಪ್ರತ್ಯೇಕವಾಗಿ ಇದರ ನಿರೂಪಣೆಯನ್ನು ಮಾಡಬೇಕು ಅಂತಿಲ್ಲ. ಆದರೆ ಕೆಲವು ಶಬ್ದಗಳಲ್ಲಿ ಇವುಗಳನ್ನು ತಿಳಿಸ್ಬೇಕು. ಯಾಕೆಂತಂದ್ರೆ ಆತನ ಮನಸ್ಸಿನ ಭಾವನೆ ಹೇಗಿತ್ತು ಈ ಶ್ಲೋಕದಲ್ಲಿ ಅಂತೇಳಿ ನಮಗೆ ಬೇಕಾಗ್ತದೆ. ಈಗ ಉದಾಹರಣೆಗೆ ಈ ಶ್ಲೋಕವನ್ನೇ ನೋಡಿ. ಅನ್ಯೇಚ ಬಹವಶೂರ ಮದರ್ತೆ ತೆಕ್ತ ಜೀವಿತಾ ನಾನಾಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾ ಎನ್ನುವಂಥದ್ದು ಶ್ಲೋಕ. ಈ ಶ್ಲೋಕವನ್ನು ಯಾರು ಹೇಳಿದ್ದು ಅಂತ ಹೇಳಿದ್ರೆ ನಮಗೆ ಈಗ ಸದ್ಯಕ್ಕೆ ಗೊತ್ತು, ನಾವು ಹಿಂದಿನಿಂದ ಅಧ್ಯಯನ ಮಾಡಿಕೊಂಡು ಬಂದಿದ್ದೇವೆ. ಆದ್ರಿಂದ ದುರ್ಯೋಧನ ಹೇಳಿದ್ದು ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಒಂದು ವೇಳೆ ಈ ದುರ್ಯೋಧನನ ಪಾತ್ರವನ್ನು ಬಿಟ್ಟು ಬಿಡಿ, ಕೇವಲ ಶ್ಲೋಕವನ್ನು ಕೇಳಿದ್ವಿ, ಎಲ್ಲಿದ್ದು ಶ್ಲೋಕ ಅಂತೇಳಿ ಬೇಡ. ಆವಾಗ ಅನ್ಯೇಚ ಬಹವಶೂರ ಮದರ್ತೆ ತೆಕ್ತ ಜೀವಿತ ನಾನಾಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾಹ ಅಂತೇಳಿ ಇದು ಸ್ತೋತ್ರ ರೂಪಕವಾದಂತಹ ಯಾವುದಾಗ್ತಿತ್ತು? ಶ್ಲೋಕ ಆಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಯಾರು ಹೇಳಿದ್ದು ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ಅದೇ ದುರ್ಯೋಧನನೇ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ಆತ ಆರಂಭದ ಹಿಂದಿನ 2 ಶ್ಲೋಕದಿಂದ ಏನು ಮಾಡಿದ್ದಾನೆ? ಆತನ ಮನೋವ್ಯಾಕುಲತೆಯನ್ನು ಹೇಳ್ತಾ ಇದ್ದಾನೆ. ಆದ್ರಿಂದ ಇದೂ ಕೂಡ ದುರ್ಯೋಧನನೇ ಹೇಳುತ್ತಿದ್ದರಿಂದಾಗಿ ಇದೂ ಕೂಡ ಆತನ ಮನೋವ್ಯಾಕುಲತೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಹೇಳುವಂಥದ್ದು, ಕೆಲವರು ಮಾತು ಹೇಳಿದಾಗ ದೇಶ ಕಾಲ ವ್ಯಕ್ತಿಗಳನ್ನು ತಿಳ್ಕೊಳ್ಬೇಕಂತೆ. ಆ ದೇಶ ಕಾಲ ವ್ಯಕ್ತಿಗಳ ನಿರೂಪಣೆಯನ್ನು ಇಟ್ಟುಕೊಂಡು ಆ ಮಾತಿಗೆ ಅರ್ಥವನ್ನು ಮಾಡಬೇಕು. ಹೊರತು ದೇಶ ಕಾಲ ವ್ಯಕ್ತಿಗಳನ್ನು ಬಿಟ್ಟು ಮಾತಿಗೆ ನಾವು ಅರ್ಥವನ್ನು ಮಾಡಿದರೆ ಅರ್ಥ ಅಲ್ಲ, ಅದು ಅಪಾರ್ಥವಾಗಿ ಪರಿಣಾಮವಾಗ್ತದೆ. ಅದಕ್ಕೊಂದು ಚಿಕ್ಕದಾದ ಉದಾಹರಣೆ ಈ ಶ್ಲೋಕ. ಇನ್ನು ಮುಂದೆ ಹೇಳ್ತಾ ಇದ್ದಾನೆ, ಮದರ್ತೆ ತೆಕ್ತ ಜೀವಿತ ನಾನಾಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾಹ. ಇವರೆಲ್ಲರೂ ಕೂಡ ಯುದ್ಧ ಮಾಡುವುದರಲ್ಲೇನು ನಿಪುಣರೇ, ನನ್ನ ಪಕ್ಷದಲ್ಲಿರುವಂಥವರೆಲ್ಲರೂ ಕೂಡ ನಿಪುಣರೇ. ಅದೇ ರೀತಿಯಾಗಿ ನಾನಾಶಸ್ತ್ರ ಪ್ರಹರಣ,
ಇವರು ಶಸ್ತ್ರವಿದ್ಯೆಯಲ್ಲೂ ಅದೇ ರೀತಿಯಾಗಿ ಅಸ್ತ್ರವನ್ನು ಹೂಡುವುದರಲ್ಲಿಯೂ ಕೂಡ ಸರ್ವ ಸಮರ್ಥರೇ ಆಗಿದ್ದಾರೆ. ಆದರೂ ಅಂತೇಳಿ ಮತ್ತೊಂದು ಶಬ್ದವನ್ನು ಬಳಕೆ ಮಾಡ್ತಾನೆ. ಯಾಕೆ? ಶಸ್ತ್ರಾಸ್ತ್ರಗಳನ್ನು ಹೊಡೆಯುತ್ತಾರೋ ಇಲ್ಲವೋ ಎನ್ನುವಂಥದ್ದು ನನಗೆ ಸಂಶಯ. ಕಾರಣ ಹಿಂದೆನೆ ಹೇಳಿದ್ವಿ ಅಲ್ಲ. ಇವನೇನು ಮಾಡ್ತಾನೆ, ಇವನು ಯಾರಿಗೋ ಒಬ್ಬ ಸಾಮಂತ ರಾಜನ ಹತ್ರ ಹೇಳಿರ್ತಾನೆ, ನನಗೆ ಯುದ್ಧದಲ್ಲಿ ಗೆಲ್ಲಬೇಕು, ಸೈನ್ಯವನ್ನು ಕಳಿಸು ಅಂತೇಳಿ. ಆ ರಾಜನಾದ್ರೂ ಏನ್ ಮಾಡ್ತಾನೆ, ತನ್ನ ಸೈನಿಕರಿಗೆ ಹೇಳಿರ್ತಾನೆ, ಈ ರೀತಿಯಾಗಿ ಹೋಗಿ ಯುದ್ಧವನ್ನು ಮಾಡಿ. ಆ ಸೈನಿಕರಾದರೂ ಯಾರ ಅಪ್ಪಣೆಗೆ ಬಂದಿರ್ತಾರೆ? ಆ ರಾಜನ ಅಪ್ಪಣೆಗೆ ಬಂದಿರ್ತಾರೆ. ಅದು ಯಾರಿಗೆ ಗೊತ್ತುಂಟು? ಇವನಿಗೂ ಕೂಡ ಗೊತ್ತುಂಟು, ದುರ್ಯೋಧನನಿಗೆ. ಈ ಅಧರ್ಮದಲ್ಲಿರುವಂತಹ ದುರ್ಯೋಧನಿಗೂ ಕೂಡ ಆ ವಿಷಯ ಗೊತ್ತುಂಟು. ಅದಕ್ಕೆ ಹೇಳ್ತಿರುವಂತಹದ್ದು ನಾನಾ ಶಸ್ತ್ರ ಪ್ರಹರಣ, ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಹೊಂದಿದವರು, ಅದೇ ರೀತಿಯಾಗಿ ಎದುರುಗರಿಗೆ ಹೊಡೆಯುವಂಥದ್ರಲ್ಲಿ ಕೂಡ ಇವರು ಸಮರ್ಥರು. ಆದರೆ ಹೊಡೆಯುತ್ತಾರೋ ಇಲ್ಲವೋ ಅನ್ನುವಂಥದ್ದು ಈತನಿಗೆ ಸಂಶಯ. ಅಷ್ಟು ಮನೋವ್ಯಾಕುಲತೆ ಈತನಿಗೆ ಕಾಣ್ತಾ ಇತ್ತು. ಕಾರಣ ಅಂತ ಹೇಳಿದ್ರೆ, ಮುಂದೆ ಬರುವಂತಹ ಪಾಂಡವರ ಸೈನ್ಯ ಇತ್ತಲ್ಲ, ತೇಜೋಪುಂಜ, ದೊಡ್ಡ ಬೆಂಕಿಯ ಉಂಡೆ ಬಂದ್ರೆ ಹೇಗಿರ್ತಿತ್ತು ಆ ರೀತಿಯಾಗಿ ಈತನ ಕಣ್ಣಿಗೆ ಗೋಚರವಾಗ್ತಾ ಉಂಟು. ಆದ್ರಿಂದ ಇವರೆಲ್ಲರೂ ಕೂಡ ಅದನ್ನು ನೋಡಿ ಪಲಾಯನ ಮಾಡಬಹುದೋ ಎನ್ನುವಂಥದ್ದು ಈತನ ಮನಸ್ಸಿನಲ್ಲಿರುವಂತಹ ವ್ಯಾಕುಲತೆ. ಅದಕ್ಕೋಸ್ಕರ ಆತ ದ್ರೋಣರ ಬಳಿಗೆ ಹೋಗಿ ಇದನ್ನೆಲ್ಲವನ್ನು ಕೂಡ ಹೇಳ್ತಾ ಇರುವಂಥದ್ದು. ಇದರಿಂದ ಇನ್ನೊಂದು ಸ್ಪಷ್ಟ ನಮಗೆ ಗೊತ್ತಾಗ್ತದೆ, ಆತ ಹೇಳಿದ್ದು ಸರಿಯೇ ಅಂತ. ಒಂದು ರೀತಿ ಮದರ್ತೆ ತೆಚ್ಚದೇವಿತ, ಇವರೆಲ್ಲರೂ ಕೂಡ ಇವನಿಗೆ ಇವನ ಇವನ ಅವರೆಲ್ಲರೂ ಕೂಡ ಬಂದಿದ್ದೇನಕ್ಕೆ? ಇವನಿಗಾಗಿ ಸಾಯ್ಲಿಕ್ಕಾಗಿಯೇ ಬಂದವರು ಹೊರತು ಇವನ ಗೆಲುವನ್ನು ಆಶಿಸಿ ಬಂದವರು ಅಲ್ಲ ಎನ್ನುವಂಥದ್ದು ಇವನಿಗೆ ಗೋಚರವಾಗ್ತಾ ಉಂಟು. ಆದ್ರಿಂದ ಸರ್ವಂ ಸ್ವಾರ್ಥಂ ಸಮೀಹತೆ ಅಂತೇಳಿ ಎಲ್ಲವೂ ಕೂಡ ಎಲ್ಲಿ ಪರ್ಯಾವಸಾನ? ದುರ್ಯೋಧನನ ಸ್ವಾರ್ಥದಲ್ಲೇ ಪರ್ಯಾವಸಾನ. ದುರ್ಯೋಧನ ಸ್ವಾರ್ಥ ಏನು ಅಂತ ಹೇಳ್ಬೇಕೀಗ ನಮಗೆ. ಹಾಗಾದ್ರೆ ದುರ್ಯೋಧನ ಸ್ವಾರ್ಥ ಇಷ್ಟೇ, ಆತ ಸಾಯಲಿಕ್ಕೆ ಬಂದವರು ಆತನಿಗೆ ಬೇಡ. ಆತನಿಗೆ ಬೇಕಾಗಿದ್ದೇನು? ಗೆಲುವು. ಯಾಕೆ ಗೆಲುವು ಬೇಕು ಅಂತ ಹೇಳಿದ್ರೆ, ಈ ರಾಜ್ಯ ಸಂಪತ್ತು ಆತನಿಗೆ ಬೇಕು. ರಾಜ್ಯ ಸಂಪತ್ತು ಮಾತ್ರ ಅಲ್ಲ, ರಾಜ್ಯದಲ್ಲಿರುವಂತಹ ಸಕಲ ನಿಧಿಗಳಿಗೂ ಕೂಡ ಆತನೇ ಒಡೆಯನಾಗಬೇಕು. ಧನ ರೂಪವಾದಂತಹ ನಿಧಿಗಳಿಗೂ ಕೂಡ ಆತ ಒಡೆಯನಾಗಬೇಕು. ಇದು ಆತನ ಸ್ವಾರ್ಥ. ಎಷ್ಟು ಜನ ಸಾಯ್ತಾರೆ ಅದು ಅವನಿಗೆ ಮುಖ್ಯ ಅಲ್ಲ. ಅದಕ್ಕೆ ಹೇಳಿತು ಸರ್ವಂ ಸ್ವಾರ್ಥಂ ಸಮೀಹತೆ ಅಂತೇಳಿ. ಎಲ್ಲವೂ ಕೂಡ ಎಲ್ಲಿ ಪರ್ಯವಸಾನ? ದುರ್ಯೋಧನನ ಸ್ವಾರ್ಥದಲ್ಲೇ ಪರ್ಯವಸಾನ. ಅದರಿಂದ ನಮಗೆ ಇದರಿಂದ ಸ್ಪಷ್ಟವಾಗಿ ತಿಳಿಯುವಂಥದ್ದೇನು ಗೊತ್ತಾ? ಅಧರ್ಮದ ನಡೆಗೆ ಎಷ್ಟು ಏಳಿಗೆ ಅಂತ, ಎಷ್ಟು ಆಯುಷ್ಯ ಅಂತ ಕೇಳಿದ್ರೆ, ಕ್ಷಣ ಪರ್ಯಂತ. ಒಂದು ಕ್ಷಣ ಮಾತ್ರ ಸಂತೋಷ. ಆ ಒಂದು ಕ್ಷಣ ಯಾವುದು? ಜೂಜಾದ ತಕ್ಷಣ ಆತನಿಗೆ ಏನಾಯ್ತು? ಖುಷಿ ಆಯ್ತು. ಇವರನ್ನು ಅಜ್ಞಾತವಾಸಕ್ಕೆ ಕಳಿಸಿದೆ, ಇವರನ್ನು ವನವಾಸಕ್ಕೆ ಕಳಿಸಿದೆ ಅಂತ ಹೇಳಿದ್ದಲ್ಲ, ಅದು ಕೇವಲ ಕ್ಷಣ ಪರ್ಯಂತ. ಆ ಅಜ್ಞಾತವಾಸ ವನವಾಸಾದಿಗಳನ್ನು ಮುಗಿಸಿ ಬಂದ್ರು ಇವರು. ಬಂದು ಈಗ ಯುದ್ಧಕ್ಕೆ ಮುಂದೆ ನಿಂತಿದ್ದಾರೆ. ಈಗ ಈತನಿಗೇನಾಯಿತು? ಆ ಕ್ಷಣ ಪರ್ಯಂತದ ಸುಖ ನಷ್ಟವಾಯಿತು. ಇದು ಅಧರ್ಮದ ಹಾದಿ. ದುರ್ಯೋಧನ ಅಂತ ಹೇಳಿದ್ರೆ ಆತನ ಹಾದಿಯೇ ಅಧರ್ಮ. ಈ ಅಧರ್ಮದಲ್ಲಿರುವ ವ್ಯಕ್ತಿಗಳಿಗೆ ಸುಖ ಇರುವಂಥದ್ದೆಷ್ಟು? ಕೇವಲ ಕ್ಷಣ ಪರ್ಯಂತವಾದಂತಹ ಸುಖ. ಉತ್ತಮವಾದ ಸುಖ ನಮಗೆ ನಿರಂತರವಾಗಿ ಬೇಕು ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವೇನು ಮಾಡಬೇಕು? ಧರ್ಮ ಮಾರ್ಗವನ್ನು ಹೊಂದಲೇಬೇಕು. ಮತ್ತೆ ನೋಡಿ, ಎಷ್ಟೋ ವೀರರನ್ನು ಈತ ಹೆಸರಿಸಿದ. ಈತನ ಪಾಳಯದಲ್ಲಿ ಶಕುನಿ ಇದ್ದ. ತನ್ನ ತಮ್ಮಂದಿರಲ್ಲಿ ವಿಕರ್ಣನೊಬ್ಬನನ್ನು ಹೊರತುಪಡಿಸಿ ಬೇರೆ ಯಾರ ಉಲ್ಲೇಖನೂ ಮಾಡಿಲ್ಲ. ಎಲ್ಲರೂ ಕೂಡ ಪ್ರಮುಖರೇ. ಅವರು ಪ್ರಮುಖರಾದ್ರೂ ಕೂಡ ಅವರ ಯಾರ ಉಲ್ಲೇಖವನ್ನು ಕೂಡ ಈತ ಏನ್ ಮಾಡಿಲ್ಲ? ಉಲ್ಲೇಖವನ್ನೇ ಮಾಡಿಲ್ಲ ಪ್ರಸ್ತುತ ಈತ. ಇದು ದುರಂತ ನಾಯಕನ ಒಂದು ವಿಷಯ ನಮಗೆ ಸಿಗುವಂಥದ್ದು. ಯಾಕೆ ಅವರ ಉಲ್ಲೇಖವಿಲ್ಲ? ವಾಸ್ತವಿಕವಾಗಿ ಅವರ ಉಲ್ಲೇಖವನ್ನು ಈತ ಮಾಡಿಯೇ ತೀರಬೇಕಿತ್ತು, ಆದರೂ ಕೂಡ ಮಾಡಿಲ್ಲ. ಅಷ್ಟು ಮನೋವ್ಯಾಕುಲತೆ ಈತನಿಗೆ ಇದೆ. ಅದಕ್ಕೆ ಹೇಳಿದ್ದು, ಈತನಿಗೆ ಒಬ್ಬ ಮನಃಶಾಸ್ತ್ರಜ್ಞನ ಅವಶ್ಯಕತೆ ಇತ್ತು. ವಾಸ್ತವಿಕವಾಗಿ ಸೈಕೋಥೆರಪಿ ಮಾಡುವಂತಹ ಒಬ್ಬ ಉತ್ತಮ ವ್ಯಕ್ತಿಯ ಅವಶ್ಯಕತೆ ಇತ್ತು. ಆದರೆ ಈತನಿಗೆ ಸಿಗ್ಲಿಲ್ಲ. ಅದು ಯಾರು? ಇನ್ನೊಂದು ಮುಖ್ಯ ವಿಷಯ, ಕೃಷ್ಣ ಹೇಳಿರಬಹುದು ಯುದ್ಧರಂಗದಲ್ಲಿ ನಾನು ಆಯುಧವನ್ನು ಹಿಡಿಯಲಾರೆ ಅಂತೇಳಿ. ಆದ್ರೂ ಕೂಡ ಎಂತವನು ಕೃಷ್ಣ? ಯುದ್ಧರಂಗದಲ್ಲಿ ಆತ ಆಯುಧವನ್ನು ಹಿಡಿದೇ ಯುದ್ಧ ಮಾಡಬೇಕು ಅಂತಿರ್ಲಿಲ್ಲ. ಆತನ ಮಾರ್ಗದರ್ಶನ ಯಾರಿಗಿದೆ? ಮಾರ್ಗದರ್ಶನಕ್ಕಿಂತಲೂ ಬೇಕಾದ್ರೆ ಇನ್ನು ಕೆಳಮಟ್ಟದಲ್ಲಿ ನೋಡು, ಆತನ ಹತ್ತಿರದ ಸಾಮೀಪ್ಯ ಯಾರಿಗಿದೆ? ಅದಿಷ್ಟು ಇದ್ರೂ ಸಾಕು, ನಮಗೆ ಜಯ ಅನ್ನುವಂಥದ್ದು ನಿಶ್ಚಿತವಾಗಿಯೂ ಸಿಗಬಹುದಿತ್ತು. ಆದ್ರೂ ಕೂಡ ಇದೇನು ಮಾಡ್ತಾನೆ? ಕೃಷ್ಣನ ಹೆಸರನ್ನೇ ಹೆಸರಿಸುವುದಿಲ್ಲಲ್ಲ. ಪಾಂಡವರ ಪಕ್ಷವನ್ನು ನಿರೂಪಣೆ ಮಾಡುವಾಗ ಮೊದಲು 11 ಜನ, ತದನಂತರ ಉಪ ಪಾಂಡವರು ಮರಿ ಮೊಮ್ಮಕ್ಕಳನ್ನು ಹೆಸರಿಸುವಾಗ 11 ಜನದರಲ್ಲೂ ಕೂಡ ಉಲ್ಲೇಖವಿಲ್ಲ. ತನ್ನ ಪಕ್ಷದಲ್ಲಿ 7 ಜನರ ಉಲ್ಲೇಖವನ್ನು ಮಾಡ್ತಾನೆ, ಅಲ್ಲಿಯೂ ಕೂಡ ಕೃಷ್ಣನ ಹೆಸರನ್ನೇ ಎತ್ತುವುದಿಲ್ಲ ಆತ. ವಾಸ್ತವಿಕವಾಗಿ ಆತನಿಗೆ ಗೊತ್ತಿತ್ತು ಭೀಷ್ಮರ ಪ್ರತಿಜ್ಞೆ, ಆಯುಧವನ್ನು ಹಿಡಿಯದಂತಹ ಕೃಷ್ಣನ ಕೈಯಲ್ಲಿ ಆಯುಧವನ್ನು ಹಿಡಿಸುತ್ತೇನೆ ಅಂತೇಳಿ ಭೀಷ್ಮರು ಪ್ರತಿಜ್ಞೆ ಮಾಡಿದ್ರು. ಆದ್ರೂ ಕೂಡ ಈತನಿಗೆ ಮನಸ್ಸಿಗೆ ಅದು ಹೊಳೆಯಲೇ ಇಲ್ಲ, ಈ ದುರ್ಯೋಧನನಿಗೆ. ಇದು ಅಧರ್ಮದ ನಡೆ ನೋಡಿ. ಅಧರ್ಮದ ಗೋಡೆಗೆ ಎಷ್ಟೇ ನಾವು ಬಣ್ಣ ಬಳಿದ್ರು, ಎಂತಹ ಬಣ್ಣ, ಎಷ್ಟೇ ಬಣ್ಣ ಬಳಿದ್ರು ಏನಾದ್ರೂ ಪ್ರಯೋಜನ ಉಂಟಾ? ಅದು ಎಂತಹ ಬಣ್ಣ? ಅಜ್ಞಾನದ ಬಣ್ಣ. ಈ ಅಧರ್ಮದ ಗೋಡೆಗೆ
ಅಜ್ಞಾನದ ಬಣ್ಣ ಬಳಿದು ಎಷ್ಟು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಬಣ್ಣ ಬಳಿದ್ರು ಒಂದೇ, ಬಣ್ಣ ಬಳಿಯದಿದ್ರು ಒಂದೇ. ಆ ದುಸ್ಥಿತಿಯಲ್ಲಿದ್ದಾನೆ ಯಾರು? ದುರ್ಯೋಧನ. ಆದ್ದರಿಂದ ಈ ಶ್ಲೋಕದಿಂದ ಮುಖ್ಯವಾಗಿ ತಿಳಿಯುವಂಥದ್ದು, ಅಧರ್ಮದ ನಡೆಗೆ ತುಂಬಾ ದಿನದ ಆಯಸ್ಸು ಇಲ್ಲ, ಕಡಿಮೆ ಕ್ಷಣ ಪರ್ಯಂತವಾದಂತಹ ಆಯಸ್ಸು ಮಾತ್ರ ಒಂದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಅಧರ್ಮದಲ್ಲಿ ಯಾರು ನಡೀತಿರ್ತಾನಲ್ಲ, ಆತನ ಮನಸ್ಸು ಎಂದಿಗೂ ಕೂಡ ಶಾಂತವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಾದರೂ ಒಂದು ಮಾತು ಹೇಳಿದ ತಕ್ಷಣ ಆತನ ಮನಸ್ಸಿನಲ್ಲಿ ಅದು ಚುಚ್ಚುತ್ತಾನೇ ಇರ್ತದೆ. ಹೇಳಿದ ವ್ಯಕ್ತಿಯನ್ನು ಸಮೀಪಿಸಿ ಆ ವಿಷಯದ ಬಗ್ಗೆ ವಿಮರ್ಶೆ ಮಾಡ್ತಾನೆ. ಕಾರಣ, ಆತ ಅಧರ್ಮದ ನಡೆಯಲ್ಲಿರ್ತಾನೆ. ಯಾರು ಧರ್ಮದ ನಡೆಯಲ್ಲಿರ್ತಾನಲ್ಲ, ಅವನು ಯಾವ ವ್ಯಕ್ತಿಗಳ ಹತ್ರ ಕೂಡ ಹೋಗಿ ತಾನು ಹೇಳಿದ ಮಾತಿನ ಬಗ್ಗೆ ವಿಮರ್ಶೆ ಮಾಡುವುದಿಲ್ಲ. ಕಾರಣ, ಆತ ಹೇಳಿರುವಂತಹ ವಿಷಯದ ಬಗ್ಗೆ ಅಷ್ಟು ಗೌರವತೆಯು, ಹೇಳಿದ ಮಾತಿನಲ್ಲಿ ಅಷ್ಟು ನಿಷ್ಠತೆ ಅನ್ನುವಂಥದ್ದು ಆತನಿಗೆ ಇರುತ್ತದೆ. ಇದು ಮುಖ್ಯವಾಗಿ ಈ ಶ್ಲೋಕದಿಂದ ನಮಗೆ ತಿಳಿಯುವಂಥದ್ದು. ಇನ್ನು ಮುಂದೆ ಬರುವಂಥದ್ದು ಮುಖ್ಯವಾದ ಶ್ಲೋಕ, 10ನೆಯ ಶ್ಲೋಕ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಎನ್ನುವಂಥದ್ದು 10ನೆಯ ಶ್ಲೋಕ. ವಸ್ತುತಸ್ತು ಹಿಂದೆ ಹೇಳಿದಾಗೆ ಭಗವದ್ಗೀತೆಗೆ ಆಚಾರ್ಯ ಮಧ್ವರು, ಆಚಾರ್ಯ ಶಂಕರರು, ಆಚಾರ್ಯ ರಾಮಾನುಜರು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಒಂದೊಂದು ಶ್ಲೋಕಗಳಿಗೂ ಕೂಡ. ಅವರು ವ್ಯಾಖ್ಯಾನ ಮಾಡದ ಒಂದು ಮುಖ್ಯ ಶ್ಲೋಕ ಯಾವುದು ಗೊತ್ತಾ? ಈ ಶ್ಲೋಕ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಎನ್ನುವಂತಹ ಶ್ಲೋಕ ಇದೆಲ್ಲ, ಇದಕ್ಕೆ ಅವರು ವ್ಯಾಖ್ಯಾನವನ್ನೇ ಮಾಡುವುದಿಲ್ಲ. ಕಾರಣ, ಅತಿ ಸುಲಭವಾದ ಶ್ಲೋಕ ಅಂತ ಹೇಳಿ. ವಸ್ತುತಸ್ತು ಇದಕ್ಕೆ ಹಲವು ವ್ಯಾಖ್ಯಾನಗಳು ಸಿಗ್ತದೆ. ಯಾರೂ ಕೂಡ ಉತ್ತಮ ವ್ಯಾಖ್ಯಾನವನ್ನೇ ಮಾಡಲಿಲ್ಲ. ಅವರು ಎಡವಿದ್ಯಲ್ಲಿ ಗೊತ್ತಾ, ಅಪರ್ಯಾಪ್ತಂ ಪರ್ಯಾಪ್ತಂ ಎನ್ನುವಂತಹ ಎರಡೇ ಶ್ಲೋಕದಲ್ಲಿ ಎಲ್ಲರೂ ಕೂಡ ಎಡವಿ ಹೋಗ್ತಾರೆ. ವ್ಯಾಖ್ಯಾನಗಳನ್ನು ಅಬದ್ಧವಾಗಿ ಮಾಡಲಿಕ್ಕೆ ಅಬದ್ಧ ಮಾಡಿರ್ತಾರೆ. ಕೆಲವರು ಮಾತ್ರ, ಅದರಲ್ಲಿ ಮುಖ್ಯವಾಗಿ ನಮಗೆ ಹೆಸರಿಗೆ ಶ್ಲೋಕಕ್ಕೆ ಮಾತ್ರ ಅವರು, ಹೆಸರಿಗೆ ಮಾತ್ರ ಆ ಶ್ಲೋಕ ಅಲ್ಲ ಅವರಿಗೆ, ವಾಸ್ತವಿಕವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಕಾಮಧೇನುತ್ವ ಅನ್ನುವಂತಹ ಒಂದು ಶಬ್ದ ಅವರಲ್ಲಿ ಉತ್ತಮವಾಗಿ ಇಲ್ಲಿ ಸಮನ್ವಯ ಆಗ್ತದೆ. ಅವರಿಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಈ ಶಬ್ದಕ್ಕೆ ನಮಗೆ ಉತ್ತಮವಾದ ಅರ್ಥ ಸಿಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ರಾಯರ ಗೀತಾವಿವೃತ್ತಿ ಈ ಪರ್ಯಾಪ್ತ ಅಪರ್ಯಾಪ್ತ ಎನ್ನುವಂತಹ ಶಬ್ದಕ್ಕೆ ಸ್ಪಷ್ಟವಾದ ಅರ್ಥವನ್ನು ಹೇಳಿದೆ. ಈ ಅರ್ಥವನ್ನು ಇಟ್ಟುಕೊಂಡ್ರೆ ಮಾತ್ರ ಇಲ್ಲಿ ಸಮನ್ವಯ ಆಗ್ತದೆ. ಇಲ್ಲ, ಯಾಕೆ ಈ ಶ್ಲೋಕವನ್ನು ದುರ್ಯೋಧನ ಹೇಳಿದ ಎನ್ನುವಂತಹ, ಈ ಶ್ಲೋಕದಲ್ಲಿ ಆತನ ಅಭಿಪ್ರಾಯ ಯಾಕೆ ಈ ರೀತಿಯಾಗಿ ಇತ್ತು ಎನ್ನುವಂತಹ ಭಾವನೆ ಬರಲಿಕ್ಕೆ ಸಾಧ್ಯತೆ ಇದೆ. ಆರಂಭದಲ್ಲಿ ಈ ಶ್ಲೋಕದಲ್ಲಿ ವ್ಯಾಸರ ನಡೆ, ಅದೇ ರೀತಿಯಾಗಿ ಗೀತಾ ವಾಕ್ಯದ ನುಡಿ ಇದೆಯಲ್ಲ, ತುಂಬಾ ಸುಂದರವಾದದ್ದು. ಹೇಗಿದೆ ಅಂತ ಹೇಳಿದ್ರೆ ಪ್ರಾಸಬದ್ಧವಾಗಿದೆ. ಇಲ್ಲಿ ಆರಂಭದಲ್ಲಿ ನೋಡಿ, ಒಂದು ಸೇನೆ ಬಲಂ ಭೀಷ್ಮಾಭಿರಕ್ಷಿತಂ, ಭೀಷ್ಮರಿಂದ ರಕ್ಷಿಸಲ್ಪಟ್ಟದ್ದು, ಬಲಂ ಭೀಷ್ಮಾಭಿರಕ್ಷಿತಂ. ಇನ್ನೊಂದು ಸೇನೆಯನ್ನು ಬಲಂ ಭೀಮಾಭಿರಕ್ಷಿತಂ. ಎಂತಹ ಪ್ರಾಸ ನೋಡಿ, ಎರಡು ಕಡೆಯಲ್ಲಿಯೂ ಬಲ ಶಬ್ದ, ಭೀಮ ಶಬ್ದ ಒಂದು ಕಡೆ, ಒಂದು ಕಡೆಯಲ್ಲಿ ಭೀಷ್ಮ ಶಬ್ದ, ಒಂದು ಕಡೆಗೆ ರಕ್ಷಿತಂ, ಇನ್ನೊಂದು ಕಡೆಗೆ ರಕ್ಷಿತಂ ಎನ್ನುವಂಥದ್ದು ಒಟ್ಟೊಟ್ಟಿಗೆ ಇರುವಂಥದ್ದು ಎರಡು. ಇನ್ನು ಅದೇ ರೀತಿಯಾಗಿ ಒಂದು ಸೇನೆಗೆ ಪರ್ಯಾಪ್ತ ಅಂತೇಳಿ, ಇನ್ನೊಂದು ಸೇನೆಗೆ ಅಪರ್ಯಾಪ್ತ ಎಂಬುದಾಗಿ, ಮತ್ತೆ ಪುನಃ ಇಲ್ಲಿ ಎರಡೂ ಕಡೆಯಲ್ಲಿ ಇರುವಂಥದ್ದು ನೋಡಿ, ಸ್ಪಷ್ಟವಾಗಿ ಇನ್ನೊಂದು ಪ್ರಾಸಗಳು ಬರುವಂಥದ್ದು ಎರಡು ಕಡೆಯಲ್ಲಿ. ಒಂದು ಕಡೆ ಕವಿಯ ಆಲಂಕಾರಿಕ ಪ್ರಜ್ಞೆ ಅನ್ನುವಂಥದ್ದು ನಮಗೆ ತೋರ್ತಾ ಇದೆ. ಇದು ಸಾಮಾನ್ಯತೆ ಎಲ್ರಿಗೂ ಕೂಡ ಗೊತ್ತೇ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಪ್ರಾಸ ಬಂದಿದೆ ಅಲ್ಲ. ಕವಿತೆಯಲ್ಲಿ ಮುಖ್ಯ ಪ್ರಧಾನ ವಹಿಸುವಂಥದ್ದು ಯಾವುದು ಗೊತ್ತಾ? ಪ್ರಾಸ ಅನ್ನುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನಮಗೆ ಶ್ಲೋಕದಲ್ಲಿ ಏನು ಕಾಣ್ತಾ ಇದೆ? ಪ್ರಾಸವು ಕಾಣ್ತಾ ಇದೆ. ಬಲಂ ಭೀಮಾಭಿರಕ್ಷಿತಂ ಬಲಂ ಭೀಷ್ಮಾಭಿರಕ್ಷಿತಂ ಎನ್ನುವಂಥದ್ದು, ಅದೇ ರೀತಿಯಾಗಿ ಪರ್ಯಾಪ್ತಂ, ಅದೇ ರೀತಿಯಾಗಿ ಅಪರ್ಯಾಪ್ತಂ ಎಂಬುದಾಗಿ ಎರಡೂ ಕೂಡ ಏನಿದೆ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಆಲಂಕಾರಿಕನ ಮುಖ್ಯವಾಗಿ ಕವಿಯ ಆಲಂಕಾರಿಕ ಪ್ರಜ್ಞೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇಲ್ಲಿ ಇನ್ನೊಂದು ನಮಗೆ ಗೋಚರವಾದದ್ದಿದೆ, ಗೋಚರವಾಗದ್ದಿದೆ. ಅದು ಯಾವುದು ಅಂತ ಕೇಳಿದ್ರೆ ದುರ್ಯೋಧನ ಅಹಂಕಾರಿಕ ಪ್ರಜ್ಞೆ. ಅದು ಕೂಡ ಮುಂದೆ ತಿಳಿಯಲಿದೆ ನಮಗೆ. ಆದರೆ ಆರಂಭದಲ್ಲಿ ಆತನ ಶಬ್ದ ಪ್ರಯೋಗದಿಂದ ಗೊತ್ತಾಗ್ತದೆ. ತನ್ನ ಪರಿವಾರವನ್ನು ಆತ ಹೊಗಳಿಕೊಳ್ಳುವುದಿಲ್ಲ, ಆದರೆ ತನ್ನನ್ನು ಹಿಂದೆ ಹೊಗಳಿಕೊಂಡದ್ದು ನಾವು ಕಂಡಿದ್ದೇವೆ. ಪಾಂಡವರನ್ನು ಹೊಗಳ್ತಾನೆ ನೋಡಿ. ಅಲ್ಲಿ ಅವನ ಅಹಂಕಾರಿಕ ಪ್ರಜ್ಞೆ. ಒಂದು ಕಡೆ ಕವಿಯ ಅಲಂಕಾರಿಕ ಪ್ರಜ್ಞೆ, ಒಂದು ಕಡೆ ದುರ್ಯೋಧನ ಅಹಂಕಾರದ ಪ್ರಜ್ಞೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಆತ ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಸೇನೆ ನನಗೆ ಜಯ ತಂದು ಕೊಡಲು ಅಸಮರ್ಥ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆ ಆ ಸೇನೆ ಜಯವನ್ನು ಹೊಂದಲು ಸಮರ್ಥ. ಇಲ್ಲಿಯೂ ನೋಡಿ ಪ್ರಾಸ ಅನ್ನುವಂಥದ್ದು ನಮಗೆ ಸಿಗ್ತಾ ಇದೆ. ಒಂದು ಕಡೆಗೆ ಅಸಮರ್ಥ, ಅದು ಯಾವುದು? ತನ್ನ ಸೈನ್ಯ. ಇನ್ನೊಂದು ಕಡೆ ಪಾಂಡವರ ಸೈನ್ಯ ಸಮರ್ಥ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದ್ರಿಂದ ಇಲ್ಲಿಯೂ ಕೂಡ ಉತ್ತಮವಾದಂತಹ
ಪ್ರಾಸ ಅನ್ನುವಂಥದ್ದು ನಮಗೆ ದೊರಕ್ತಾ ಇದೆ. ಆದ್ರಿಂದ ಈ ಶ್ಲೋಕದ ಅರ್ಥ ಸಾಮಾನ್ಯತ ನೋಡಿದ್ರೆ ಎಲ್ರಿಗೂ ಕೂಡ ಅರ್ಥ ಆಗ್ತದೆ. ಅಪರ್ಯಾಪ್ತಂ ಪರ್ಯಾಪ್ತಂ ಎರಡು ಶಬ್ದವನ್ನು ಬಿಟ್ರೆ ಸುಲಭವಾಗಿ ಅರ್ಥ ಆಗುವಂತಹ ಶ್ಲೋಕ. ಅದಕ್ಕೆ ಮೊದಲು ನಾವು ಈ ಅಪರ್ಯಾಪ್ತ ಪರ್ಯಾಪ್ತ ಎನ್ನುವಂತಹ ಶಬ್ದಗಳಿಗೆ ಏನು ಅರ್ಥ ಅಂತೇಳಿ ನಾವು ಮೊದಲು ತಿಳ್ಕೊಳ್ಬೇಕು. ಮೊದಲು ಇಲ್ಲಿ ಆಪ್ತ ಅಂದ್ರೆ ಏನು? ಸಮಾಪ್ತಿ ಎಂಬುದಾಗಿ ಅರ್ಥ. ಈ ಸಮಾಪ್ತಿಯಲ್ಲಿ ಆಪ್ತಿ ಎಂದರೇನು? ಹೊಂದುವುದು ಎಂಬುದಾಗಿ ಅರ್ಥ. ಹಾಗಾದ್ರೆ ಸಮಾಪ್ತಿ ಅಂತಂದ್ರೆ ಏನು? ಎಲ್ಲ ಮುಗಿಸುವುದು ಎಂಬುದಾಗಿ ನಮಗೆ ಅರ್ಥ ಆಯಿತು. ಹಾಗಾದ್ರೆ ಪರ್ಯಾಪ್ತ ಇಲ್ಲಿಗೆ, ಹಾಗಾದ್ರೆ ಮತ್ತೆ ಬರುವ ಯಾವುದಕ್ಕೆ? ಪರ್ಯಾಪ್ತ ಎನ್ನುವಂತ ಶಬ್ದಕ್ಕೆ. ಇದು ಸಮಾಪ್ತಿ ಅಂತೇಳಿ ಸಾಮಾನ್ಯವಾಗಿ ನಮಗೆ ಎಲ್ಲ ಕಡೆ ಬರ್ತದೆ, ಆಪ್ತರು, ನನಗೆ ಅವರು ಆಪ್ತರು ಅಂತೇಳಿ. ಅವಾಗ ಆಪ್ತ ಶಬ್ದಕ್ಕೆ ಏನು ಅರ್ಥ ಬೇಕು ಅದಕ್ಕೋಸ್ಕರ ತಿಳಿಸಿದ್ದು. ಅಥವಾ ಆಪ್ತಿಗೆ ಆಪ್ತಿಗೆ ನಿಲುಕುವಂತಹ ವ್ಯಕ್ತಿ ಅಂತ ಹೇಳ್ತಾರೆ ಕೆಲವರನ್ನು. ಆವಾಗ ಆಪ್ತಿ ಶಬ್ದಕ್ಕೆ ಏನು ಅರ್ಥ ಬೇಕು ಅದಕ್ಕೋಸ್ಕರ ಆಪ್ತಿ ಶಬ್ದದ ಅರ್ಥ ತಿಳಿದುಕೊಂಡದ್ದು. ಎಲ್ಲಾ ಕಡೆ ಸಾಮಾನ್ಯತ ಬರುತ್ತದೆ ಸಮಾಪ್ತಿ ಎನ್ನುವಂಥದ್ದು. ಸಮಾಪ್ತಿ ಎನ್ನುವಂಥದ್ದು ಮುಗೀತು ಎಂಬುದಾಗಿ ಅರ್ಥ. ಸಮ್ಯಕ್ ಆಪ್ತಿ ಮಾತ್ರ ಅಲ್ಲ, ಸಮ್ಯಕ್ ಆಪ್ತಿ ಎಲ್ಲ ಅಂತಂದ್ರೆ ಎಲ್ಲವೂ ಕೂಡ ಮುಗಿಯಿತು ಎನ್ನುವಂಥದ್ದು ಹೇಳುವಂಥದ್ದು. ಅದಕ್ಕೊಂದು ಸಾಮಾನ್ಯವಾಗಿ ಅವುಗಳ ಅರ್ಥವನ್ನು ಆರಂಭದಲ್ಲಿ ತಿಳ್ಕೊಂಡದ್ದು. ಇನ್ನು ಪರ್ಯಾಪ್ತ ಇದರಲ್ಲಿ ಬರುವಂಥದ್ದು ಮೊದಲು ಪರ್ಯಾಪ್ತ. ಅಪರ್ಯಾಪ್ತ ಅಂತ ತಿಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ವಿಶೇಷ ಜಿಜ್ಞಾಸಾಂ ಪ್ರತಿ ಸಾಮಾನ್ಯ ಜ್ಞಾನಂ ಕಾರಣ. ಸಾಮಾನ್ಯವಾದಂತಹ ಪರ್ಯಾಪ್ತ ಅಂದ್ರೆ ಏನು ಅಂತ ತಿಳಿದುಕೊಳ್ಳುವ. ಪರ್ಯಾಪ್ತ ಅಂತ ಏನು ಅಂತ ತಿಳಿದುಕೊಂಡ್ರೆ ಅಪರ್ಯಾಪ್ತ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತದೆ, ಹೇಳಬೇಕು ಅಂತ ಇಲ್ಲ. ಪರ್ಯಾಪ್ತ ಎನ್ನುವಂಥದ್ದಕ್ಕೆ ಇಲ್ಲಿ ಯುದ್ಧದ ಸಂದರ್ಭದಲ್ಲಿ ಏನರ್ಥ ಅಂತ ಹೇಳಿದ್ರೆ ಎಲ್ಲಾ ಕಡೆಯಿಂದಲೂ ಬರುವುದು ಅಂತ ಹೇಳಿ, ಎಲ್ಲಾ ಕಡೆಯಿಂದಲೂ ಬರುವಂಥದ್ದು ಅಂತ ಹೇಳಿ. ಹಾಗಾದ್ರೆ ಅಪರ್ಯಾಪ್ತ ಅಂತ ಹೇಳಿದ್ರೆ ಸಾಲದು ಎಂಬುದಾಗಿ ಅರ್ಥವನ್ನು ನಾವು ಸಾಮಾನ್ಯತ ಇಲ್ಲಿ ಕಾಣಲಿಕ್ಕೆ ಸಾಧ್ಯವಿದೆ. ಇನ್ನೊಂದು ಪರ್ಯಾಪ್ತ ಎನ್ನುವಂಥಕ್ಕೆ ಸಹಜವಾದ ಒಂದು ಅರ್ಥವೂ ಇದೆ. ಏನು ಅಂತ ಹೇಳಿದ್ರೆ ಯಥೇಷ್ಟ ಎಂಬುದಾಗಿ ಅರ್ಥ. ಈಗ ಉದಾಹರಣೆಗೆ ನಾವು ಮನೆಯಲ್ಲಿ ಒಂದು ಪೂಜೆ ಮಾಡ್ತಾ ಇರ್ತೇವೆ, ಒಂದು ಪೂಜೆಯನ್ನು ಮಾಡಿಸ್ತಾ ಇರ್ತೇವೆ, ಅಥವಾ ಮಾಡಲಿಕ್ಕೆ ತಿಳಿದಂತಹ ವ್ಯಕ್ತಿ ತಾನೇ ಸ್ವತಃ ಮಾಡ್ತಾ ಇರ್ತಾನೆ. ಒಂದು ಸತ್ಯನಾರಾಯಣ ಪೂಜೆಯೋ ಅಥವಾ ಒಂದು ಗಣಪತಿ ಹವನವೋ ಅಂತ ಹೇಳಿ ಇಟ್ಟುಕೊಳ್ಳುವ. ಸಾಮಾನ್ಯವಾಗಿ ಪೂಜೆ ಮಾಡುವಂತಹ ವ್ಯಕ್ತಿಗೇನು ಎಲ್ಲರನ್ನು ಬಂದವರನ್ನು ವಿಚಾರಿಸಲಿಕ್ಕೆ ಆತನಿಗೆ ಆಗುದಿಲ್ಲ, ಆತನ ಪರಿವಾರದವರ ಯಾರೋ ವಿಚಾರಿಸ್ತಾ ಇರ್ತಾರೆ. ಒಂದು ಕಡೆ ಬಂದವರಿಗೆ ಪುಷ್ಕರವಾದಂತಹ ಭೋಜನವನ್ನು ಹಾಕಬೇಕು, ಅದಕ್ಕೋಸ್ಕರ ಒಂದು ಕಡೆ ಪಾಚಕರು ಭೋಜನವನ್ನು ಮಾಡ್ತಾ ಇರ್ತಾರೆ. ಈತ ಪೂಜೆಗೆ ಸಂಕಲ್ಪಕ್ಕೆ ಕುಳಿತಿರ್ತಾನೆ. ಸಂಕಲ್ಪ ಎಲ್ಲ ಆಗಿ ಪೂಜೆ ಎಲ್ಲ ಮುಗೀತದೆ. ಪೂಜೆ ಮುಗಿದ ತಕ್ಷಣ ಇದೇನು ಮಾಡ್ತಾನೆ? ನೇರವಾಗಿ ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ಅಡುಗೆ ಮಾಡುವವರ ಹತ್ರ ಹೋಗ್ತಾನೆ. ಕಾರಣ ತುಂಬಾ ಜನರನ್ನು ನೋಡಿರ್ತಾನೆ. ಅಡುಗೆ ಅವರಿಗೆ ಸಾಕಾಗಬಹುದೋ ಅಥವಾ ಕಡಿಮೆ ಆಗ್ಬಹುದೋ ಎನ್ನುವಂತಹ ವ್ಯಾಕುಲತೆ ಯಾರಲ್ಲಿ ಇರ್ತದೆ ಗೊತ್ತಾ? ಯಜಮಾನನಲ್ಲಿ ಇರ್ತದೆ. ಅದಕ್ಕೋಸ್ಕರ ಯಜಮಾನ ನೇರವಾಗಿ ಹೋಗಿ ಅವರಲ್ಲಿ ಕೇಳ್ತಾರೆ, ತುಂಬಾ ಜನ ಬಂದಿದ್ದಾರೆ, ಮಾಡಿರುವಂತಹ ಅಡಿಗೆ ಸಾಕಾಗಬಹುದಾ ಅಂತೇಳಿ ಕೇಳ್ತಾನೆ. ಆವಾಗ ಅಡಿಗೆಯವರು ಹೇಳ್ತಾರೆ ಯಥೇಷ್ಟ, ಬೇಕಾದಷ್ಟು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಯಥೇಷ್ಟ ಪರ್ಯಾಪ್ತ ಎನ್ನುವಂಥದ್ದಕ್ಕೆ ಬೇಕಾದಷ್ಟು ಎನ್ನುವಂತ ಅರ್ಥವೂ ಕೂಡ ಒಂದಿದೆ. ಒಂದು ವೇಳೆ ಇಲ್ಲಿ ಅಂತ ಹೇಳಿದ್ರೆ ಈಗ ಪರ್ಯಾಪ್ತ ಅರ್ಥಾತ್ ಭೀಮನಿಂದ ರಕ್ಷಿತವಾದಂತಹ ಸೈನ್ಯ ಇದೆಯಲ್ಲ ಅದು ಬೇಕಾದಷ್ಟಿದೆ ಅರ್ಥಾತ್. ಹಾಗಾದ್ರೆ ಅಪರ್ಯಾಪ್ತ ಅಂತ ಹೇಳಿದ್ರೆ ಬೇಕಾದಷ್ಟಿಲ್ಲ ಅಂತ ಆಯ್ತು. ಯಾರಿಂದ ರಕ್ಷಿತವಾದದ್ದು? ಭೀಷ್ಮನಿಂದ ರಕ್ಷಿತವಾದಂತ ಈ ಕೌರವ ಸೇನೆ ಇದೆಯಲ್ಲ ಇದು ಬೇಕಾದಷ್ಟಿಲ್ಲ. ಯಾರನ್ನು ಎದುರಿಸಲು? ಪಾಂಡವರನ್ನು ಎದುರಿಸಲು ಅಂತೇಳಿ ಸಾಮಾನ್ಯತೆ ಈ ರೀತಿಯಾಗಿ ಅರ್ಥ ಅನ್ನುವಂಥದ್ದು ನಮಗೆ ಸಿಗ್ತದೆ. ಇನ್ನು ಶ್ಲೋಕದ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನೋಡುವಾಗ ಸ್ಪಷ್ಟವಾಗಿ ನಮಗೆ ಇದು ಗೊತ್ತಾಗ್ತದೆ. ಅಪರ್ಯಾಪ್ತಂ, ಹಾಗಾದ್ರೆ ಅಪರ್ಯಾಪ್ತಂ ಅಂತ ಹೇಳಿದ್ರೆ ಏನು? ಸಾಲದು ಎಂಬುದಾಗಿ ಕನ್ನಡದಲ್ಲಿ ಸ್ಪಷ್ಟ ಅರ್ಥ ಗೊತ್ತಾಗ್ತದೆ. ಮುಂದೆ ಸೈನ್ಯ, ಮುಂದೆ ಅದೇ ರೀತಿಯಾಗಿ ನೋಡಿ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಇಲ್ಲಿ ಬಲ ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ. ವಾಸ್ತವಿಕವಾಗಿ ಹಿಂದೆಲ್ಲ ಹೆಚ್ಚು ಶಬ್ದ ಪ್ರಯೋಗ ಮಾಡಿದ್ದು ಯಾವುದು? ಸೈನ್ಯ ಅಂತೇಳಿ. ಇಲ್ಲಿಯೂ ಕೂಡ ಸೈನ್ಯ ಶಬ್ದವನ್ನು ಆತನಿಗೆ ಪ್ರಯೋಗ ಮಾಡಬಹುದಿತ್ತು, ಆದ್ರೆ ಆತ ಮಾಡಲಿಲ್ಲ. ಯಾಕೆ ಗೊತ್ತಾ? ಕೌರವನಿಗೆ ಗೊತ್ತು ಸೈನ್ಯ ಬಲ ಶಬ್ದವನ್ನೇ ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ ಆತನ ಬಲ ಯಾವುದು ಗೊತ್ತಾ? ಅಧರ್ಮವೇ ಆತನ ಬಲ ಎನ್ನುವಂಥದ್ದು ಆತನಿಗೆ ಸ್ಪಷ್ಟವಾಗಿ ಯಾರಿಗೆ ಗೊತ್ತಿತ್ತು? ಕೌರವನಿಗೆ ಗೊತ್ತಿತ್ತು. ಹಾಗಾದ್ರೆ ಪಾಂಡವರ ಬಲ ಯಾವುದು? ಪಾಂಡವರ ಬಲ ಧರ್ಮವೇ ಪಾಂಡವರ ಬಲ. 11 ಅಕ್ಷೋಹಿಣಿ ಸೈನ್ಯ ಇದ್ರೂ ಕೂಡ, ಯಾರಲ್ಲಿ? ಕೌರವನಲ್ಲಿ ಇದ್ರೂ ಕೂಡ ಆತನಿಗೆ ನನ್ನಲ್ಲಿ ಜನಬಲ ಇದೆ ಅಂತೇಳಿ ಆತನಿಗೆ ಗೊತ್ತು. ಆದ್ರೆ ಆ ಜನಬಲ ಪ್ರಧಾನ ಅಲ್ಲ ಎನ್ನುವಂಥದ್ದು ಆತನಿಗೆ ಗೊತ್ತುಂಟು. ಯಾಕೆ ಗೊತ್ತಾ? ಜನಬಲಕ್ಕೆ ಮುಖ್ಯವಾದದ್ದು ಬೇಕಾದದ್ದು ಯಾವುದು ಗೊತ್ತಾ? ನೈತಿಕ ಬಲ, ನ್ಯಾಯಯುತವಾದಂತಹ ಬಲ ಮುಖ್ಯ ಬೇಕು. ನ್ಯಾಯಯುತವಾದಂತಹ ಬಲ ಬೇಕು ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಧರ್ಮದಲ್ಲಿ ನಾವು ಇರಬೇಕು. ಯಾವಾಗ ನಾವು ಧರ್ಮದಲ್ಲಿ ಇರ್ತೇವೋ ಆವಾಗ ನಮ್ಮಲ್ಲಿ ನ್ಯಾಯಯುತವಾದಂತಹ ಬಲ ಇರ್ತದೆ. ಯಾವಾಗ ನಮ್ಮಲ್ಲಿ ನ್ಯಾಯಯುತವಾದಂತಹ ಬಲ ಇರ್ತದೋ ಆವಾಗ ನಾವು ನೈತಿಕವಾಗಿ ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ತಾನು ಅಧರ್ಮದಲ್ಲಿ ಇರುವಂಥದ್ದು ಆತನಿಗೆ ಸ್ಪಷ್ಟ. ಆದ್ದರಿಂದ ಎಷ್ಟು ಜನ ಇದ್ದೇನು ಪ್ರಯೋಜನ? 11 ಅಕ್ಷೋಹಿಣಿ ಸೈನ್ಯ ಇದ್ರೂ ನನ್ನಲ್ಲಿ ಆತನಲ್ಲಿ ಭಾವನೆ ಇದೆ. ಅದೇ ಪಾಂಡವರಲ್ಲಿ 7 ಅಕ್ಷೋಹಿಣಿ ಸೈನ್ಯ ಇರುವುದು, ಆದ್ರೂ ಕೂಡ ಅವರಲ್ಲಿ ಏನಿದೆ? ನೈತಿಕ ಬಲ ಇದೆ. ಯಾಕೆಂದ್ರೆ ನ್ಯಾಯಯುತವಾಗಿ ಅವರಿದ್ದಾರೆ, ಧರ್ಮದ ಪರವಾಗಿಯೇ ಇದ್ದಾರೆ.
ಮೂಲ ಉದಾಹರಣೆ ಕೃಷ್ಣನೇ ಅವರೊಟ್ಟಿಗಿದ್ದಾನಲ್ಲ. ಧರ್ಮ ಇದ್ದಲ್ಲಿ ಕೃಷ್ಣ ಇರುವಂಥದ್ದು. ಆದ್ದರಿಂದ ನ್ಯಾಯಯುತವಾದಂತಹ ಧರ್ಮದ ಬಲ ಇರುವಂಥದ್ದು ಕೇವಲ ಪಾಂಡವರ ಪಕ್ಷದಲ್ಲಿ ಮಾತ್ರ. ಅದಕ್ಕೋಸ್ಕರವಾಗಿ ಈತ ಹೇಳುವಂಥದ್ದು, ಎಷ್ಟು ಜನ ಇದ್ದು ಏನು ಪ್ರಯೋಜನ, ನಮ್ಮಲ್ಲಿ ಈ ಬಲ ಇದೆ ಅಲ್ಲ, ಇದು ಎಷ್ಟೋ ಜನರಿದ್ರೂ ಕೂಡ ಪ್ರಯೋಜನವಿಲ್ಲ. ಜನಬಲ ಮುಖ್ಯವಲ್ಲ, ನನಗೆ ಬೇಕಾಗಿರುವಂಥದ್ದು ನೈತಿಕ ಬಲ, ಅರ್ಥಾತ್ ನ್ಯಾಯಯುತವಾದ ಬಲ. ಅದು ಹೇಗಿರಬೇಕು? ಧರ್ಮ ಸಹಿತವಾಗಿ ಇರಬೇಕು ಅಂತ ಹೇಳಿ ಅದನ್ನ ಈತನ ಮಾತಿನಲ್ಲಿ ನಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿ ಆತ ಯಾವ ಶಬ್ದವನ್ನು ಬಳಸಿದ್ದು? ಬಲ ಎನ್ನುವಂತಹ ಶಬ್ದ. ಆದ್ದರಿಂದ ಇಷ್ಟು ಜನಬಲ ಇದ್ರೂ ಕೂಡ ನಾವು ಏನು ಅಂತ ಕೇಳಿದ್ರೆ ಅಧೀರರು ಅಂತ ಹೇಳಿ. ನಮಗೆ ಕೆಲವೊಂದು ಕಡೆ ಚಲನಚಿತ್ರ ಇತ್ಯಾದಿಗಳಲ್ಲಿ ಬರ್ತದೆ ಆತ ಅಧೀರ ಅಂತೇಳಿ. ಒಬ್ಬ ಆ ನಾಯಕನ ಮುಂದೆ ಖಳನಾಯಕನನ್ನು ಪ್ರಸ್ತುತಪಡಿಸ್ತಾ ಇರ್ತಾರೆ. ಖಳನಾಯಕನನ್ನು ಪ್ರಸ್ತುತಪಡಿಸುವಾಗ ಆತನಿಗೆ ಅಧೀರ ಎಂಬುದಾಗಿ ಹೆಸರನ್ನು ಕೊಡ್ತಾರೆ. ಅಧೀರ ಅಂತ ಹೆಸರನ್ನು ಕೊಟ್ಟು ಆತನನ್ನು ತುಂಬಾ ಮೇರು ವ್ಯಕ್ತಿ ಎಂಬಾಗಿ ಬಿಂಬಿಸ್ತಾರೆ. ವಾಸ್ತವಿಕವಾಗಿ ಅಧೀರ ಶಬ್ದಕ್ಕೆ ಅರ್ಥ ತಿಳಿದಿದ್ರೆ ಆ ಶಬ್ದವನ್ನು ಯಾರೂ ಕೂಡ ಬಳಕೆ ಮಾಡ್ತಿರ್ಲಿಲ್ಲ ಒಬ್ಬ ಖಳನಾಯಕನಿಗೆ. ಯಾಕೆ ಗೊತ್ತಾ? ಅಧೀರ ಎನ್ನುವಂತಹ ಶಬ್ದಕ್ಕೇನು ಅರ್ಥ ಗೊತ್ತಾ? ಹೆದರು ಪುಕ್ಕಲುತನ ಉಳ್ಳವನು ಅಂತ ಹೇಳಿ. ಖಳನಾಯಕನಿಗೆ ಹೆಸರೇ ಹೆದರು ಪುಕ್ಕಲುತನ ಅಂತ ಹೇಳಿದ್ರೆ ಆತ ನಾಯಕನಿಗೆ ಖಳನಾಯಕನಾಗಲು ಹೇಗೆ ಸಾಧ್ಯ? ಅದಕ್ಕೆ ಈತ ಹೇಳುವಂಥದ್ದು, ನಮ್ಮ ಬಲ ಆ ರೀತಿಯಾಗಿ ಇದೆ, ನಾವು ಹೆದರು ಪುಕ್ಕಲುತನದ ಸಂಘಟನೆ ಉಳ್ಳವರು ಅಂತ ಹೇಳಿ ತನ್ನನ್ನು ತಾನೇ ಏನು ಮಾಡ್ತಾನೆ? ತನ್ನನ್ನು ತಾನೇ ಸೂಚನೆ ಮಾಡಿಸಿಕೊಳ್ತಾ ಇದ್ದಾನೆ. ಗೊತ್ತಿದ್ರೂ ಕೂಡ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಇದು ದುರ್ಯೋಧನನ ವ್ಯಾಕುಲತೆ ಎಲ್ಲಾ ಕಡೆಯಲ್ಲೂ ಕೂಡ. ಅದನ್ನು ಅದನ್ನೇ ಹೇಳಿದ್ದು ಅಪರ್ಯಾಪ್ತಂ. ಅಂತಹ ಹೆದರು ಪುಕ್ಕಲುತನದ ನಮ್ಮ ಸಂಘಟನೆ ಉಂಟಲ್ಲ, ಇದು ಅಪರ್ಯಾಪ್ತಂ, ಸಾಲದು. ಯಾರ ಮುಂದೆ? ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಮನಿಂದ ಭಯಂಕರವಾದಂತಹ ತೇಜೋಪುಂಜ ಸ್ವರೂಪನಾದಂತಹ ಭೀಮನ ಸೈನ್ಯದ ಮುಂದೆ ನಮ್ಮ ಹೆದರು ಪುಕ್ಕಲುತನದ ಈ ಸೈನ್ಯ ಇದೆಲ್ಲ, ಇದು ಅಪರ್ಯಾಪ್ತಂ, ಸಾಲದು ಎಂಬುದಾಗಿ ಆತ ಹೇಳುವಂಥದ್ದು ಇದು. ಇನ್ನು ಇಲ್ಲಿ ಭೀಷ್ಮಾಭಿರಕ್ಷಿತಂ ಅಂತ ಹೇಳಿದ್ದಾನೆ. ಭೀಷ್ಮರಿಂದ ರಕ್ಷಣೆಗೊಳಪಟ್ಟಂತಹ ಇದು ಸೈನ್ಯ ಅಂತೇಳಿ ಹೇಳ್ತಾ ಇದ್ದಾನೆ. ಇಲ್ಲಿ ಆತನಿಗೆ ಇನ್ನೊಂದು ವ್ಯಾಕುಲತೆಯೂ ಇದೆ ಈ ವಿಷಯದಲ್ಲಿ. ಎಷ್ಟೋ ಮಂದಿ ಭೀಷ್ಮನ ಮಾತನ್ನೇ ಕೇಳುವುದಿಲ್ಲ. ಉದಾಹರಣೆಗೆ ಗೊತ್ತಾಯ್ತಲ್ಲ, ಯುದ್ಧ ಪ್ರಾರಂಭವಾಗುವ ಮುಂಚೆನೆ ಆತುರದಿಂದ ಶಸ್ತ್ರತ್ಯಾಗ ಮಾಡಿದ ಕರ್ಣ. ಒಂದು ಹಂತದ ಬಲವೇ ಕುಗ್ಗಿ ಹೋಯಿತು ದುರ್ಯೋಧನನಿಗೆ. ಆತನ ಪ್ರಮುಖ ಆಪ್ತ ಅವನು ಹೋಗಿ ಆಯಿತು ಹಿಂದೆ. ಇನ್ನು ಈ ಭೀಷ್ಮರನ್ನು ಯಾರೆಲ್ಲ ಬೆಂಬಲಿಸುತ್ತಾರೆ ಅನ್ನುವಂಥದ್ದು ಕೂಡ ಒಂದು ಸಂಶಯ ಯಾರಿಗಿದೆ? ದುರ್ಯೋಧನನಿಗಿದೆ ಮುಖ್ಯವಾಗಿ. ಇನ್ನು ಅದೇ ರೀತಿಯಾಗಿ ಒಂದು ವೇಳೆ ಎರಡು ಬಲ ಇಟ್ಕೊಳ್ಳೋ, ಈಗ ಭೀಷ್ಮರಲ್ಲಿ ಒಂದು ಶರೀರದ ಬಲ, ಇನ್ನೊಂದು ಮನಸ್ಸಿನ ಬಲ ಅಂತೇಳಿ ಇಟ್ಕೊಳ್ಳುವ. ಭೀಷ್ಮರದ್ದು ಎರಡು ಬಲಗಳು. ಶರೀರದ ಬಲವು 700 ವರ್ಷದ ಹಣ್ಣು ಮುದುಕ ಇವರು. ಇವರಲ್ಲಿ ಏನು ಬಲ ಇರಲಿಕ್ಕೆ ಸಾಧ್ಯವಿದೆ? ಅಲ್ಲಿ ಮುಂದೆ ನಿಂತಿರುವವನು ಯಾರು? ಭೀಮಾಭಿರಕ್ಷಿತಂ. ಭೀಮನು 70 ವರ್ಷದ ಹದಿಹರೆಯದ ವ್ಯಕ್ತಿ ಆತ. ಆತನ ಬಲ ಎಲ್ಲಿ? ಈ 700 ವರ್ಷದ ಮುದುಕನ ಬಲ ಎಲ್ಲಿ? ಆದ್ರಿಂದ ಶರೀರದ ಬಲವೂ ಕೂಡ ಹೋಯ್ತು. ಇನ್ನು ಮನಸ್ಸಿನ ಬಲವನ್ನು ಇಟ್ಟುಕೊಳ್ಳುವ. ಅದನ್ನ ಕೇಳಲೇಬೇಡ ಅಂತ ಹೇಳ್ತಾನೆ ದುರ್ಯೋಧನ. ಯಾಕೆ ಅಂತಂದ್ರೆ ಕಣ್ಣಾರೆ ಕಂಡಿದ್ದಾನೆ. ಸಮಯ ಸಿಕ್ಕಾಗಲೆಲ್ಲವೂ ಕೂಡ ಧೃತರಾಷ್ಟ್ರನ ಬಳಿಗೆ ಹೋಗಿ ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿಯನ್ನು ಅವರಿಗೆ ಕೊಟ್ಟು ಬಿಡಿ, ಸುಮ್ಮನೆ ಈ ಯುದ್ಧ ಜಂಜಾಟಗಳು ಬೇಡ ಅಂತೇಳಿ ಯಾವಾಗಲೂ ಕೂಡ ಧರ್ಮದ ಪರವೇ ಇರ್ತಿದ್ದವನು ಯಾರು? ಭೀಷ್ಮ. ಇನ್ನು ಅದೇ ಒಂದು ರೀತಿಯಾಗಿ ಅರಗಿನ ಮನೆಯಲ್ಲಿ ಪಾಂಡವರೆಲ್ಲರೂ ಕೂಡ ಸತ್ತು ಹೋದ್ರು ಅಂತ ಗೊತ್ತಾದಾಗ ಭೀಷ್ಮ ಪಿತಾಮಹನ ಬಾಯಿಂದ ಒಂದು ಮಾತು ಬರ್ತದೆ. ಏನು ಗೊತ್ತೋ? ಮಮೈವ ನೇತ್ರಾಹ ಮನ್ನೇತ್ರಾಹ ಮಮ ಪ್ರಾಣಾಹಿ ಪಾಂಡವಾಹ ಅಂತೇಳಿ. ಅವರು ನನ್ನ ಎರಡು ಕಣ್ಣುಗಳಿದ್ದಾಗೆ, ನನ್ನ ಪ್ರಾಣ ಇದ್ದಾಗೆ, ಪಂಚ ಪಾಂಡವರು ಪಂಚ ಪ್ರಾಣ ಇದ್ದಾಗೆ ಅಂತೇಳಿ ತುಂಬಾ ವ್ಯತೆಯಿಂದ ಹೇಳಿಕೊಳ್ತಾನೆ ಭೀಷ್ಮ ಪಿತಾಮಹ. ಇನ್ನು ಆತನ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಭಾವನೆ ಬರ್ಲಿಕ್ಕುಂಟ? ಇನ್ನು ಅಂತಹ ಪಾಂಡವರ ಬಗ್ಗೆ ಒಳ್ಳೆಯ ಭಾವನೆ ಇರುವಂತಹ ವ್ಯಕ್ತಿ ಹೇಳಿದ್ರೆ ನಮ್ಮ ಪಕ್ಷದವರು ಯುದ್ಧ ಮಾಡ್ಲಿಕ್ಕುಂಟ? ಇದೆಲ್ಲವೂ ಕೂಡ ಯಾರಿಗೆ ಗೊತ್ತಿತ್ತು? ದುರ್ಯೋಧನನಿಗೆ ಗೊತ್ತಿತ್ತು. ಅದಕ್ಕೋಸ್ಕರನೇ ಆತ ಹೇಳಿದ್ದು ಬಲಂ ಭೀಷ್ಮಾಭಿರಕ್ಷಿತಂ ಅಪರ್ಯಾಪ್ತಂ. ನಮ್ಮ ಸೇನಾಧಿಪತಿಯಾದಂತಹ ಭೀಷ್ಮರಿಂದ ರಕ್ಷಣೆಗೊಳಪಟ್ಟಂತಹ ಈ ಸೈನ್ಯ ಇದೆಯಲ್ಲ, ಇದು ಅಪರ್ಯಾಪ್ತಂ, ಸಾಲದು ಅಂತ ಹೇಳಿ. ಇದು ಆತನ ಮನೋವ್ಯಾಕುಲತೆ. ನೋಡಿ ಎಷ್ಟು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ನಮಗೆ ಇಲ್ಲಿ. ಇನ್ನು ಮುಂದೆ ನಮಗೊಂದು ಸಂಶಯ ಬರ್ಬೋದು ಇಲ್ಲಿ. ಏನು ಅಂತ ಹೇಳಿದ್ರೆ, ಎರಡನೇ ಹಂತದಲ್ಲಿ ನೋಡಿ, ಪರ್ಯಾಪ್ತಂ ದ್ವಿಧಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತೇಳಿ ಮೊದಲ ಶ್ಲೋಕದಲ್ಲಿ ಭೀಷ್ಮರನ್ನು ತಿಳಿಸಿದ್ರು. ಇದರಲ್ಲಿ ಸಂಶಯ ಬರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾಕೆ? ಭೀಷ್ಮರು ಸೇನಾಧಿಪತಿ. ಸೇನಾಧಿಪತಿಯನ್ನು ಪ್ರಧಾನವಾಗಿ ಹೇಳುವಂಥದ್ದು ಸ್ಪಷ್ಟ. ಅದರಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸವಿಲ್ಲ. ಎರಡನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ಭೀಮಾಭಿರಕ್ಷಿತಂ. ಅಲ್ಲ, ಪಾಂಡವರ ಸೈನ್ಯದ ಸೇನಾಧಿಪತಿ ಭೀಮ ಯಾವಾಗಾದ್ರು? ಭೀಮ ಅಲ್ಲಲ್ಲ ಪಾಂಡವ ಸೇನಾಧಿಪತಿ.
ದೃಷ್ಟದ್ಯುಮ್ನನಲ್ಲ. ಆದ್ರಿಂದ ಏನು ಬೇಕಿತ್ತು? ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ದೃಷ್ಟದ್ಯುಮ್ನಾಭಿರಕ್ಷಿತಂ ಎಂಬುದಾಗಿ ಇರಬೇಕಿತ್ತು. ಯಾಕೆ ಭೀಮಾಭಿರಕ್ಷಿತಂ ಎಂಬುದಾಗಿ ಇದೆ ಅಂತ ಕೇಳಿದ್ರೆ ಅದಕ್ಕೊಂದು ಮಹತ್ವವಿದೆ. ಈತ ದುರ್ಯೋಧನ ಇದ್ದಾನಲ್ಲ, ತುಂಬಾ ಕುತಂತ್ರದ ವ್ಯಕ್ತಿ. ಎಲ್ಲಿಯೂ ಕೂಡ ಯುದ್ಧರಂಗದಲ್ಲಿ ಈತ ತನ್ನ ತಂತ್ರ ಪ್ರಯೋಗದಿಂದ, ಅರ್ಥಾತ್ ಉತ್ತಮ ಉದ್ದೇಶದ ತಂತ್ರದ ಮೂಲಕವಾಗಿ ಈತ ಗೆದ್ದದ್ದು ಇತಿಹಾಸವೇ ಇಲ್ಲ. ಎಲ್ಲಾ ಕಡೆಯಲ್ಲೂ ಕೂಡ ಈತ ಕುತಂತ್ರದಿಂದಲೇ ಯುದ್ಧ ಮಾಡಿದ್ದು. ಅದಕ್ಕೆ ಸ್ಪಷ್ಟ ಉದಾಹರಣೆ ಇಲ್ಲಿದೆ ನೋಡಿ. ಆರಂಭದಲ್ಲಿ ದ್ರೋಣರ ಹತ್ರ ಈತ ಮಾತನಾಡಬೇಕಾದ್ರೆ ಈತ ಏನು ಹೇಳ್ತಾನೆ? ದೃಷ್ಟದ್ಯುಮ್ನನನ್ನು ಈತ ಉದಾಹರಣೆಯನ್ನು ಕೊಡ್ತಾನೆ. ಹೇಗೆ ಉದಾಹರಣೆಯನ್ನು ಕೊಡ್ತಾನೆ? ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ, ನಿಮ್ಮ ಶಿಷ್ಯರಿ ಮುಂದೆ ನಿಂತಿರುವಂತದ್ದು ಸೇನಾಧಿಪತಿಯಾಗಿ ಅಂತೇಳಿ ತಿಳಿಸ್ತಾ ಇದ್ದಾನೆ ನೋಡಿ. ಅಲ್ಲಿ ಹೇಳಬೇಕಾದ್ರೆ ಯಾಕೆ ಅಲ್ಲಿ ಏನಾಗಬೇಕು? ದ್ರೋಣರಿಗೆ ಕಿಚ್ಚು ಹತ್ತಬೇಕು, ಯುದ್ಧವನ್ನು ಮಾಡಬೇಕು, ಪೂರ್ಣವಾಗಿ ಪಾಂಡವರನ್ನು ಸೋಲಿಸಬೇಕು ಅನ್ನುವಂತಹ ಕಿಚ್ಚು ಅವರಿಗೆ ಹತ್ತಿಸ್ಬೇಕು. ಆ ಹತ್ತಿಸುವ ಉದ್ದೇಶದಿಂದ ಆ ಕುತಂತ್ರದ ಮಾತು. ಇಲ್ಲೇನು ಮಾಡ್ತಾನೆ? ದುಷ್ಟದ್ಯುಮ್ನಾಭಿರಕ್ಷಿತಂ ಅಂತೇಳಿ ಸೇನಾಧಿಪತಿಯನ್ನು ತಿಳಿಸದೆ ಭೀಷ್ಮರನ್ನು ಎದುರಿಸ್ಬೇಕು, ಭೀಮನೇ ಎದುರಿಸ್ಬೇಕು, ಭೀಮ ಮುಂದೆ ನಿಂತು ಎದುರಿಸ್ಬೇಕು ಅನ್ನುವಂಥದ್ದನ್ನು ಭೀಷ್ಮರಿಗೆ ಕಿಚ್ಚು ಹತ್ತಬೇಕು. ಯಾರ ಮೇಲೆ? ಭೀಮನ ಮೇಲೆ. ಭೀಮನ ಮೇಲೆ ಹಚ್ಚಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಕುತಂತ್ರ ಮಾತ್ರ ಸಾಧ್ಯ. ತಂತ್ರದ ಮೂಲಕ ಭೀಮ ಇದ್ದಾನೆ ಮುಂದೆ, ಹಾಗೆ ಹೀಗೆ ಅಂತ ಹೇಳಿದ್ರೆ ಒಪ್ಕೊಳ್ತಾನ? ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ತತ್ವ ಅನ್ನುವಂಥದ್ದಿದೆ. ಕ್ಷತ್ರಿಯರು ಯಾವತ್ತೂ ಕೂಡ ಕತ್ತಿಯ ಏಟನ್ನು ಸಹಿಸಿಕೊಳ್ತಾರಂತೆ. ಎಷ್ಟೇ ಕತ್ತಿಯ ಏಟು ಅವರಿಗೆ ಬೀಳಲಿ ಅದನ್ನು ಪುನಃ ಪುನಃ ಬಿದ್ದರೂ ಕೂಡ ಸಹಿಸಿಕೊಂಡು ಯುದ್ಧ ಮಾಡ್ತಾರಂತೆ. ಅವರು ಸಹಿಸಿಕೊಳ್ಳದ್ದು ಒಂದು ಯಾವುದು ಗೊತ್ತಾ? ಚುಚ್ಚು ಮಾತಿನ ಬಗೆಯನ್ನು ಅವರು ಸಹಿಸಿಕೊಳ್ಳುವುದಿಲ್ಲ. ಅದಕ್ಕೆ ನೋಡಿ ಮುಂದೆ ಮುಂದೆ ಗೊತ್ತಾಗ್ತದೆ ಭೀಷ್ಮ ಪಿತಾಮಹ ಯುದ್ಧ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಹಗಲು ರಾತ್ರಿ ಎನ್ನದೇ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಇವನ ಚುಚ್ಚು ಮಾತು ಇದೆ ಅಲ್ಲ, ಅಷ್ಟು ಅವರಿಗೆ ಪರಿತಪಿಸಿರ್ತದೆ. ಅದಕ್ಕೋಸ್ಕರ ಈತ ಏನು ಮಾಡಿದ್ದು? ಬಲಂ ಭೀಮಾಭಿರಕ್ಷಿತಂ ಎನ್ನುವಂಥದ್ದು ಒಂದು ಉದ್ದೇಶವು ಭೀಮನನ್ನು ಸೂಚನೆ ಮಾಡಿದ್ದು. ಅದೇ ರೀತಿಯಾಗಿ ಇನ್ನೊಂದು ಉದ್ದೇಶವು ಅನ್ನುವಂಥದ್ದಿದೆ. ದುರ್ಯೋಧನ ಯಾರು ಅಂತ ಹೇಳಿದ್ರೆ ಕಲಿಯೇ ದುರ್ಯೋಧನ. ಆದ್ದರಿಂದ ಕಲಿಯ ತತ್ವ ಯಾವುದು ಗೊತ್ತಾ? ಅಧರ್ಮ. ಆ ಅಧರ್ಮವನ್ನು ಪಾಲಿಸಿರುವಂತವನು ಯಾರು ಗೊತ್ತಾ? ದುರ್ಯೋಧನ. ಆ ಕಡೆ ಇರುವಂತವನು ಯಾರು? ಭೀಮ. ಭೀಮ ಅಂತ ಹೇಳಿದ್ರೆ ಪ್ರಾಣತತ್ವ. ಪ್ರಾಣತತ್ವ ಯಾವುದನ್ನು ಸೂಚನೆ ಮಾಡ್ತಾ ಇದೆ? ಧರ್ಮವನ್ನು ಸೂಚನೆ ಮಾಡ್ತಿದೆ. ಧರ್ಮದಲ್ಲಿರುವ ವ್ಯಕ್ತಿ ಯಾರು? ಭೀಮ. ಆದ್ದರಿಂದ ಇಲ್ಲಿ ಏನು ಮಾಡಿದ್ದು ಅಂತ ಹೇಳಿದ್ರೆ ಅಲ್ಲಿ ಹಿರಿಯರಾದ್ರಿಂದಾಗಿ ಅವರನ್ನು ಸೂಚನೆ ಮಾಡಲೇಬೇಕಿತ್ತು, ಭೀಷ್ಮರನ್ನು. ಆದ್ರೆ ಆತ ಯುದ್ಧ ಮಾಡಲಿಕ್ಕೆ ಬಯಸಿದ್ದು ಯಾರಲ್ಲಿ ನೋಡಿ? ಭೀಮನಲ್ಲಿಯೇ ಬಯಸಿದ್ದು ಹೊರತು ಭೀಮನನ್ನು ಬಿಟ್ಟು ಇನ್ನೊಬ್ಬ ವ್ಯಕ್ತಿಯನ್ನು ಎಂದಿಗೂ ಕೂಡ ದುರ್ಯೋಧನ ಬಯಸಿಲ್ಲ. ಯಾಕೆಂತಂದ್ರೆ ಅಲ್ಲಿ ಕಲಿತತ್ವಕ್ಕೆ ಇರುವಂತದ್ದು ದ್ವೇಷ ಯಾವುದರಲ್ಲಿ? ಪ್ರಾಣತತ್ವಕ್ಕೆ. ಕಲಿತತ್ವ ಪ್ರಾಣತತ್ವ ಎಂದೇ ಸೋಲ್ತದೆ ಅಂತೇಳಿ ಗೊತ್ತಿದ್ರೂ ಕೂಡ ಅದು ಯುದ್ಧ ಮಾಡಲಿಕ್ಕೆ ಬಯಸುವಂಥದ್ದು ನೇರ ಪ್ರಾಣತತ್ವದಲ್ಲಿ. ಅಂದ್ರೆ ಆತನ ಒಂದು ಚಿಂತನೆ ಇತ್ತು, ಏಟು ಹೊಡೆದ್ರೆ ಪ್ರಧಾನ ವ್ಯಕ್ತಿಗೆ ಹೊಡಿಬೇಕು. ಯಾಕೆಂತ ಹೇಳಿದ್ರೆ ಉಳಿದವರನ್ನೆಲ್ಲ ನಾಶ ಮಾಡಿಕೊಂಡು ಬಂದು ಮತ್ತೆ ಅವನ ಕೈಯಲ್ಲಿ ಸಾಯುವ ಬದಲು ಆತನನ್ನೊಬ್ಬನನ್ನು ಹೊಡೆದ್ರೆ ಎಲ್ರೂ ಕೂಡ ಮುಗೀತಲ್ವಾ ಆತನ ಸೈನ್ಯ. ಆ ಒಂದು ದುರುದ್ದೇಶ ಯಾರಲ್ಲಿತ್ತು ಗೊತ್ತಾ? ದುರ್ಯೋಧನನಲ್ಲಿತ್ತು. ಅದಕ್ಕೋಸ್ಕರ ಆತ ಹಿಂದೆನೂ ಹೇಳಿದ್ದ, ಭೀಮಾರ್ಜುನ ಸಮಾಯುಧಿ ಅಂತ ಹೇಳಿ. ನಿಮ್ಮ ಸೈನ್ಯ ಹೇಗಿದೆ ಅವರ ಸೈನ್ಯವನ್ನು ನೋಡಿ ಹೇಳ್ತಾನೆ, ಅದು ಭೀಮಾರ್ಜುನ ಸಮಾಯುಧಿ. ಒಬ್ಬೊಬ್ಬರೂ ಕೂಡ ಭೀಮಾರ್ಜುನರಂತೆ ಕಾಣ್ತಾ ಇದ್ದಾರೆ ಅಂತೇಳಿ ದ್ರೋಣಾಚಾರ್ಯರಲ್ಲಿ ಆತ ಹೇಳ್ತಾನೆ. ಯಾಕೆಂತಂದ್ರೆ ಆತನಿಗೆ ಅಷ್ಟು ಇದಿತ್ತು, ಭೀಮ ಮತ್ತು ಅರ್ಜುನರಂತೆ ಇವರು ಇದ್ದರು ಅಂತೇಳಿ. ಅದರಲ್ಲೂ ಕೂಡ ಆತನಿಗೆ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು, ಅರ್ಜುನನನ್ನು ಹೇಗಾದ್ರೂ ಮಾಡಿ ಗದಾಯುದ್ಧದಲ್ಲಿ ಸೋಲಿಸಬಹುದು. ಆದ್ರೆ ಭೀಮ ಎಂದಿಗೂ ಕೂಡ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಕೃಷ್ಣನಿದ್ದ ಅಲ್ಲಿ ವಾಸ್ತವಿಕವಾಗಿ. ಆದರೆ ಕೃಷ್ಣ ಎಂದೂ ಕೂಡ ಯುದ್ಧರಂಗದಲ್ಲಿ ತಾನು ಶಸ್ತ್ರಾಸ್ತ್ರಗಳನ್ನು ಹಿಡಿಯುವುದಿಲ್ಲ ಅಂತ ಹೇಳಿದ್ನಲ್ಲ. ಆದ್ರಿಂದ ಆತನನ್ನು ತನ್ನ ಮನಸ್ಸಿನಿಂದಲೇ ತನ್ನ ತಲೆಯ ಚಿಂತನೆಯಿಂದಲೇ ಬಿಟ್ಟುಬಿಟ್ಟಿದ್ದ ದುರ್ಯೋಧನ. ಆತನ ಪರಿಗಣನೆ ಇರಲಿಲ್ಲ. ಅದು ಒಂದು ಕೂಡ. ಇನ್ನೊಂದು ಕಲಿತತ್ವ ಅಲ್ಲ, ಎಷ್ಟಾದ್ರೂ ಕೂಡ ಅಧರ್ಮದಲ್ಲಿರುವಂಥದ್ದು. ಅಧರ್ಮದಲ್ಲಿರುವಂತಹ ವ್ಯಕ್ತಿಗಳಿಗೆ ಎಂದೂ ಕೂಡ ಧರ್ಮದ ಜ್ಞಾನ ಬರುವುದಿಲ್ಲ. ಇನ್ನು ಈ ಕಲಿತತ್ವಕ್ಕೆ ಎಲ್ಲಿ ಬರಬೇಕು? ಆ ಭಗವಂತನ ಚಿಂತನೆ, ಅದು ದೂರತೋಪಾಸ್ತ, ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈತ ಏನು ಮಾಡಿದ್ದು? ನನಗೆ ಸಮಾನ ಯಾರು? ಕೇವಲ ಪ್ರಾಣ ಮಾತ್ರ. ಆ ಪ್ರಾಣ ಯಾರು? ಭೀಮ. ಆದ್ದರಿಂದ ಎದುರಿಸಿದ್ರೆ ಭೀಮನನ್ನೇ ಎದುರಿಸಬೇಕು ಅನ್ನುವಂತಹ ಒಂದು ಮನಸ್ಸು ಯಾರಲ್ಲಿತ್ತು? ದುರ್ಯೋಧನನಲ್ಲಿತ್ತು. ಅದಕ್ಕೋಸ್ಕರ ಆತ ಯುದ್ಧ ಪ್ರಾರಂಭವಾಗುವ ಮುಂಚೆ ಒಂದು ಕೆಲಸವನ್ನು ಮಾಡಿದ್ದ. ಏನು ಗೊತ್ತೋ? ಭೀಮನಷ್ಟೇ ದಷ್ಟಪುಷ್ಟವಾದದ್ದು, ಭೀಮನಷ್ಟೇ ಭಾರಯುತವಾದಂತಹ ಒಂದು ಕಬ್ಬಿಣದ ಪ್ರತಿಮೆಯನ್ನು, ಭೀಮನ ರೀತಿಯಾಗಿ ಆಕೃತಿ ಹೋಲುವಂತಹ ಒಂದು ಕಬ್ಬಿಣದ ಪ್ರತಿಮೆಯನ್ನು ಮಾಡಿದ್ದ. ಯಾರು? ದುರ್ಯೋಧನ. ಕಾರಣ ಏನು ಅಂತ ಹೇಳಿದ್ರೆ ಗದಾಯುದ್ಧದಲ್ಲಿ ಹೇಗಾದ್ರೂ ಮಾಡಿ ಭೀಮನನ್ನು ಸೋಲಿಸ್ಬೇಕಿತ್ತು. ಆತನಿಗೆ ಸೋಲಿಸ್ಬೇಕಿತ್ತು ಅಂತ ಹೇಳಿದ್ರೆ ಭೀಮನಿಗೆ ಸದೃಶವಾದಂತಹ ಇನ್ನೊಂದು ವ್ಯಕ್ತಿಯಲ್ಲಿ ಹೋರಾಡಿ ಒಂದು ಅಭ್ಯಾಸವನ್ನು ಮಾಡುವ ಅಂತ ಹೇಳಿದ್ರೆ ಅದು ಯಾರೂ ಕೂಡ ಇರಲಿಲ್ಲ. ಅದಕ್ಕೋಸ್ಕರ ತತ್ಸದೃಶವಾದಂತಹ ಒಂದು ಕಬ್ಬಿಣದ ಮೂರ್ತಿಯನ್ನು ಮಾಡಿದ್ದ.
ಮೂರ್ತಿಯನ್ನು ಮಾಡುವುದು ಮಾತ್ರವೋ, ಪ್ರತಿನಿತ್ಯ 1000 ಗದೆಯ ಏಟನ್ನು ಕೊಡ್ತಾ ಇದ್ದಂತೆ. ಅದಕ್ಕೆ ವಿವಿಧ ಭಂಗಿಯಲ್ಲಿ, ವಿವಿಧ ರೀತಿಯಲ್ಲಿ 1000 ಕಬ್ಬಿಣದ ಗದೆಯಿಂದ ಕಬ್ಬಿಣದ ಮೂರ್ತಿಗೆ ಏಟನ್ನು ಕೊಡ್ತಾ ಇದ್ದಂತೆ. ಆದ್ರೂ ಕೂಡ ಆ ಕಬ್ಬಿಣದ ಪ್ರತಿಮೆ ತುಂಡಾಗಿರ್ಲಿಲ್ಲ ಅಂತೆ. ಇಲ್ಲಿ ಈ ಶ್ಲೋಕದಲ್ಲಿ ಇನ್ನೊಂದು ನಮಗೆ ಶ್ಲೋಕದಿಂದಾಗಿ ವಿಶೇಷವಾಗಿಯೂ ಅದೇ ರೀತಿಯಾಗಿ ಕೃಷ್ಣ ತೋರ್ಪಡಿಸಿರುವಂತಹ ಇನ್ನೊಂದು ಮಹತ್ವದ ವಿಷಯ ಗೊತ್ತಾಗ್ತದೆ. ಏನು ಅಂತ ಹೇಳಿದ್ರೆ, ಕೌರವರ ಸಂಹಾರ ಆಗ್ತದೆ. ಕೌರವರ ಪೂರ್ಣ ಸಂಹಾರ ಆದ ನಂತರ ಈ ಪಾಂಡವರು ಏನು ಮಾಡ್ತಾರೆ, ಧೃತರಾಷ್ಟ್ರನ ಬಳಿಗೆ ಹೋಗ್ತಾರೆ. ಧೃತರಾಷ್ಟ್ರನ ಬಳಿಗೆ ಹೋಗಿ ಆದ ವಿಷಯಗಳನ್ನು ಹೇಳ್ತಾರೆ. ಪುನಃ ವಾಸ್ತವಿಕವಾಗಿ ತಿಳಿದಿರ್ತದೆ ಸಂಜಯನ ಮೂಲಕವಾಗಿಯೂ, ಆದ್ರೂ ಕೂಡ ಎಷ್ಟಾದ್ರೂ ದೊಡ್ಡಪ್ಪನ ಅಲ್ಲ, ದೊಡ್ಡಪ್ಪನಲ್ಲಿ ವಿಷಯವನ್ನು ತಿಳಿಸುವಂಥದ್ದು ಕರ್ತವ್ಯ. ಹೇಳ್ತಾರೆ. ಹೇಳುವಾಗ ನೋಡಿ, ಕೇವಲ ದುರ್ಯೋಧನನಿಗೆ ಮಾತ್ರ ಅಲ್ಲ ಭೀಮನೇ ಪ್ರಧಾನ ಅಂತ ಗೊತ್ತಿದ್ದು, ಧೃತರಾಷ್ಟ್ರನಿಗೂ ಗೊತ್ತಿತ್ತು. ಅದಕ್ಕೋಸ್ಕರ ಧೃತರಾಷ್ಟ್ರ ಭೀಮ ಬಾಯಿಲ್ಲಿ ಅಂತ ಹೇಳಿ ಕರೀತಾನೆ. ಕಾರಣ ಏನಕ್ಕೆ ಗೊತ್ತಾ? ಆಲಿಂಗನ ಮಾಡಿಕೊಳ್ಳಲು. ಆವಾಗ ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ಈ ಭೀಮನನ್ನು ಪಕ್ಕಕ್ಕೆ ಸರಿಸಿಬಿಡ್ತಾನೆ. ಪಕ್ಕಕ್ಕೆ ಸರಿಸಿ ಆ ಪ್ರತಿಮೆಯನ್ನು ಮುಂದೆ ಇಟ್ಟು ಬಿಡ್ತಾನೆ. ಈ ಕಣ್ಣು ಕುರುಡಾದಂತಹ ವ್ಯಕ್ತಿ, ಅದೇ ರೀತಿಯಾಗಿ ಮನಸ್ಸಿನಲ್ಲೂ ಕೂಡ ದುಷ್ಟ ಬುದ್ಧಿ ಇತ್ತು. ಯಾರಲ್ಲಿ? ಧೃತರಾಷ್ಟ್ರನಲ್ಲಿ. ಆದ್ರಿಂದ ಅದನಿಗೆ ಕಬ್ಬಿಣದ ಪ್ರತಿಮೆಗೂ ಭೀಮನ ದೇಹಕ್ಕೂ ಗೊತ್ತಾಗ್ಲಿಲ್ಲ, ಹೇಳಬಹುದು ಒಂದು ರೀತಿ. ಇನ್ನು ಭೀಮ ಏನು ಕಡಿಮೆ ವ್ಯಕ್ತಿ ಅಲ್ಲ, ಭೀಮನು ಕೂಡ ದಷ್ಟಪುಷ್ಟವಾದ ವ್ಯಕ್ತಿ, ಕಬ್ಬಿಣಕ್ಕೆ ಸದೃಶನೇ ಆತ ಹೇಳಬೇಕು ಅಂತಿದ್ರೆ. ಈತೇನು ಮಾಡ್ತಾನೆ, ಆ ಪ್ರತಿಮೆಯನ್ನು ಗಟ್ಟಿಯಾಗಿ ತಬ್ಬಿಕೊಳ್ತಾನೆ, ಆಲಿಂಗಿಸಿಕೊಳ್ತಾನೆ. ಆಲಿಂಗಿಸಿಕೊಂಡಾಗ ಏನಾಗ್ತದೆ, ಕಬ್ಬಿಣ ಪುಡಿ ಪುಡಿಯಾಗಿ ಹೋಗ್ತದಂತೆ. ಎಷ್ಟು ನೋಡಿ ಆತನಿಗೆ ದುರುದ್ದೇಶ ಇತ್ತು ಧೃತರಾಷ್ಟ್ರನಿಗೂ ಕೂಡ. ತನ್ನ ಇಡೀ ಪರಿವಾರವನ್ನು ಕಳೆದುಕೊಂಡಿರ್ತಾನೆ, ಕಳೆದುಕೊಂಡ್ರೂ ಕೂಡ ಈ ಭೀಮನನ್ನು ಸೋಲಿಸಬೇಕು ಅಂತ ಆತನಿಗೆ ಆಸೆ ಇತ್ತು. ನಮಗಿಲ್ಲೊಂದು ಸಂಶಯ ಬರ್ಬೋದು, ಹಾಗಾದ್ರೆ ಒಂದು ವೇಳೆ ಭೀಮನಿದ್ರೆ ಕತೆ ಏನು ಅಂತ ಹೇಳಿ. ಭೀಮನಿದ್ರೆ ಏನು ಕತೆ? ಧೃತರಾಷ್ಟ್ರನಿಗೆ ಸಮಸ್ಯೆ ಇತ್ತು, ಭೀಮನಿಗೇನು ಸಮಸ್ಯೆ ಇರಲಿಲ್ಲ. ಅದು ಪ್ರಾಣಶಕ್ತಿ. ಪ್ರಾಣಶಕ್ತಿ ಆ ರೀತಿಯಾಗಿ ಹುಡಿಯುವಾಗುವಂತಹ ದೃಷ್ಟಾಂತವೇ ಇರಲಿಕ್ಕೆ ಸಾಧ್ಯ ಇಲ್ಲ. ಭೀಮ ಅಂತ ಹೇಳಿದ್ರೆ ಭಯಂಕರ ಅಂತ ಹೇಳಿ ಅರ್ಥ. ಮತ್ತೆ ಇದನ್ನು ಮಾಡಿರುವಂತಹ ಉದ್ದೇಶ ಏನು ಅಂತ ಕೇಳಿದ್ರೆ, ಧೃತರಾಷ್ಟ್ರನ ಕುತಂತ್ರ ಗೊತ್ತಾಗ್ಬೇಕಿತ್ತು ಎಲ್ರಿಗೂ ಕೂಡ. ಇಲ್ಲದಿದ್ರೆ ಏನಾಗ್ತಿತ್ತು, ಭೀಮನನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಳ್ತಿದ್ದ, ಧೃತರಾಷ್ಟ್ರನಿಗೆ ಏನಾದ್ರೂ ಸಮಸ್ಯೆ ಆಗ್ತಾ ಇತ್ತು ಹೊರತು ಭೀಮನಿಗೆ ಸಮಸ್ಯೆ ಆಗ್ತಿರ್ಲಿಲ್ಲ. ಆವಾಗ ಯಾರಿಗೂ ಕೂಡ ಈ ಧೃತರಾಷ್ಟ್ರನ ಮನಸ್ಸಿನ ಈ ಭಾವನೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆ ಭಾವನೆಯನ್ನು ತಿಳಿಸ್ಬೇಕು ಅನ್ನುವಂತಹ ಉದ್ದೇಶಕ್ಕೋಸ್ಕರವಾಗಿ ಏನು ಮಾಡಿದ್ದು, ಕೃಷ್ಣ ಈ ರೀತಿಯಾಗಿ ಮಾಡಿದ್ದು. ಆದ್ದರಿಂದ ಅದು ಪ್ರಾಣ 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 ಶಕ್ತಿ. ಅದು ಪ್ರಾಣಶಕ್ತಿ ಏನು ಮಾಡ್ತದೆ, ಪ್ರೇರಣೆಯನ್ನು ಮಾಡ್ತದೆ. ಅಂತಹ ಪ್ರೇರಕ ಶಕ್ತಿ ಎಂದಾದರೂ ಕೂಡ ಹುಡಿಯಾಗಲಿಕ್ಕೆ ಸಾಧ್ಯತೆ ಉಂಟಾ? ಸಾಧ್ಯವೇ ಇಲ್ಲ. ಇನ್ನು ಇಲ್ಲಿ ಪರ್ಯಾಪ್ತಂ ಎಂಬುದಾಗಿ ಶಬ್ದವನ್ನು ಹೇಳಿದ್ವಲ್ಲ, ಇದಕ್ಕೆ ಯಥೇಷ್ಟ ಎಂಬುದಾಗಿ ಅರ್ಥ ಇದೆ ಅಂತೇಳಿ. ಈ ಅರ್ಥ ಆದ್ರೂ ಕೂಡ ಹೇಗೆ ಸಿಕ್ತು ಅಂತ ಕೇಳಿದ್ರೆ, ಕಾಮಂ ನಿಕಾಮಂ ಪರ್ಯಾಪ್ತಂ ಎಂಬುದಾಗಿ, ಕಾಮಂ ನಿಕಾಮಂ ಪರ್ಯಾಪ್ತಂ ಎಂಬುದಾಗಿ ಅಮರ ಇರುವಂಥದ್ದು. ಆದ್ದರಿಂದಾಗಿ ಏನರ್ಥ ಇದಕ್ಕೆ, ಬಯಸಿದ್ದನ್ನೆಲ್ಲವನ್ನು ಕೂಡ ಮಾಡ್ತದೆ. ಅದರಿಂದಾಗಿ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಮನಿಂದ ರಕ್ಷಿಸಲ್ಪಟ್ಟಂತ ಸೈನ್ಯ ಏನು ಮಾಡ್ತದೆ, ಬಯಸಿದ್ದನ್ನೆಲ್ಲವನ್ನು ಕೂಡ ಮಾಡ್ತದೆ. ಆದ್ರಿಂದ ದುರ್ಯೋಧನನ ಮನಸ್ಸಿನ ಈ ಮಾತುಗಳಿದೆಯಲ್ಲ, ಇದು ತಪ್ಪಲ್ಲ. ವಾಸ್ತವಿಕವಾಗಿ ಶಬ್ದ ಅದನ್ನು ತಿಳಿಸಿಕೊಡ್ತಾ ಇದೆ. ವ್ಯಕ್ತಿ ಇಲ್ಲದಿದ್ರೂ ಕೂಡ ವ್ಯಕ್ತಿ ಬಳಕೆ ಮಾಡಿರುವ ಪದಗಳಿದೆಯಲ್ಲ, ಅದು ವ್ಯಕ್ತಿಯ ಭಾವನೆಗಳನ್ನು ತಿಳಿಸಿಕೊಡ್ತಾ ಇದೆ ನೋಡಿ ನಮಗಿಲ್ಲಿ ಸ್ಪಷ್ಟವಾಗಿ. ಇನ್ನು ಇಲ್ಲಿ ಎರಡು ಧರ್ಮಗಳು ಒಬ್ಬನಲ್ಲಿ ಇರುವಂಥದ್ದು ತುಂಬಾ ಕಡಿಮೆ ಯಾವತ್ತೂ ಕೂಡ ನಮಗೆ. ಆದ್ರೆ ಎರಡು ಬಲವೂ ಕೂಡ, ಎರಡು ಶಕ್ತಿಗಳು ಒಬ್ಬ ವ್ಯಕ್ತಿಯ ಹತ್ರ ಇತ್ತು. ಅದು ಯಾರು ಅಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿ ಪ್ರಸ್ತುತ ಭೀಮ. ಭೀಮನಲ್ಲಿ ಎರಡು ಶಕ್ತಿ ಯಾವುದು, ಒಂದು ಬಲ, ಇನ್ನೊಂದು ಪ್ರಾಣ. ಆದ್ರಿಂದಾಗಿ ಈ ವ್ಯಕ್ತಿ ಭೀಮ ಎನ್ನುವಂತಹ ವ್ಯಕ್ತಿ ಒಂದು ಸಣ್ಣ ಸೈನ್ಯವನ್ನು ದಿಟ್ಟಿಸಿ ನೋಡಿದ ಅಂದ್ರೆ ಸಾಕಂತೆ ಏನಾಗ್ತಿತ್ತು, ಎಲ್ಲಾ ಸೈನ್ಯದಲ್ಲಿರುವಂತಹ ಪ್ರಾಣಶಕ್ತಿ ಏನಾಗ್ತಿತ್ತು, ಉನ್ನತವಾಗ್ತಿತ್ತು, ಅರ್ಥಾತ್ ಅಧಿಕವಾಗ್ತಿತ್ತು. ನಷ್ಟವಾದಂತಹ ಪ್ರಾಣಶಕ್ತಿ ಉಂಟಲ್ಲ, ಅದು ಮೇಲ್ಮುಖವಾಗಿ ಸಂಚರಿಸ್ತಿತ್ತು, ಅಂದ್ರೆ ಅಧಿಕವಾಗ್ತಾ ಇತ್ತಂತೆ. ಇದಕ್ಕೊಂದು ಉದಾಹರಣೆ ನೋಡಿ. ಹಿಂದೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಹಿರಿಯರು ಬರ್ತಾರೆ, ಕಿರಿಯರು ಒಂದು ಆಸನದಲ್ಲಿ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡ ತಕ್ಷಣ ಏನು ಮಾಡ್ತಾರೆ ಅಂತ ಕೂತ್ಕೊಂಡಿರ್ತಾರೆ, ಆ ತಕ್ಷಣದಲ್ಲಿ ಹಿರಿಯರು ಬರ್ತಾರೆ. ಹಿರಿಯರು ಬಂದಾಗ ಈ ಹಿರಿಯರು ಏನು ಮಾಡ್ತಾರೆ, ಹಿಂದಿನ ಕಾಲದಲ್ಲೆಲ್ಲ ಎದ್ದು ನಿಂತು ಆಸನವನ್ನು ಬಿಟ್ಟು ಹಿರಿಯರಿಗೆ ಅವಕಾಶವನ್ನು ಕೊಡ್ತಾರೆ. ಅದಕ್ಕೆಲ್ಲ ಕೆಲವರು ಹೇಳ್ತಾರೆ, ಇದೆಲ್ಲ ಏನು ಹಿಂದೆಲ್ಲ ಮಾಡ್ತಿದ್ರಷ್ಟೇ, ಈಗೆಲ್ಲ ಇದನ್ನು ಮಾಡಬೇಕು ಅಂತಿಲ್ಲ, ಇದೆಲ್ಲ ವ್ಯರ್ಥ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಅಲ್ಲೊಂದು ಶಾಸ್ತ್ರದ ಚಿಂತನೆ ಇದೆ. ಯಾವಾಗ ಹಿರಿಯರು ನಮ್ಮ ಮುಂದೆ ಬಂದು ನಿಂತಾಗ, ಕಿರಿಯರು ಕುಳಿತಿದ್ರೆ ನಮ್ಮ ಆಯಸ್ಸು ಉಂಟಲ್ಲ, ಅದು ಮೇಲ್ಮುಖವಾಗಿ ಸಂಚಾರ ಆಗ್ತಾ ಇರ್ತದಂತೆ ಆಯಸ್ಸು. ನಾವು ಯಾವಾಗ ಎದ್ದು ನಿಂತು ಅವರಿಗೆ ಕುಳ್ಳಿರಿಸಲು ಆಸನವನ್ನು ಏರ್ಪಡಿಸುತ್ತೇವೋ, ಆವಾಗ ಏನಾಗ್ತದೆ, ಈ ಮೇಲು ಹೋದಂತಹ ಆಯಸ್ಸಿದೆ ಅಲ್ಲ, ಪುನಃ ಕೆಳಮುಖಕ್ಕೆ ಬಂದು ಉತ್ತಮ ರೀತಿಯಲ್ಲಿ ಒಂದೇ ರೀತಿಯಲ್ಲಿ ಆಯಸ್ಸು ಇರ್ತದಂತೆ. ಆ ಉದ್ದೇಶದಿಂದ ಹಿಂದೆ ಬಂದಂತಹ ಇದೊಂದು ಸಂಪ್ರದಾಯ.
ಈಗೇನು ಮಾಡ್ತಾರೆ ಅಂದ್ರೆ ಅವರು ಸಂಪ್ರದಾಯವಾದಿಗಳು, ಮೌಢ್ಯಾಚರಣೆಯನ್ನು ಮಾಡುವಂಥವ್ರು ಅಂತ ಹೇಳಿಕೊಂಡು ಹಿರಿಯರು ಬಂದರೂ ಕೂಡ ನಾವು ನಮ್ಮ ಆಸನವನ್ನು ಬಿಟ್ಟುಕೊಡುವುದಿಲ್ಲ, ಹಿರಿಯರು ನಿಂತು ನಿಂತೇ ಹೋಗ್ತಾರೆ. ಆದ್ರಿಂದ ಈಗ ಆಯಸ್ಸು ಕೂಡ ಅದೇ ರೀತಿಯಾಗಿದೆ. ಕೆಲವರದ್ದು 40, 50, 30, ಈ ರೀತಿಯಾಗಿ ಕೆಲವರಿಗೆ 60. ಅಷ್ಟರಲ್ಲೇ ಎಲ್ಲರ ಆಯಸ್ಸು ಏನಾಗ್ತಿದೆ, ಕ್ಷೀಣವಾಗ್ತಾ ಇದೆ. ಇದಕ್ಕೆಲ್ಲ ಕಾರಣಗಳು ನೋಡಿ, ಈ ರೀತಿಯಾದಂತಹ ಕೆಲವು ಶಾಸ್ತ್ರದ ದೃಷ್ಟಾಂತದ ಕಾರಣಗಳಿವೆ. ಇವುಗಳನ್ನು ಅಳವಡಿಸಿಕೊಂಡ್ವಿ ಅಂತ ಹೇಳಿದ್ರೆ ಜೀವನದಲ್ಲಿ ಮುಂದೆ ಹೋಗಲು ಸಾಧ್ಯತೆ ಇದೆ. ಇದೇ ನೋಡಿ, ಬೇರೆ ದೇಶಗಳಲ್ಲಿ ಇವುಗಳನ್ನು ಆಚರಣೆ ಮಾಡ್ತಾರೆ. ಉದಾಹರಣೆಗೆ ಜಪಾನ್ನಲ್ಲಿ ಆಗ್ಬೇಕಾದ್ರೆ ಹಿರಿಯರು ಬಂದು ಅಂತ ಹೇಳಿದ್ರೆ ಕಿರಿಯರು ಏನ್ ಮಾಡ್ತಾರೆ, ನಿಂತಲ್ಲೇ ತಲೆಬಾಗಿ ನಮಸ್ಕರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಚಿಂತನೆ ವೈಶಿಷ್ಟ್ಯತೆ ಇರ್ತದೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ತಿಳಿದಿಲ್ಲ, ಆದ್ರೆ ಆ ರೀತಿಯಾದಂತಹ ಒಂದು ಆಚರಣೆ ಅವರಲ್ಲಿದೆ. ಯಾಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಶಾಸ್ತ್ರದ ಪ್ರಕಾರ ಚಿಂತನೆ ನೋಡಿದ್ರೆ ಅವ್ರು ಮಾಡ್ತಿರುವಂಥದ್ದು ಸರಿ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಇಲ್ಲಿ ಕೊನೆಯದಾಗಿ ನಮ್ಮ ಇದು ಶ್ಲೋಕದ ಮೂಲಕವಾಗಿ ತುಂಬಾ ನೋಡಿದ್ವಿ. ಅಪರ್ಯಾಪ್ತಂ ಪರ್ಯಾಪ್ತಂ ಬಲಂ ಬಲಂ ಭೀಷ್ಮಾಭಿರಕ್ಷಿತಂ ಭೀಮಾಭಿರಕ್ಷಿತಂ ಇತ್ಯಾದಿ ಪ್ರಾಸಪದಗಳನ್ನು ನಾವು ಒಂದು ನೋಡುವುದಾದ್ರೆ ಅದು 700ರದ್ದು, ಇದು 70ರದ್ದು. ಯಾವುದು 700ರದ್ದು? ಭೀಷ್ಮ ಪಿತಾಮಹನ ವಯಸ್ಸು. ಇದು 70ರದ್ದು ಯಾರ್ದು? ಭೀಮನದ್ದು. ಅದು ಅಜ, ಇದೋ ಗಜ. ಅದು ಅಜ, ಅದು ಹೇಳ್ತೇವಲ್ಲ ನಾವು, ಓ ಅದ ಅಜ ಗಜ ಅಂತರ ವ್ಯತ್ಯಾಸ ಅಂತ ಹೇಳ್ತೇವಲ್ಲ. ಆದ್ರಿಂದ ಅದು ಅಜ ಯಾವುದು? ಭೀಷ್ಮ. ಇದು ಗಜ ಯಾರು? ಭೀಮ. ಯಾಕಂದ್ರೆ ಆತ ಭಯಂಕರ, ಅದನ್ನೇ ತಿಳಿಸುವಂಥದ್ದು. ಇಲ್ಲಿ ಸಾಮಾನ್ಯತ ಒಂದು ನಮ್ಮ ಮೂಲಕ ನಾವು ತಿಳಿದಂತಹ ವಿಷಯದಲ್ಲಿ ಪ್ರಾಸವನ್ನು ಕಂಡದ್ದು. ಯಾಕೆ ಅಂತ ಹೇಳಿದ್ರೆ ಪ್ರಾಸವನ್ನು ಉತ್ತಮ ರೀತಿ ಕವಿ ನಿರೂಪಣೆ ಮಾಡಿದ್ದಾರೆ. ಅಷ್ಟು ಉತ್ತಮ ರೀತಿಯಿಂದ ನಮ್ಮಿಂದ ನಿರೂಪಣೆ ಮಾಡಲು ಸಾಧ್ಯವಿಲ್ಲ. ಸಾಮಾನ್ಯತ ನಾವು ಬಳಸುವಂತಹ ಶಬ್ದ ಇಲ್ಲಿ ಒಂದು ಅಜಗಜಾಂತರ ಅಂತಿದೆಲ್ಲ, ಅದನ್ನು ಇಲ್ಲೊಂದು ಸಮನ್ವಯ ಮಾಡುವ ಮೂಲಕವಾಗಿ ವಿಶೇಷವಾಗಿ ಕಂಡಂತಹ ಒಂದು ಪ್ರಾಸ. ಇನ್ನು ಭೀಷ್ಮ ಪಿತಾಮಹನ ಒಂದು ಪ್ರತಿಜ್ಞೆ ಇತ್ತು. ಅದನ್ನು ಏನು ಹೇಳ್ತಾರೆ? ಸಹ್ಯ ಪ್ರತಿಜ್ಞೆ ಅಂತೇಳಿ, ಸಹಿಸಲು ಯೋಗ್ಯವಾದ ಪ್ರತಿಜ್ಞೆ. ಆತ ಏನು ಪ್ರತಿಜ್ಞೆ ಮಾಡಿದ್ದ ಹಾಗಾದ್ರೆ? ರಾಜ್ಯವನ್ನು ಎಂದಿಗೂ ಆಳುವುದಿಲ್ಲ ಅನ್ನುವಂಥದ್ದು ಒಂದು. ಇನ್ನೊಂದು ಮದುವೆ, ನಾನು ಜೀವನ ಪರ್ಯಂತವಾಗಿ ಬ್ರಹ್ಮಚರ್ಯ ವ್ರತದಲ್ಲಿರ್ತೇನೆ ಅಂತ ಹೇಳಿ ಒಂದು ಪ್ರತಿಜ್ಞೆ. ಇದು ಭೀಷ್ಮ ಪಿತಾಮಹನ ಭೀಷ್ಮ ಪ್ರತಿಜ್ಞೆ ಆಗಿತ್ತು. ತದನಂತರ ಬೇರೆ ಪ್ರತಿಜ್ಞೆಯನ್ನು ಕೂಡ ಆತ ಮಾಡಿರ್ತಾನೆ. ಯಾವುದು ಅಂತ ಕೇಳಿದ್ರೆ ವಿಶೇಷವಾಗಿ ಅದೇ ಯುದ್ಧ ರಂಗದಲ್ಲಿ ಕೃಷ್ಣ ಎಂದಿಗೂ ನಾನು ಆಯುಧವನ್ನು ಹಿಡಿಯುವುದಿಲ್ಲ ಅಂತ ಹೇಳಿರ್ತಾನೆ. ಈ ಯುದ್ಧ ರಂಗದಲ್ಲಿ ಕೃಷ್ಣನ ಕೈಯಲ್ಲಿ ಆಯುಧವನ್ನು ಹಿಡಿಸಿಯೇ ತೀರುತ್ತೇನೆ ಎಂಬುದಾಗಿಯೂ ಕೂಡ ಏನ್ ಮಾಡಿರ್ತಾನೆ, ಪ್ರತಿಜ್ಞೆಯನ್ನು ಯಾರು ಮಾಡಿಸಿ ಪ್ರತಿಜ್ಞೆಯನ್ನು ಭೀಷ್ಮ ಪಿತಾಮಹ ಮಾಡಿಸಿರ್ತಾನೆ. ಆದ್ರಿಂದ ಈ ಪ್ರತಿಜ್ಞೆಗಳನ್ನೆಲ್ಲ ಏನು ಅಂತ ಹೇಳುವಂಥದ್ದು, ಇವೆಲ್ಲವೂ ಕೂಡ ಸಹ್ಯ ಪ್ರತಿಜ್ಞೆಗಳು. ಆದರೆ ಭೀಮನ ಪ್ರತಿಜ್ಞೆ ಇದೆಯಲ್ಲ, ಅದು ಅಸಹ್ಯ. ಅಸಹ್ಯ ಅಂತಂದ್ರೆ ಗಲೀಜು ಎಂಬ ಅರ್ಥದಲ್ಲ ಇಲ್ಲಿ ಹೇಳ್ತಿರುವಂಥದ್ದು. ಅಸಹ್ಯ ಅಂತ ಹೇಳಿದ್ರೆ ಅದು ಸಹಿಸುವಂತಹ ಪ್ರತಿಜ್ಞೆ. ಇದು ಸಹಿಸಲು ಅಸಾಧ್ಯವಾದಂತಹ ಪ್ರತಿಜ್ಞೆ ಯಾವುದು ಗೊತ್ತಾ? ಅದು ಭೀಮನದ್ದು. ಆತ ಏನು ಹೇಳಿರ್ತಾನೆ ಗೊತ್ತಾ? ಆ 100 ಜನ ಕೌರವರನ್ನು ಕೂಡ ನಾನೇ ಕೊಲ್ತೇನೆ ಅಂತೇಳಿ ಹೇಳಿರ್ತಾನೆ ಆತ. ಯಾಕೆ? ದ್ವೇಷದಿಂದ ಅಲ್ಲ. ಇಲ್ಲಿ ಒಂದು ತಿಳ್ಕೊಳ್ಳಿ, ವ್ಯಕ್ತಿ ದ್ವೇಷ ಅಲ್ಲ, ಇಲ್ಲಿ ಗುಣದ ದ್ವೇಷ. ಕಾರಣ ಅವರು ಅಧರ್ಮದಲ್ಲಿರುವಂತಹ ವ್ಯಕ್ತಿಗಳು. ಅಧರ್ಮದಲ್ಲಿ ತಾನು ಮಾತ್ರ ಹೋಗುವಂಥದ್ದಲ್ಲ, 10 ಜನರನ್ನು ಕೊಂಡು ಹೋಗಿ ಇಡೀ ಸಮಾಜವನ್ನು ಹಾಳು ಮಾಡ್ತಾ ಇರುವಂತಹ ವ್ಯಕ್ತಿಗಳು. ಅದಕ್ಕೋಸ್ಕರ ಭೀಮ ಹೇಳಿರುವಂಥದ್ದು, ಹೊರತು ಭೀಮನ ದುಷ್ಟತನ ಅಂತೇಳಿ ತಿಳ್ಕೊಳ್ಬೇಡಿ. ತಿಳ್ಕೊಂಡ್ರೆ ಅದು ನಮ್ಮ ಕರ್ಮ, ಅದರಿಂದ ಭೀಮನಿಗೆ ಏನು ಆಗ್ಬೇಕು ಅಂತಿಲ್ಲ. ಇಲ್ಲಿ ಭೀಮನ ಪ್ರತಿಜ್ಞೆ ಏನು? 100 ಜನರನ್ನು ಕೂಡ ನಾನೇ ಕೊಂದೇ ಕೊಲ್ತೇನೆ ಅಂತೇಳಿ. ಆತ ದೇವರ ಪೂಜೆ ಈ ರೀತಿಯಾಗಿ ಇದನ್ನ ಭಾವಿಸಿದ್ದ. ಅದಕ್ಕೆ ಹೇಳಿದ್ದು, ಒಂದು ಕಡಿಮೆ ಆದ್ರೂ ಏನಾಗ್ತಿತ್ತು, ಭೀಮನ ಶತನಾಮ ಪೂಜೆ ನಷ್ಟವಾಗಿ ಹೋಗ್ತಿತ್ತಂತೆ. ನರ್ವಸ್ 90 ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಭೀಮನ ಸ್ಥಿತಿ ಆಗ್ತಿತ್ತು. ಆದ್ರೆ ಭೀಮನಿಗೆ ಆ ಸ್ಥಿತಿ ಬರಲಿಲ್ಲ. 100 ಜನರನ್ನು ಕೂಡ ಭೀಮನೇ ಸಂಹಾರ ಮಾಡಿದ್ದು. ಆ ದುಷ್ಟ ಜನರನ್ನು ಸಂಹಾರ ಮಾಡಿದ್ದು ಯಾರು? ಭೀಮನೇ ಸ್ವತಃ. ಅಲ್ಲ, 99 ಜನ ಇದ್ದಿದ್ದಲ್ಲ, ಒಬ್ಬಳು ದುಶ್ಯಲೆ ಅನ್ನುವಂಥವಳು ತಂಗಿಯಲ್ಲ, ಅವಳ ಸಂಹಾರವನ್ನು ಒಂದು ಸ್ತ್ರೀಯನ್ನು ಸಂಹರಿಸಿದನ ಅಂತೇಳಿ ಕೆಲವರಿಗೆ ಸಂಶಯ ಬರ್ತದೆ. ಸ್ತ್ರೀಯನ್ನು ವಾಸ್ತವಿಕವಾಗಿ ಈತ ಸಂಹಾರ ಮಾಡಿಲ್ಲ. ಈತ ಏನು ಮಾಡಿದ? ಸ್ತ್ರೀಯ ಪತಿ ಯಾರು? ಜಯದ್ರಥ ಅಂತ ಹೇಳಿ, ಆ ಜಯದ್ರಥನ ಸಂಹಾರವನ್ನು ಯಾರು ಮಾಡ್ತಾನೆ? ಇದೇ ಭೀಮನೇ ಮಾಡುವಂಥದ್ದು. ಅಲ್ಲ, ಈ ಗಂಡನನ್ನು ಕೊಂದದ್ದಲ್ಲ, ಅದರಿಂದ ಹೆಂಡತಿಯ ಲೆಕ್ಕ ಹೇಗೆ ಬಂತು ಅಂತ ಹೇಳಿ ಕೆಲವು ಸಂಶಯ ಬರಬಹುದು. ಅದಕ್ಕೆ ಪತ್ನಿಗೆ ಯಾರು ಪ್ರಾಣ ಗೊತ್ತಾ? ಪತಿಯೇ ಪ್ರಾಣ ಅಂತೆ. ಪತಿ ಇಲ್ಲದ್ರೆ ಪತ್ನಿ ಇದ್ದು ವ್ಯರ್ಥ ಅಂತೇಳಿ ಶಾಸ್ತ್ರ ಹೇಳ್ತದೆ. ಆದ್ರಿಂದಾಗಿ ಅನಂತರ ಅವಳನ್ನೇನು ಕರೀತಾರೆ? ವಿಧವೆ ಅಂತೇಳಿ ಕರೀತಾರೆ. ಆತನಿಗೆ ಪತಿ ಮತ್ತೆ ಯಾರು? ಆ ಭಗವಂತನೇ ಪತಿಯಾಗಿರುವಂಥದ್ದು, ಹೊರತು ಬೇರೆಯವರನ್ನ ಪತಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಒಟ್ಟು 100 ಜನರ ಸಂಹಾರ ಈ ರೀತಿಯಾಗಿ ಶತನಾಮಗಳಿಂದಾಗಿ ಭಗವಂತನನ್ನು ಅರ್ಚಿಸಿದವನು ಯಾರೋ? ಭೀಮ. ಹಿಂದೆ ಏನು ಮಾಡಿದ? ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣೋ ನಯತೋ ಗಿರೀಂದ್ರೋ ಸಂಜೀವನಾದ್ಯ ಶ್ರಯಮಸ್ಯ ನಾಭೂತ್ ಅಂತ ಹೇಳಿ ಮಧ್ವವಿಜಯದಲ್ಲಿ ಹೇಳುವ ಹಾಗೆ, ರಾಮಾರ್ಚನೆಯೋ ನಯತ ಪ್ರಸೂನಂ. ಭೀಮ ಅಲ್ಲಿ ಹನುಮಂತನಿಗೆ ಯಾವುದು ಕಷ್ಟವಾಯಿತು ಗೊತ್ತಾ? ಒಂದೇ ಕೈಯಲ್ಲಿ ಪರ್ವತವನ್ನು ಎತ್ತಿಕೊಂಡು ಬಂದಲ್ಲ, ಅದವನಿಗೆ ಕಷ್ಟ ಆಗ್ಲಿಲ್ಲ ಅಂತೆ.
ಮತ್ತೆ ಯಾವುದು ಕಷ್ಟವಾಯಿತು? ರಾಮಾರ್ಚನೆಯೋ ನಯತ ಪ್ರಸೂನಂ. ರಾಮನ ಪೂಜೆಗೆ ಆತ ಹೂವನ್ನೇನು ಪುಷ್ಪವನ್ನೇನು ತೆಗೆದುಕೊಂಡು ಹೋಗ್ತಿದ್ನಲ್ಲ, ಅದು ಆತನಿಗೆ ತುಂಬಾ ಕಷ್ಟವಾಯ್ತಂತೆ. ನೋಡಿ ಎಷ್ಟು ಭಕ್ತಿಯ ಭಾವ ಇದೆ ನೋಡಿ ಅಲ್ಲಿ. ಅದೇ ರೀತಿಯಾಗಿ ಈತ ಇಲ್ಲಿ ಸಂಹಾರ ಅಂತ ಹೇಳಿದ್ರೆ ದುಷ್ಟತನದ ಭೀಮ, ದುಷ್ಟರನ್ನು ಸಂಹರಿಸಿದ, ಈ ರೀತಿಯಾಗಿ ತಿಳಿದುಕೊಳ್ಳುವಂಥದ್ದಲ್ಲ. ಶತನಾಮಗಳಿಂದ ಅದನ್ನು ಹಿಂದೆನೆ ಕೃಷ್ಣ ಹೇಳಿದ್ದಾನೆ. ಶಿಶುಪಾಲನ ವಧೆ ಮಾಡುವ ಮುಂಚೆ ಹಿಂದೆ ಒಂದ್ಸಲ ತಿಳಿಸಿದ್ದೇನೆ ಅದನ್ನ. ಶಿಶುಪಾಲನ ವಧೆ ಮಾಡುವಾಗ ಎರಡು ಮಾತುಗಳನ್ನು ಹೇಳಿರ್ತಾನೆ. ಯಾರು ಭಗವಂತನ ಪೂಜೆಗೆ ಅಡ್ಡಿಪಡಿಸುತ್ತಾರೋ ಅವರು ನನ್ನ ದ್ವೇಷಿಗಳು ಒಂದು. ಇನ್ನೊಂದು, ಯಾರು ಭಗವದ್ಭಕ್ತರಿದ್ದಾರಲ್ಲ ಅವರನ್ನು ಯಾರು ಶಿಕ್ಷಿಸುತ್ತಾರೋ ಅವರು ಕೂಡ ನನ್ನ ದ್ವೇಷಿಗಳು ಅಂತ ಹೇಳಿದ್ದಾರೆ. ಆದ್ರಿಂದ ಈ ಕೌರವರೇನಾಯಿತು? ಭಗವಂತನ ದ್ವೇಷವನ್ನು ಕೂಡ ಮಾಡಿದ್ರು ಇವರು, ಅದೇ ರೀತಿಯಾಗಿ ಧರ್ಮದ ದ್ವೇಷವನ್ನು ಕೂಡ ಮಾಡಿದ್ರು. ಅದಕ್ಕೋಸ್ಕರ ಪ್ರಾಣತತ್ವ ಪ್ರೇರಕನಾದಂತಹ ಭೀಮ ಏನು ಮಾಡಿದ? 100 ಜನರ ಸಂಹಾರವನ್ನು ಮಾಡಿದ್ದು. ಆದ್ದರಿಂದ ಇದರಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸದ ಮಾತುಗಳನ್ನು ನಾವು ಆಡಬಾರದು. ಮಾಡಿರುವಂತಹ ಕಾರ್ಯ ಇದೆಯಲ್ಲ, ಇದು ಸಮಂಜಸವಾಗಿ ಇರುವಂತಹ ಕಾರ್ಯ. ಚೆನ್ನಾಗಿ ಅಂಜಸ ಅಂತಂದ್ರೆ ಚೆನ್ನಾಗಿ ಅಲ್ಲ, ಇದು ಸಮ್ಯಕ್ ಅಂಜಸ, ಇನ್ನೂ ಚೆನ್ನಾಗಿ ಮಾಡಿರುವಂತಹ ಕೆಲಸ. ಇಲ್ಲಾಂದ್ರೆ ಇನ್ನೂ 10 ಜನರು ಸೇರಿ ಅಧರ್ಮವೇ ಭೂಮಿಯಲ್ಲಿ ಬರ್ತಿತ್ತು. ಅಧರ್ಮದ ನಾಶಕ್ಕೋಸ್ಕರ, ಧರ್ಮ ಸ್ಥಾಪನೆಗೋಸ್ಕರ ಇದ್ದವರು ಇವರು. ಆದ್ದರಿಂದ ಭೀಮ ಮಾಡಿರುವಂಥದ್ದು ಸ್ಪಷ್ಟವೇ. ಕೆಲವೊಂದು ಕಡೆ ಭೀಮ ಮಾಡಿರುವಂಥದ್ದು ಸ್ಪಷ್ಟವಲ್ಲ ಎಂಬುದಾಗಿಯೂ ಕೂಡ ಕೆಲವರ ಮಾತಿನಲ್ಲಿ ನಮಗೆ ಕಾಣ ಸಿಗ್ತದೆ. ಅದಕ್ಕೋಸ್ಕರ ಒಂದು ಚಿಕ್ಕ ಸ್ಪಷ್ಟತೆಗೋಸ್ಕರವಾಗಿ ತಿಳಿಸಿದ್ದು ಇದನ್ನ. ಇನ್ನು ಇಲ್ಲಿ ಶಬ್ದದ ಪ್ರಯೋಗ ಮಾಡುವಾಗ ದುರ್ಯೋಧನ ಏನು ಮಾಡ್ತಾನೆ ಗೊತ್ತಾ? ಈ ಸೇನೆ, ಈ ಸೇನೆ ಎಂಬುದಾಗಿ ಹೇಳ್ತಾನೆ. ವಾಸ್ತವಿಕವಾಗಿ ಆ ಸೇನೆ ಅನ್ನಬೇಕಿತ್ತು. ಯಾರನ್ನ? ಇದಂ ಅಂತೇಳಿ ನೋಡಿ. ಪರ್ಯಾಪ್ತಂ ತ್ವಿದಮೇತೇಶಾಂ ಇದಂ ಏತೇಶಾಂ. ಈ ಸೇನೆ ಎಂಬುದಾಗಿ ಹೇಳ್ತಾನೆ. ಯಾರದ್ದು? ಪಾಂಡವರದ್ದು. ಅವನು ಏನು ಹೇಳಬೇಕಿತ್ತು? ಆ ಸೇನೆ ಅನ್ನಬೇಕಿತ್ತು. ಯಾಕೆ? ಪಾಂಡವರ ಸೇನೆ ಬೇರೆ, ಕೌರವರ ಸೇನೆ ಬೇರೆ. ಈ ಸೇನೆ ಅಂತೇಳಿ ಆತ ಯಾವುದಕ್ಕೆ ಹೇಳಬೇಕಿತ್ತು? ತನ್ನ ಸೇನೆಗೆ ಹೇಳಿದ್ರೆ ಕೂಡ್ತಾ ಇತ್ತು. ಹೊರತು ಏನು ಮಾಡಿದ? ಪಾಂಡವರ ಸೇನೆಯನ್ನು ನೋಡಿ ಈ ಸೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಇದು ಎಷ್ಟು ಸರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಅರಿವಿನ ಹರಿವಿಗೆ ತಿರುವು ಮುರು ಅಂತೇಳಿ, ಅಜ್ಞಾನದ ಮನುಷ್ಯ ಅಂತೇಳಿ ಆತನ ತಿಳುವಳಿಕೆ ಇದೆ ಅಲ್ಲ, ಅದಕ್ಕೆ ತುಂಬಾ ವ್ಯತ್ಯಾಸವಾಗ್ತಾ ಇದೆ. ಒಂದು ಸಲ ಏಕವಚನದ ಪ್ರಯೋಗ ಮಾಡ್ತಾನೆ, ಒಂದು ಸಲದ ಬಹುವಚನದ ಪ್ರಯೋಗ ಮಾಡ್ತಾನೆ, ಒಂದು ಸಲ ನಮ್ಮವರು ಅಂತಾನೆ, ಒಂದು ಸಲ ಬೇರೆಯವರು ಅಂತ ಹೇಳಿ ಹೇಳ್ತಾನೆ. ಈಗ ಇಲ್ಲಿ ಏನು ಮಾಡ್ತಿದ್ದಾನೆ? ನನ್ನ ಸೇನೆ ಅಂತ ಹೇಳಿ, ಈ ನನ್ನ ಸೇನೆ ಅಂತಾನೆ, ಆ ಸೇನೆ ಎಂಬುದಾಗಿ ಈ ರೀತಿಯಾಗಿ ತನ್ನ ಮಾತಿನಲ್ಲಿ ತಾನು ಏನು ಹೇಳ್ತಿದ್ದಾನೆ ಎನ್ನುವಂಥದ್ದೇ ಆತನಿಗೆ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ಹೇಳುವುದಾದ್ರೆ, ಇನ್ನೊಂದು ರೀತಿಯಾಗಿ ಕೂಡ ಹೇಳಬಹುದು. ಯಾಕೆಂತಂದ್ರೆ ಆತನ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಅಜ್ಞಾತವಾಸ ವನವಾಸ ಮುಗಿಸು ಬಂದವರು, ಇಷ್ಟು ದೊಡ್ಡದಾದ ಸೈನ್ಯ ಇರ್ಲಿಕ್ಕೂ ಸಾಧ್ಯವಿಲ್ಲ ಒಂದು. ಅದೇ ರೀತಿಯಾಗಿ ಇಷ್ಟು ಬಲಿಷ್ಠವಾಗಿಯೂ ಕೂಡ ಇರ್ಲಿಕ್ಕೆ ಇಲ್ಲ ಎನ್ನುವಂತಹ ಮನೋಭಾವನೆ ಆತನ ಹತ್ರ ಇತ್ತು. ಆದರೆ ಈತನಿಗೆ ಒಂದೇ ಸಲಕ್ಕೆ ಇಷ್ಟು ಸೈನ್ಯ ನೋಡಿದಾಗ ಆತನಿಗೆ ಏನಾಯ್ತು? ಈ ಸೈನ್ಯ ನನ್ನ ಮೇಲೆಯೇ ಬಿದ್ದಂತಿದೆ ಅಂತೇಳಿ ಆತನಿಗೆ ಭಾಸವಾಯಿತು. ಅದಕ್ಕೋಸ್ಕರ ಆತ ಈ ಸೇನೆ ಎಂಬುದಾಗಿ ಶಬ್ದ ಬಳಕೆ ಮಾಡಿದ್ದೇನಾಗಿದೆ? ಸರಿಯಾಗಿದೆ. ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದು ಸರಿ ಅಂತ ಹೇಳಲಿಕ್ಕೆ ನಿಯಮ ಉಂಟು. ಇನ್ನು ಇದು ಹಿಂದೆ ಹೇಳಿದ ಹಾಗೆ ತುಂಬಾ ಸುಲಭದ ಶ್ಲೋಕ ಅಂತ ಹೇಳಿದ್ದು ಆಚಾರ್ಯರು ವ್ಯಾಖ್ಯಾನ ಮಾಡಲಿಲ್ಲ. ಆದ್ರಿಂದ ಏನು ಅಪಾರ್ಥ ಬಂದಿರಬಹುದು ಅಂತ ಹೇಳಿ, ಏನು ಅಂತ ಹೇಳಿದ್ರೆ, ಈ ಅಪರ್ಯಾಪ್ತಂ ಪರ್ಯಾಪ್ತಂ ಎನ್ನುವಂಥದ್ದಕ್ಕೆ 2 ವಿಧವಾದಂತಹ ಅರ್ಥ ಅನ್ನುವಂಥದ್ದಿದೆ. ಕೆಲವರೆಲ್ಲ ಏನು ಅರ್ಥ ಮಾಡಿದ್ದಾರೆ ಗೊತ್ತಾ? ಪರ್ಯಾಪ್ತಂ ಅಂತ ಹೇಳಿದ್ರೆ ಸಾಲದು ಅಂತೇಳಿ. ಹಾಗಾದ್ರೆ ಏನಾಯ್ತು? ಪರ್ಯಾಪ್ತಂ ತ್ವಿದಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ಭೀಮನಿಂದ ರಕ್ಷಣೆಗೊಳಪಟ್ಟಂತಹ ಈ ಪಾಂಡವರ ಸೈನ್ಯ ಇದೆಯಲ್ಲ, ಇದು ಪರ್ಯಾಪ್ತಂ. ಏನ್ ಅರ್ಥ ಮಾಡಿದ್ವಿ ನಾವು? ಸಾಲದು ಅಂತೇಳಿ. ಏನಾಗ್ತಿತ್ತು? ಏನೋ ಅರ್ಥ ಆಗ್ತಿತ್ತು. ಹಾಗಾದ್ರೆ ಅಪರ್ಯಾಪ್ತಂ ಎನ್ನುವಂತ ಶಬ್ದಕ್ಕೆ ಏನು ಅಂತ ಅರ್ಥ ಮಾಡ್ತಾರೆ ಇವರು ಕೆಲವರೆಲ್ಲ? ಬೇಕಾದಷ್ಟು ಅಂತೇಳಿ ಅರ್ಥ ಮಾಡ್ತಾರೆ. ಆವಾಗ ಏನಾಯ್ತು? ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮರಿಂದ ರಕ್ಷಣೆಗೊಳಪಟ್ಟಂತಹ ಈ ಸೈನ್ಯ ಇದೆ ಅಲ್ಲ, ಇದು ಅಪರ್ಯಾಪ್ತಂ, ಬೇಕಾದಷ್ಟಿದೆ ಅಂತ ಹೇಳ್ದಂಗಾಯ್ತು. ಇಲ್ಲಿ ದುರ್ಯೋಧನನ ವ್ಯಥೆ ಏನು ಬಂತು? ನಮಗೆ ಏನು ಬಂದಿಲ್ಲ. ಅದಕ್ಕೆ ಹೇಳಿದ್ದು, ಕೆಲವು ಶಬ್ದಗಳನ್ನು ಪ್ರಯೋಗ ಮಾಡಬೇಕಾದ್ರೆ, ಕೆಲವು ಶ್ಲೋಕಗಳನ್ನು ಹೇಳಬೇಕಾದ್ರೆ ನಾವು ಏನು ಮಾಡಬೇಕು? ದೇಶ ಕಾಲ ವ್ಯಕ್ತಿಗಳನ್ನು ನಾವು ತಿಳಿದುಕೊಳ್ಬೇಕು. ದೇಶ ಕಾಲ ವ್ಯಕ್ತಿಗಳನ್ನು ತಿಳಿದುಕೊಳ್ಳದೆ ಹೇಳಿದ್ರೆ ಬೇರೆನೇ ಅರ್ಥವಾಗ್ತಿತ್ತು. ಇಲ್ಲಿ ಬಿಡಿ, ಬೇರೆ ಈ ಶಬ್ದಕ್ಕೆ ಬೇರೆ ಅರ್ಥವೂ ಕೂಡ ಇದೆ, ಸಾಮಾನ್ಯತೆ ಹೇಳಿದ್ದು. ದುರ್ಯೋಧನನ ವ್ಯಥೆ ಇರುವುದರಿಂದ ನಮಗೆ ಸ್ಪಷ್ಟ. ಇದಕ್ಕೆ ಈ ರೀತಿಯಾಗಿ ಅರ್ಥವನ್ನು ಹೇಳುವಂಥದ್ದಲ್ಲ ಅಲ್ಲ. ಅದು ಹೇಗೆ ಗೊತ್ತಾಗ್ತದೆ ನಿಮಗೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರನೇ ನಮಗೆ ರಾಯರು ಸ್ಪಷ್ಟವಾಗಿ ತಿಳಿಸಿದ್ದು. ಪರ್ಯಾಪ್ತಂ ಎನ್ನುವುದಕ್ಕೆ ಬೇಕಾದಷ್ಟು ಇದೆ, ಬಯಸಿದ್ದನ್ನೆಲ್ಲ ಮಾಡಬಹುದು. ಅಪರ್ಯಾಪ್ತಂ ಎನ್ನುವುದಕ್ಕೆ ಸಾಲದು ಎನ್ನುವಂಥದ್ದು. ಆದ್ರಿಂದ ದುರ್ಯೋಧನನ ವ್ಯಥೆಗೂ ಈ ಶ್ಲೋಕಕ್ಕೂ ಸ್ಪಷ್ಟವಾಗಿ ನಮಗೆ ಸಮನ್ವಯ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ತುಂಬಾ ಉದಾಹರಣೆಗಳಿದೆ. ಒಂದು ಉದಾಹರಣೆ ನೋಡುವುದು ಅಂತ ಹೇಳಿದ್ರೆ, ವೇದದ ಒಂದು ಮಂತ್ರವನ್ನು ನೋಡುವ. ನರುತೆ ತುತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಾಘವನ್ ಚಿತ್ರಮರ್ಚ ಎನ್ನುವಂಥದ್ದು ವೇದ ಮಂತ್ರ.
ಇಲ್ಲಿ ನಮಗೆ ಚಿಕ್ಕದಾಗಿ ನೋಡುವ. ನರತೆ ತತ್ಕ್ರಿಯತೆ ಕಿಂಚನಾರೆ ಇಷ್ಟನ್ನು ಇಟ್ಟುಕೊಂಡು ಅರ್ಥವನ್ನು ನೋಡಿಕೊಳ್ಳುವ. ಈ ವೇದ ಮಂತ್ರಕ್ಕೆ ಏನು ಅರ್ಥ? ನೀನು ಇಲ್ಲದೆ ಏನೂ ಕೂಡ ನಡೆಯುವುದಿಲ್ಲ ಅಂತ ಹೇಳಿ. ನೀನು ಇಲ್ಲದೆ ಏನೂ ಕೂಡ ನಡೆಯುವುದಿಲ್ಲ ಅಂತೇಳಿ ಯಾರನ್ನ ಇಟ್ಕೊಳ್ಳೋದು? ಭಗವಂತನನ್ನು. ಭಗವಂತನಿಲ್ಲದೆ ಏನೂ ಕೂಡ ನಡೆಯುವುದಿಲ್ಲ ಅಂತೇಳಿ. ಆವಾಗ ಮುಂದೆ ಪ್ರಶ್ನೆ ಬರ್ತದೆ ನಮಗೆ, ಎಲ್ಲಿ ಅಂತೇಳಿ. ಅದಕ್ಕೆ ಹೇಳ್ತದೆ ವೇದನೆ ನರುತೆ ತತ್ಕ್ರಿಯತೆ ಕಿಂಚನಾರೆ ಆರೆ ಎಂಬುದಾಗಿ. ಆರೆ ಶಬ್ದಕ್ಕೆ ಏನು ಅರ್ಥ ಮಾಡ್ತಾರೆ? ಮೊದಲು ದೂರದಲ್ಲಿ ಅಂತೇಳಿ. ಹಾಗಾದ್ರೆ ಭಗವಂತನಿಲ್ಲದೆ ದೂರದಲ್ಲಿ ಏನೂ ಕೂಡ ನಡೆಯುವುದಿಲ್ಲ. ಹಾಗಾದ್ರೆ ಹತ್ತಿರದಲ್ಲಿ ನಡೆಯುತ್ತೆ ಅಂತ ಅರ್ಥ ಆಯ್ತಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ ಇದಕ್ಕೆ ಎರಡು ಅರ್ಥ ಇದೆ ಈ ಶಬ್ದಕ್ಕೆ. ಅದನ್ನೇ ಹೇಳ್ತಾರೆ ಆರಾತ್ ದೂರ ಸಮೀಪಯೋಹೋ. ಆರ ಶಬ್ದಕ್ಕೆ ದೂರ ಎಂಬುದಾಗಿಯೂ ಕೂಡ ಅರ್ಥವಿದೆ, ಅದೇ ರೀತಿಯಾಗಿ ಸಮೀಪ ಎಂಬುದಾಗಿಯೂ ಕೂಡ ಅರ್ಥವಿದೆ. ಆದ್ದರಿಂದ ದೂರದಲ್ಲಿ ಇವನು ಇಲ್ಲದೆಯೂ ಕೂಡ ಎಲ್ಲ ನಡೆಯುವುದಿಲ್ಲ, ಹತ್ತಿರದಲ್ಲೂ ಕೂಡ ಇವನು ಇಲ್ಲದೆ ಏನೂ ಕೂಡ ನಡೆಯುವುದಿಲ್ಲ ಎನ್ನುವಂಥದ್ದು ನಮಗೇನು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ದರಿಂದಾಗಿ ಕೆಲವು ಶಬ್ದಗಳಿಗೆ ಸ್ಪಷ್ಟ ವ್ಯಕ್ತಿಗಳ ಟೀಕಾ ಇತ್ಯಾದಿಗಳು ನಮಗೆ ಅವಶ್ಯಕತೆ ಇರ್ತದೆ. ಇಲ್ಲ ಅಂದ್ರೆ ಪರ್ಯಾಪ್ತಂ ಅಪರ್ಯಾಪ್ತಂ ಎನ್ನುವಂತಹ ಶಬ್ದಕ್ಕೆ ಈ ರೀತಿಯಾಗಿ ವ್ಯಾಖ್ಯಾನ, ಅರ್ಥಾತ್ ಬೇಕಾದಷ್ಟು ಸಾಲದು ಎಂಬುದಾಗಿ, ಅಂದ್ರೆ ಪರ್ಯಾಪ್ತಂ ಎನ್ನುವುದಕ್ಕೆ ಸಾಲದು ಎಂಬುದಾಗಿ, ಅಪರ್ಯಾಪ್ತಂ ಎನ್ನುವುದಕ್ಕೆ ಬೇಕಾದಷ್ಟು ಎಂಬುದಾಗಿ ನಾವು ಅರ್ಥವನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗ್ತದೆ? ಅದೋ ಸ್ಥಿತಿ ನಮ್ದು. ಏನೋ ಒಂದು ಚಿಂತನೆ ಮಾಡ್ತಾ ಇರ್ತೀವಿ, ಆ ಚಿಂತನೆಗೂ ನಾವು ಮಾಡುವ ಕೆಲಸಕ್ಕೂ ಯಾವುದಕ್ಕೂ ಕೂಡ ಸಂಬಂಧ ಇಲ್ಲದ ಸ್ಥಿತಿ ಆಗ್ತದೆ. ಮತ್ತೆ ಏನು ತಿಳ್ಕೊಳ್ತೇವೆ? ಯಥಾರ್ಥ ಜ್ಞಾನ. ವಸ್ತು ಹೇಗೆ ಇರ್ತದೋ ಹಾಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹೊರತು ಏನ್ ತಿಳ್ಕೊಳ್ತೇವೆ? ಅಯಥಾರ್ಥ ಜ್ಞಾನ. ವಸ್ತು ಹೇಗೆ ಇದೆಯೋ ಅದಕ್ಕಿಂತ ಭಿನ್ನವಾಗಿ ನಾವು ತಿಳ್ಕೊಳ್ಳುವಂತಹ ಸ್ಥಿತಿ ಬರ್ತದೆ. ಆದ್ರಿಂದ ಪರ್ಯಾಪ್ತಂ ಅಂತ ಹೇಳಿದ್ರೆ ಯಥೇಷ್ಟ ಎಂಬುದಾಗಿ, ಅಪರ್ಯಾಪ್ತಂ ಎನ್ನುವುದಕ್ಕೆ ಸಾಲದು ಎನ್ನುವಂತಹ ಅರ್ಥವು ಸ್ಪಷ್ಟ. ಈ ಅರ್ಥ ನಮಗೆ ಸ್ಪಷ್ಟವಾಗಿ ತಿಳಿಬೇಕು ಅಂತ ಹೇಳಿದ್ರೆ ರಾಯರು ನಿರೂಪಣೆ ಮಾಡಿದಂತಹ ಗೀತಾವಿವೃತ್ತಿಯಿಂದ ಮಾತ್ರ ಈ ರೀತಿಯಾದಂತಹ ಅರ್ಥ ನಮಗೆ ಸ್ಪಷ್ಟವಾಗಿ ತಿಳಿಯಲು ಸಾಧ್ಯ. ಆದ್ದರಿಂದ ಇಷ್ಟೆಲ್ಲ ವಿಷಯ ತಿಳಿದ ಮೇಲೆ ನಮಗೊಂದು ಸ್ಪಷ್ಟತೆ ಸಿಗ್ತದೆ. ಏನು ಗೊತ್ತಾ? ಬಲಂ ಭೀಷ್ಮಾಭಿರಕ್ಷಿತಂ ಎನ್ನುವಂಥದ್ದು ಸ್ಪಷ್ಟವಾಗಿಯೇ ಇದೆ. ಯಾಕೆಂತಂದ್ರೆ ಬಲಂ ಭೀಮಾಭಿರಕ್ಷಿತಂ ಎನ್ನುವಂಥದ್ದು ಸ್ಪಷ್ಟ. ಭೀಮನನ್ನೇ ಯಾಕೆ ಆಯ್ಕೆ ಮಾಡಿದ್ರು ಅಂತೇಳಿ ಇಷ್ಟೆಲ್ಲ ವಿಷಯ ತಿಳಿದುಕೊಂಡಾಗ ಸ್ಪಷ್ಟ. ದುಷ್ಟದ್ಯುಮ್ನ ಸೇನಾಧಿಪತಿ ಆಗಿದ್ರೂ ಕೂಡ ಅಲ್ಲಿ ಪ್ರಧಾನ ಯಾರು? ಭೀಮನೇ. ಭೀಮ ಇದ್ದದ್ದಕ್ಕೆ, ಯಾಕೆ ಅಂದ್ರೆ ಪ್ರಾಣಶಕ್ತಿಗೆ ಪ್ರೇರಕ ಆತ ಇದ್ದದ್ದರಿಂದ ಇದೆಲ್ಲ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಭೀಮನ ಆಯ್ಕೆ ಅನ್ನುವಂಥದ್ದು ಸ್ಪಷ್ಟ. ಈ ರೀತಿಯಾಗಿ ಮುಖ್ಯವಾಗಿ ನಮಗೆ ಈ ಶ್ಲೋಕದಲ್ಲಿ ಇನ್ನೊಂದು ವಿಷಯವು ಗೊತ್ತಾಗ್ತದೆ. ಭೀಮ ಎನ್ನುವಂತಹ ಶಬ್ದ, ಭೀಮ ಶಬ್ದಕ್ಕೆ ಅರ್ಥ ಏನು ಅಂತೇಳಿ ಹಿಂದೆನೇ ನಿರೂಪಣೆ ಮಾಡಿ ಆಗಿದೆ. ಭೀಮನಲ್ಲಿರುವಂತಹ ಮುಖ್ಯವಾದ ಗುಣಗಳು ಎಷ್ಟು ಗೊತ್ತಾ? 10 ಗುಣಗಳು. ಹಿಂದೆ ಹೇಳಿದ್ದೇವೆ ನಾವು ಅದನ್ನು ಕೂಡ. 18 ಮೆಟ್ಟಿಲುಗಳು ಹೇಳಿ 18ರಲ್ಲಿ 10 ಮೆಟ್ಟಿಲುಗಳಿಗೆ ಮೆಟ್ಟಿಲು ಅಂತೇಳಿ ಉದಾಹರಣೆಗೆ ಇಟ್ಟುಕೊಂಡದ್ದು. ಅದರಲ್ಲಿ ಅದಕ್ಕೆ ಸಮಾನವಾದ 10 ಗುಣಗಳು ಯಾವುದು ಅಂತ ಹೇಳಿದ್ರೆ ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ. ಈ 10 ಯಾರಲ್ಲಿತ್ತು ಗೊತ್ತಾ? ಭೀಮನ ಹತ್ರ ಇತ್ತು. ಅದಕ್ಕೋಸ್ಕರವಾಗಿ ನೋಡಿ ಎಷ್ಟು ಸಮಂಜಸವಾಗಿ ಬಂತು ನೋಡಿ ಆತನ ವಿಷಯ. ಭಗವದ್ಗೀತೆಯಲ್ಲಿ ಬಂದದ್ದು ಎಲ್ಲಿ ಗೊತ್ತಾ? ಆತನ ಈಗ ಪ್ರಸ್ತುತ ವಿಷಯ ನಮಗೆ 10ನೇ ಶ್ಲೋಕದಲ್ಲಿ 10 ಗುಣಗಳನ್ನು ಹೊಂದಿದಂತಹ ಭೀಮನ ವರ್ಣನೆ ಬಂದದ್ದು ನಮಗೆ. ಮುಖ್ಯವಾಗಿ ಆತನ ವೈಚಿತ್ರ್ಯ ತಿಳಿಸಲಿಕ್ಕೆ ಬಂದದ್ದು 10ನೇ ಶ್ಲೋಕದಲ್ಲೇ ನೋಡಿ. ಆದ್ದರಿಂದ ಒಂದು ರೀತಿಯಾಗಿ ಈ ಶ್ಲೋಕ ಅದೇ ರೀತಿ ಗುಣ ಸೇರಿ 10ರ ಮುದ್ದೆಯಂತೆ ಇದ್ದ ಯಾರು? ಭೀಮ ಅಂತ ಹೇಳಲಿಕ್ಕೆ ಸಾಧ್ಯ ನಮಗೆ. ಇನ್ನು ಹೆಸರಿನ ಉಲ್ಲೇಖದಲ್ಲಿ ಅರ್ಥಾತ್ ಪದಗಳ ಉಲ್ಲೇಖದಲ್ಲಿ ನೋಡಿ, ಭೀ ಅಂತೇಳಿ ಒಂದು ಪದ, ಇನ್ನೊಂದು ಮಾ ಎನ್ನುವಂತಹ ಪದ. ಪಾಪ ಬಾಬಾ ಪಾ ಪಾ ಬಾ ಭಾ ಮಾ ಅಂತೇಳಿ. ಭಾ ಅಂತ ಭಾ 4ನೇ ಅಕ್ಷರ, ಮಾ ಎಷ್ಟರ ಅಕ್ಷರ? 5ನೇ ಅಕ್ಷರ. 4 5 ಸೇರಿಸಿದ್ರೆ ಎಷ್ಟಾಯ್ತು? 9 ಎನ್ನುವಂಥದ್ದು. 9 ಎನ್ನುವಂಥದ್ದು ಏನು ಹೇಳಿ? ಪೂರ್ಣ ಸಂಖ್ಯೆ ಅಂತ ಹೇಳಿ ಕರೀತಾರೆ ಶಾಸ್ತ್ರದಲ್ಲಿ. 10 ಅಂತ ಹೇಳಿದ್ರೆ 1 0ಯನ್ನು ಸೇರಿಸಿರುವಂಥದ್ದು. 11 ಅಂತ ಹೇಳಿದ್ರೆ 1 1 ಸೇರಿ, 11 12 ಅಂತ ಹೇಳಿದ್ರೆ 1 2 ಸೇರಿ, ಅವುಗಳನ್ನ ಪೂರ್ಣ ಸಂಖ್ಯೆ ಅಂತ ಕರೆಯುವುದಿಲ್ಲ. ಪೂರ್ಣ ಸಂಖ್ಯೆ 0ಇಂದ 9ರ ತನಕ ಮುಖ್ಯವಾದ ಪೂರ್ಣ ಸಂಖ್ಯೆಯಲ್ಲಿ ಉತ್ತಮ ಸ್ಥಿತಿಯಲ್ಲಿರುವಂಥದ್ದು 9. ಆದ್ದರಿಂದ ಭಗವಂತ ಲಕ್ಷ್ಮೀದೇವಿಯನ್ನು ಬಿಟ್ಟು ತದನಂತರ ಸ್ಥಾನದಲ್ಲಿ ಮುಖ್ಯನಾಗಿ ಇರುವಂತಹ ತತ್ವ ಯಾವುದು ಅಂತ ಹೇಳಿದ್ರೆ ಅದು ಪ್ರಾಣತತ್ವ, ಅದೇ ಭೀಮ. ಅದಕ್ಕೋಸ್ಕರನಾಗಿ ಮುಖ್ಯ ಶಬ್ದದ ಮೂಲಕ 9 ಎನ್ನುವಂತಹ ಸಂಖ್ಯೆಯ ಮೂಲಕವಾಗಿ ಆತನನ್ನು ತಿಳಿಸಿದ್ದು. ಈ ರೀತಿಯಾಗಿ ಮುಖ್ಯವಾಗಿ ಈ ದಿನದಂದು ಅನ್ಯೇಚ ಬಹವ ಶೂರ ಎನ್ನುವಂತಹ ಒಂದು ಶ್ಲೋಕ, ಇನ್ನು ಅದೇ ರೀತಿಯಾಗಿ ಅಪರ್ಯಾಪ್ತಂ ತದಸ್ಮಾಕಂ ಎನ್ನುವಂತಹ ಶ್ಲೋಕದ ಮೂಲಕವಾಗಿ ಮುಖ್ಯವಾಗಿ ನಾವು ಭಗವದ್ಗೀತೆಯ ಕೆಲವು ವಿಷಯಗಳನ್ನು ತಿಳಿದುಕೊಂಡ್ವಿ. ಅದೇ ರೀತಿಯಾಗಿ ಮೊದಲಿದ್ದರಲ್ಲಿ ಹಿಂದೆ ಹೇಳಿ ಆಯಿತು ಅದರ ಸಂದೇಶವನ್ನು. 2ನೇ ಶ್ಲೋಕದಲ್ಲಿ ಏನು ಅಂತ ಹೇಳಿದ್ರೆ ಧರ್ಮದಲ್ಲಿರುವಂತಹ ವ್ಯಕ್ತಿಗೆ ಎಷ್ಟು ಮಹತ್ವ ಕೊಡ್ತಾರೆ ಅಂತ ನೋಡಿ. ಧರ್ಮದಲ್ಲಿರುವಂತಹ ವ್ಯಕ್ತಿ ಕೆಲವೊಂದು ಸಲ ಏನಾಗ್ತದೆ, ಅರ್ಜುನನಿಗೂ ಕೂಡ ಏನಾಗ್ತದೆ, ಅಜ್ಞಾನದ
ಕವಚ ಆವರಿಸ್ತದೆ. ಆವಾಗ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹೇಳುವಂತಹ ಉದಾಹರಣೆಗಳು ನಮಗೆ ಹಿಂದೆ ದೊರಕಿದೆ ತುಂಬಾ ಕಡೆಯಲ್ಲಿ. ಆದ್ರೆ ಎಲ್ಲಿಯೂ ಕೂಡ ಪ್ರಾಣತತ್ವ ಈ ಮುಖ್ಯ ಭೀಮ ನಾನೇ ಶ್ರೇಷ್ಠ ಅಂತ ಎಲ್ಲಿಯೂ ಕೂಡ ಹೇಳ್ಕೊಂಡು ಬಂದಿಲ್ಲ. ಭಗವಂತನ ಭಕ್ತ ನಾನು ಅಂತ ಎಲ್ಲಾ ಕಡೆಯಲ್ಲೂ ಹೇಳ್ಕೊಂಡು ಬಂದಿದ್ದಾನೆ. ಅರ್ಥಾತ್ ಪೂರ್ಣ ಪ್ರಮಾಣದಲ್ಲಿ ಧರ್ಮದಲ್ಲಿ ನಡೆದುಕೊಂಡು ಬಂದಂತಹ ವ್ಯಕ್ತಿ. ಆತನಿಗೆ ಸಿಕ್ಕ ಸ್ಥಾನ ನೋಡಿ, ಎಷ್ಟು ಮಹತ್ವದ ಸ್ಥಾನ. ಯಾರೋ ಸೇನಾಧಿಪತಿ ಇದ್ರೂ ಕೂಡ ಸೇನಾಧಿಪತಿಯನ್ನು ಮೀರಿಸಿ ತಾನು ಮುಖ್ಯ ಕ್ಷೇತ್ರದಲ್ಲಿ ನಿಂತ. ಇದು ಧರ್ಮದ ಶಕ್ತಿ. ಅದಕ್ಕೋಸ್ಕರ ಧಾರ್ಮಿಕರಾಗಿ ಇರಬೇಕು ಅಂತೇಳಿ ಹೇಳುವಂಥದ್ದು ನಾವು. ಈ ರೀತಿಯಾಗಿ 2 ಶ್ಲೋಕದ ಸಾಮಾನ್ಯವಾದಂತಹ ಚಿಂತನೆಗಳು, ಕೆಲವು ವಿಶೇಷವಾದಂತಹ ವಿಷಯಗಳನ್ನು ನಾವು ತಿಳಿದುಕೊಂಡಾಯಿತು. ಇನ್ನು ಕೆಲವು ಪ್ರಶ್ನೆಗಳ ಬಗ್ಗೆ, ಅರ್ಥಾತ್ ಹಿಂದಿನ ಸಂದರ್ಭದಲ್ಲಿ ವಿಶೇಷ ದಿನಗಳನ್ನು ತಿಳಿಸಬೇಕಾದ್ರೆ ಋಷಿ ಪಂಚಮಿ, ಅದೇ ರೀತಿ ಗಣೇಶ ಚತುರ್ಥಿ, ಅದೇ ರೀತಿಯಾಗಿ ಸ್ವರ್ಣಗೌರಿ ವ್ರತದ ನಿರೂಪಣೆಯನ್ನು ಹಿಂದೆ ತಿಳಿಸಿದ್ದೆವು ಸಾಮಾನ್ಯವಾಗಿ. ಅದರಲ್ಲಿ ಬಂದಂತಹ ಒಂದು ವಿಷಯ ಋಷಿ ಪಂಚಮಿ. ಋಷಿ ಪಂಚಮಿ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ರಜಸ್ವಲಯ ಆಗಿದ್ದ ಸಂದರ್ಭದಲ್ಲಿ, ಅರ್ಥಾತ್ ಮುಟ್ಟಾಗಿದ್ದಂತಹ ಸಂದರ್ಭದಲ್ಲಿ, ಆ 3 ದಿನಗಳ ಸಂದರ್ಭದಲ್ಲಿ ತಿಳಿದೋ ತಿಳಿಯದೆ ಸ್ಪರ್ಶನ, ವಸ್ತುಗಳನ್ನು ಮುಟ್ಟುವಂಥದ್ದು, ಕೆಲವು ವಸ್ತುಗಳನ್ನು ನೋಡುವಂಥದ್ದು ಇತ್ಯಾದಿ ದೋಷಗಳು ಉಂಟಾಗಿರ್ತದೆ. ಆ ದೋಷದ ಬಾಬ್ತು ವಿಶೇಷವಾಗಿ ಭಗವಂತನ ಸ್ಥಾನವೇ ಸಿಗ್ಬೇಕು ಅನ್ನುವಂತಹ ಮೂಲ ಉದ್ದೇಶಕ್ಕೋಸ್ಕರ, ದೋಷಗಳನ್ನೆಲ್ಲವನ್ನು ಕೂಡ ನಾಶ ಮಾಡಬೇಕು ಅನ್ನುವಂತಹ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಋಷಿ ಪಂಚಮಿಯನ್ನು ನಿರೂಪಣೆ ಮಾಡಿದ್ದು. ಆ ಉದ್ದೇಶದಲ್ಲಿ ಒಂದು ಕೆಲವು ಪ್ರಶ್ನೆಗಳನ್ನು ಪ್ರತ್ಯೇಕ ಕೇಳಿದ್ದಾರೆ. ಒಟ್ಟು ವಿಷಯವನ್ನು ಆ 3 ಪ್ರಶ್ನೆಗಳನ್ನು ಒಂದೇ ಪ್ರಶ್ನೆ ಅಂತ ಇಟ್ಟುಕೊಂಡು, ಯಾಕಂದ್ರೆ ಒಂದು 5 ಪ್ರಶ್ನೆಗಳುಂಟು, ಅದರಿಂದಾಗಿ ಆ 3 ಪ್ರಶ್ನೆಗಳು ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿದೆ. ಅದರಿಂದಾಗಿ ಆ 3 ಪ್ರಶ್ನೆಗಳನ್ನು ಒಟ್ಟು ಇಟ್ಟುಕೊಂಡು ವಿಷಯವನ್ನು ನಿರೂಪಣೆ ಮಾಡಿಕೊಂಡು ಹೋಗುವ. ಒಬ್ಬ ವ್ಯಕ್ತಿ ಕೇಳಿದ್ದಾರೆ ಏನು ಅಂತ ಹೇಳಿದ್ರೆ, ರಜಸ್ವಲೆಯ ಆಗಿದ್ದ ಸಂದರ್ಭದಲ್ಲಿ ನಾನು ದೇವಸ್ಥಾನ ಇತ್ಯಾದಿಗಳಿಗೆ ಹೋಗುವುದಿಲ್ಲ. ರಜಸ್ವಲೆಯ ನಂತರ, ಅರ್ಥಾತ್ ನಾನು ರಜಸ್ವಲೆಯ ಧರ್ಮವನ್ನು ಪಾಲನೆ ಮಾಡ್ತಾ ಇಲ್ಲ. ಆ ಸಂದರ್ಭದಲ್ಲೂ ಕೂಡ ಉದ್ಯೋಗ ಇತ್ಯಾದಿಗಳನ್ನು ಮಾಡಿಕೊಂಡಿರ್ತೇನೆ, ಅಥವಾ ಎಲ್ಲ ವಸ್ತು ಇತ್ಯಾದಿಗಳನ್ನು ಮುಟ್ಟಿಕೊಂಡು ಪ್ರತಿನಿತ್ಯ ಕಾರ್ಯವನ್ನು ಮಾಡ್ತಾ ಇರ್ತೇನೆ ನಾನು. ಆದರೆ ಈ ರಜಸ್ವಲೆ ಮುಗಿದ ನಂತರ, ಅನಂತರ ಶುದ್ಧವಾದ ನಂತರ ದೇವಸ್ಥಾನ ಇತ್ಯಾದಿಗಳಿಗೆ ನಾನು ಹೋಗ್ತೇನೆ ಅಂತ ಹೇಳಿ ಕೇಳ್ತಾರೆ. ಹೋಗಬಹುದಾ ಅಂತೇಳಿ ಒಬ್ಬರ ಮಾತು. ವಾಸ್ತವಿಕವಾಗಿ ದೇವಸ್ಥಾನ ಅಂತ ಹೇಳಿದ್ರೆ ಏನು? ದೇವಾರಾಧನ ಮಂಡಲಂ ಸುರಗಣ ವಾಸಂ ಸದಾ ಮಂದಿರಂ ಅಂತೇಳಿ ಯಂತ್ರಗಳನ್ನು, ಹೋಮ ಇತ್ಯಾದಿಗಳಲ್ಲಿ ಒಂದು ಯಂತ್ರ ಬರೆದಿರ್ತಾರೆ ನೋಡಿ, ಸ್ವಸ್ತಿಕ ಇತ್ಯಾದಿಗಳನ್ನಿಟ್ಟು ಕೆಳಭಾಗದಲ್ಲಿ ಯಂತ್ರವನ್ನು ಬರೆದಿರ್ತಾರೆ. ಅಲ್ಲಿ ಯಂತ್ರ ಆರಾಧನೆಯನ್ನು ಮಾಡುವ ಮುಂಚೆ ಒಂದು ಪ್ರಾರ್ಥನೆ ಬರ್ತದೆ, ದೇವಾರಾಧನ ಮಂಡಲಂ ಸುರಗಣ ವಾಸಂ ಸದಾ ಮಂದಿರಂ. ಈಗ ದೇವತೆಗಳ ಆರಾಧನೆಯನ್ನು ಈ ಮಂಡಲದಲ್ಲಿ ಮಾಡ್ತಾ ಇದ್ದೇನೆ. ಆ ದೇವತೆಗಳು ಸದಾಕಾಲ ಎಲ್ಲಿರ್ತಾರೆ ಗೊತ್ತಾ? ವಾಸಂ ಸದಾ ಮಂದಿರಂ ಅಂತೇಳಿ. ದೇವ ಚೈತನ್ಯವು ಪೂರ್ಣ ಪ್ರಮಾಣದಲ್ಲಿರುವಂಥದ್ದು ಎಲ್ಲಿ? ದೇವಸ್ಥಾನ ಇತ್ಯಾದಿಗಳಲ್ಲಿ. ಒಂದು ವೇಳೆ ನೀವು ಇತ್ಯಾದಿ ಉತ್ತಮವಾದಂತಹ ರಜಸ್ವಲ ಇತ್ಯಾದಿ ಧರ್ಮಗಳ ಪರಿಪಾಲನೆಯನ್ನು ಮಾಡದೆ ದೇವಸ್ಥಾನಕ್ಕೆ ಹೋದರೆ ಏನಾಗ್ತದೆ? ನೀವೇ ಚಿಂತನೆ ಮಾಡಿಕೊಳ್ಳಿ. ದೇವ ಚೈತನ್ಯ ನಷ್ಟವಾಗ್ತದೆ. ನಮ್ಮಿಂದಾಗಿ ದೇವಸ್ಥಾನದಲ್ಲಿ ದೇವ ಚೈತನ್ಯ ನಷ್ಟವಾಗ್ತದೆ. ರಜಸ್ವಲೆ ಅನ್ನುವಂಥದ್ದು ಈಗ ಹೇಳ್ತಾರೆ ಇದೊಂದು ಮೌಢ್ಯ, ಸಾಮಾಜಿಕ ಪಿಡುಗು ಇತ್ಯಾದಿ ತುಂಬಾ ಮಾತುಗಳನ್ನು ಹೇಳ್ತಾರೆ. ವಾಸ್ತವಿಕವಾಗಿ ಶಾಸ್ತ್ರದ ಜ್ಞಾನ ತಿಳಿಯದೆ ಅಬದ್ಧವಾಗಿ ಮಾಡುವಂಥದ್ದು. ಈ ಪುರುಷರಿಗೆ ನೋಡಿ, ಎಷ್ಟೋ ನಾವು ತಪ್ಪುಗಳನ್ನು ಮಾಡ್ತೇವೆ, ಅವುಗಳ ಪರಿಮಾರ್ಜನೆಗೆ ಎಷ್ಟೋ ಕಷ್ಟಗಳನ್ನು ನಾವು ಕಷ್ಟಪಟ್ಟು ಮಾಡಿಕೊಳ್ಳುವಂತಹ ಸ್ಥಿತಿ ನಮಗೆ ಬರ್ತದೆ. ಅದೇ ಸ್ತ್ರೀಯರಿಗೆ ಎಷ್ಟು ಮಹತ್ವ ಕೊಟ್ಟಿದೆ ಗೊತ್ತಾ ಶಾಸ್ತ್ರ? ರಜಸ ಶುದ್ಧತೆ ನಾರಿ ಅಂತೇಳಿ. ರಜಸ್ವಲೆಯಾಗಿದ್ದವಳು ಉತ್ತಮ ರೀತಿಯಿಂದ 3 ದಿನದ ಆ ರಜಸ್ವಲ ಧರ್ಮವನ್ನು ಅವಳು ಪಾಲನೆ ಮಾಡಿದ್ಲು ಅಂತ ಹೇಳಿದ್ರೆ, ತಿಂಗಳ ಪರ್ಯಂತ ಅವಳು ಮಾಡಿದ ದೋಷಗಳಿರ್ತದಲ್ಲ, ಅವುಗಳು ನಾಶವಾಗ್ತದೆ ಅಂತೇಳಿ ವಸಿಷ್ಠ ಸ್ಮೃತಿ ಅನ್ನುವಂಥದ್ದು, ವ್ಯಾಸ ಸ್ಮೃತಿ, ವಸಿಷ್ಠ ಇತ್ಯಾದಿ ಸ್ಮೃತಿಗಳು ನಿರೂಪಣೆ ಮಾಡಿಕೊಡ್ತದೆ ನಮಗೆ. ಮನುಸ್ಮೃತಿಯೂ ಕೂಡ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ತಿಂಗಳ ಪರ್ಯಂತ ಅವರು ಮಾಡಿದಂತಹ ಏನು ದೋಷ ಉಂಟಲ್ಲ, ಅವು ಎಲ್ಲವೂ ಕೂಡ ನಾಶವಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಅಂತಹ ಒಂದು ಉತ್ತಮ ಧರ್ಮವನ್ನು ಬಿಟ್ಟು ದೇವಸ್ಥಾನ ಇತ್ಯಾದಿಗಳಿಗೆ ನಾವು ಪ್ರವೇಶ ಮಾಡಿದ್ರೆ ಏನಾದೀತು? ನೀವೇ ಚಿಂತನೆ ಮಾಡಿಕೊಳ್ಳಿ. ದೇವ ಚೈತನ್ಯಕ್ಕೆ ನಾವು ಅಪಕಾರ ಮಾಡಿದಂತಹ ದೋಷ ಬರ್ತದೆ. ಸರಿಯಲ್ಲ ವಾಸ್ತವಿಕವಾಗಿದು ಆ ರೀತಿಯಾಗಿ ಹೋಗುವಂಥದ್ದು. ಇದನ್ನು ಒಂದು ಕಡೆ ವಾಸ್ತವಿಕವಾಗಿ ತಂತ್ರದಲ್ಲಿ ಬಂದಂತಹ ಮಾತು, ತಂತ್ರ ಸಮುಚ್ಚಯದಲ್ಲಿ ಬಂದಂತಹ ಮಾತು, ಅದನ್ನು ಜ್ಯೋತಿಷ್ಯದ ಒಂದು ಗ್ರಂಥ ಪ್ರಶ್ನಾ ಮಾರ್ಗಂ ಎನ್ನುವಂತಹ ಗ್ರಂಥದಲ್ಲೂ ಕೂಡ ದೇವಸ್ಥಾನದಲ್ಲಿ ಸಾನ್ನಿಧ್ಯಗಳು ಹೇಗೆ ನಾಶ ಆಗ್ತದೆ ಅಂತ ಬರುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಹೇಗೆ ಗೊತ್ತಾ? ಕ್ಷೇತ್ರೇ ಮೃತಿರು ಜನನ ಮಂಕಣ ಮಂಟಪಾದು ಮೂತ್ರಾಸ್ತ್ರಗಾದಿ ಪತನಂ ಪತಿತಾದಿ ವೇಷ ಅಂತೇಳಿ. ಬೇರೆಲ್ಲ ಮಾತುಗಳು ನಮಗೆ ಬೇಡ. ಕ್ಷೇತ್ರದಲ್ಲಿ ದೇವರ ಸನ್ನಿಧಾನಗಳು ಹೇಗೆ ನಾಶ ಆಗ್ತದೆ ಅಂತಂದ್ರೆ, ಕ್ಷೇತ್ರದಲ್ಲಿ ಮರಣವನ್ನು ಹೊಂದುವಂಥದ್ದು, ದೇವಸ್ಥಾನದಲ್ಲಿ ಜನನವನ್ನು ಹೊಂದುವಂಥದ್ದು. ಅದು ಕೇವಲ ದೇವಸ್ಥಾನದ ಗರ್ಭಗುಡಿಗೆ ಮಾತ್ರ ಸಂಬಂಧ ಅಂತ ಇಟ್ಕೋಬೇಡಿ. ಗರ್ಭಗುಡಿ, ತೀರ್ಥಮಂಟಪ, ದೇವರ ಒಂದು ಇಷ್ಟು ಆವರಣದ ಭಾಗಗಳುಂಟಲ್ಲ, ಅವೆಲ್ಲವೂ ಕೂಡ ಪವಿತ್ರವಾದ ಕ್ಷೇತ್ರ. ಅವುಗಳಲ್ಲಿ ಇವುಗಳಾದ್ರೆ ಮೂತ್ರಾಸ್ತ್ರಗಾದಿ, ತಿಳಿದೋ ತಿಳಿಯದೆ ಮೂತ್ರ ವಿಸರ್ಜನೆ ಇತ್ಯಾದಿಗಳನ್ನು ಮಾಡುವುದರಿಂದ, ಪತಿತಾದಿ ವೇಷ,
ಪತಿತರು ಇತ್ಯಾದಿಗಳು ಹೋಗುವಂಥದ್ದು, ಅಮೆ ಸೂತಿಗಾದಿಗಳನ್ನು ಇಟ್ಟುಕೊಂಡು ಪ್ರವೇಶ ಮಾಡುವಂಥದ್ದು, ಇವುಗಳೆಲ್ಲವೂ ಏನಾಗುತ್ತೆ ಗೊತ್ತಾ, ದೇವ ಚೈತನ್ಯದ ಅಪಹರಣೆ ಆಗ್ತದೆ ಅಲ್ಲಿ. ಆವಾಗ ಏನಾಯ್ತದೆ, ಆ ಚೈತನ್ಯವನ್ನು ಅಪಹರಣೆ ಮಾಡಲಿಕ್ಕೆ ಯಾರು ಕಾರಣವೋ ಅದು ನಾವಾಗಿದ್ರೆ ದೋಷ ನೀವೇ ಚಿಂತನೆ ಮಾಡಿಕೊಳ್ಳಿ. ವಾಸ್ತವಿಕವಾಗಿ ತುಂಬಾ ತಪ್ಪು ಈ ಕೆಲಸ ಮಾಡುವಂಥದ್ದು. ಆದ್ದರಿಂದ ಆ ಧರ್ಮವನ್ನು ನಿಷ್ಠೆಯಿಂದ ಪಾಲನೆ ಮಾಡಬೇಕು. ನಿಷ್ಠೆಯಿಂದ ಪಾಲನೆ ಮಾಡಿದ್ವಿ ಅಂತ ಹೇಳಿದ್ರೆ ದೋಷ ಬರ್ತದೆ, ಶಾಪ ಬರ್ತದೆ ಅಂತ ಮುಖ್ಯ ಬೇಡ ನಮಗೆ. ನಾವೇನು ನೋಡ್ಬೇಕು ಗೊತ್ತಾ, ಭಗವಂತನ ಮಾರ್ಗ ನಮಗೆ ಸಿಗ್ಬೇಕು, ಭಗವಂತನ ಸ್ಥಾನ. ಸ್ವರ್ಗ ಸಿಗುವಂಥದ್ದು ತುಂಬಾ ಕಷ್ಟದ ಕೆಲಸ ಅಲ್ಲ, ಎಷ್ಟೋ ಸ್ವಲ್ಪ ಪುಣ್ಯ ಮಾಡಿದ್ರೂ ಸಿಗ್ತದೆ. ಮತ್ತೇನು ಪುನಃ ಈ ಭೂಮಿಗೆ ಬಂದು ಇದೇ ಒದ್ದಾಟ ಮಾಡಬೇಕು? ಈ ಒದ್ದಾಟ ಬೇಡ. ಪರ್ಮನೆಂಟ್ ಸ್ಥಾನ ಯಾವ್ದು ನೋಡ್ಬೇಕು ನಾವು. ಪರ್ಮನೆಂಟ್ ಸ್ಥಾನ ಯಾವ್ದು ಬೇಕು ಅಂತಂದ್ರೆ ಭಗವಂತನ ಸ್ಥಾನ, ಅದು ಮೋಕ್ಷ. ಆ ಮೋಕ್ಷ ಬೇಕು ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಏನು ಮಾಡಬೇಕು, ಸ್ತ್ರೀಯರು ಇತ್ಯಾದಿ ಧರ್ಮಗಳ ಪಾಲನೆಯನ್ನು ಮಾಡಲೇಬೇಕು. ಇನ್ನು ಕೆಲವರು ಉದ್ಯೋಗ ಇತ್ಯಾದಿಗಳಿಗೆ ಹೋಗ್ತಾ ಇರ್ತಾರೆ. ಹೋಗುವಂಥದ್ದು ವಾಸ್ತವಿಕ ಆ ಸಂದರ್ಭದಲ್ಲಿ ಹೊರ ಹೋಗಬಾರ್ದು ಅನ್ನುವಂಥದ್ದು ಕೂಡ ಶಾಸ್ತ್ರದ ನಿಯಮ. ಅದಕ್ಕೊಬ್ರು ಕೇಳಿದ್ದಾರೆ, ಆ 3 ದಿನದ ಸಂದರ್ಭದಲ್ಲಿ ನಾವು ಸ್ನಾನವನ್ನು ಮಾಡ್ತೇವೆ, ಮಾಡಬಹುದಾ ಅಂತೇಳಿ. ವಾಸ್ತವಿಕವಾಗಿ ಶಾಸ್ತ್ರ ಇದಕ್ಕೂ ಕೂಡ ಸಮ್ಮತವನ್ನು ಕೊಡುವುದಿಲ್ಲ. ಯಾಕೆ ಗೊತ್ತಾ, ನಾವು ಸ್ನಾನ ಮಾಡುವಾಗ ಏನು ಮಾಡ್ತೇವೆ ಗೊತ್ತಾ, ಸಂಕಲ್ಪವನ್ನು ಮಾಡಿಕೊಳ್ತೇವೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಸ್ಮಿನ್ ಜಲೆ ಸನ್ನಿಧಿಂ ಕುರು ಅಂತೇಳಿ ನಾವು ಸ್ನಾನ ಮಾಡ್ತೇವೆ ಗೊತ್ತಾ. ಆ ಸ್ನಾನದಲ್ಲಿ ಗಂಗಾ ಯಮುನಾ ಇತ್ಯಾದಿ 7 ದೇವತೆಗಳನ್ನು, ನದಿಯ ಅಭಿಮಾನಿ ದೇವತೆಗಳನ್ನು ಕರೆದು ಅಸ್ಮಿನ್ ಜಲೆ ಸನ್ನಿಧಿಂ ಕುರು, ಈ ಜಲದಲ್ಲಿ ನಿಮ್ಮ ಸನ್ನಿಧಾನವನ್ನುಂಟು ಮಾಡಿ ನಮ್ಮ ಪಾಪವನ್ನು ಪರಿಹಾರ ಮಾಡಿ ಅಂತೇಳಿ ಆರಂಭದಲ್ಲಿ ತೀರ್ಥರಾಜಾಯ ನಮಃ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಸ್ನಾನ ಮಾಡುವಂಥದ್ದು. ಒಂದು ವೇಳೆ ಶಾಸ್ತ್ರದಲ್ಲಿಯೂ ಕೂಡ ಆ 3 ದಿನದ ಸಂದರ್ಭದಲ್ಲಿ ಸ್ನಾನ ಮಾಡಬಾರದು ಅಂತೇಳಿ ಶಾಸ್ತ್ರ ವಿಧಿಸಿದೆ. ಆಯ್ತು, ನಾವು ಒಂದು ವೇಳೆ ಸ್ನಾನ ಮಾಡ್ತೇವೆ ಅಂತ ಹೇಳಿದ್ರೆ, ಮಾಡಿದ್ರೆ ಏನಾಯ್ತು, ತೀರ್ಥಾಭಿಮಾನಿ ದೇವತೆಗಳಿಗೆ, ಈ 7 ನದಿಗಳಿಗೆ ಅಭಿಮಾನಿ ದೇವತೆಗಳಿರ್ತಾರಲ್ಲ ಅವರುಗಳಿಗೆ ಅಪಚಾರ ಮಾಡಿದಂಗಾಯ್ತು. ಇದರಿಂದ ಏನು ಪ್ರಾಪ್ತಿ ಅಂತ ಕೇಳಿದ್ರೆ, ನಮಗೆ ಭಗವಂತನ ಲೋಕ ಸಿಗ್ಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಭಗವಂತನ ಲೋಕ ಸಿಗಬೇಕು, ಅನಿವಾರ್ಯವಾಗಿ ಇದನ್ನ ಪಾಲನೆ ಮಾಡಬೇಕು. ಇದು ಸಾಮಾಜಿಕ ಪಿಡುಗು ಅಲ್ಲ, ವೈಜ್ಞಾನಿಕ ದೃಷ್ಟಿಯಿಂದಲೂ ನೋಡಿ. 30 ದಿನದಲ್ಲಿ 27 ದಿನ ದುಡ್ದಿರ್ತಾರೆ ಪಾಪ, ಅವರು ಮನೆಯಲ್ಲಿ ಇದ್ದುಕೊಂಡು ಮನೆಯ ಕೆಲಸ ಮಾಡಿಕೊಂಡಿರ್ತಾರೆ. 3 ದಿನ ಅವರಿಗೆ ನೆಮ್ಮದಿ ಸಿಕ್ಕಂಗಾಯ್ತು. ಮನಸ್ಸಿನ ಉತ್ತಮತೆಯ ಪ್ರಾಪ್ತಿ, ದೇಹದ ಉತ್ತಮತೆಯ ಪ್ರಾಪ್ತಿ, ಮುಂದೆ ಕೆಲಸ ಮಾಡಲು ಇವೆಲ್ಲ ಇದೆ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ನೋಡಿದ್ರೂ ಕೂಡ ನಮಗೆ. ಅದೇ ರೀತಿಯಾಗಿ ವೈದ್ಯಕೀಯ ಶಾಸ್ತ್ರ ಸುಶ್ರುತ ಸಂಹಿತೆ ಅಂತೇಳಿ ಕರೀತಾರೆ, ಅದು ಕೂಡ ತಿಳಿಸಿಕೊಡ್ತಾ ಇದೆ. ಏನು ಗೊತ್ತಾ, ಸ್ನಾನಾನುಲೇಪನಾತ್ ದುಃಖಶೀಲ ಎಂಬುದಾಗಿ ಶಾಸ್ತ್ರವು ಕೂಡ ಸ್ಪಷ್ಟವಾಗಿ ತಿಳಿಸಿದೆ. 3 ದಿನವೂ ಕೂಡ ಅವರು ನಮಗೆ ಮನಸ್ಸಿನ ಕಿರಿಕಿರಿ ಆಗ್ತಾ ಇದೆ, ವ್ಯಾಕುಲತೆ ಉಂಟು ಅಂತೇಳಿ ಸ್ನಾನ ಮಾಡಿದ್ರೆ ಏನಾಗ್ತದೆ ಗೊತ್ತಾ, ದುಃಖಶೀಲ, ದುಃಖದ ಸಂತತಿಯನ್ನು ಹೊಂದುತ್ತಾರಂತೆ ಅವರು. ಯಾವಾಗಲೂ ಕೂಡ ಕೆಲವರು ಹೇಳ್ತಾರಲ್ಲ, ಈ ಮಗು ಯಾವಾಗ ನೋಡಿದ್ರೆ ಅಳ್ತಾನೇ ಇರ್ತದೆ ಅಂತೇಳಿ. ಸ್ವಲ್ಪ ಚಿಂತನೆ ಮಾಡಿ ನೋಡಬೇಕಾಗ್ತದೆ, ಯಾಕೆ ಈ ರೀತಿ ಅಳ್ತಾ ಇದೆ ಅಂತೇಳಿ. ಹಿಂದೆಲ್ಲ ನಾವು ಚಿಂತನೆ ಮಾಡಿ ನೋಡಿದ್ವಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಯಾಕೆಂತಂದ್ರೆ ಈ ರಜಸ್ವಲ ಧರ್ಮ ಸ್ಪಷ್ಟವಾಗಿ ಪಾಲನೆ ಮಾಡಿದ್ರೆ ಸಂತತಿ ಉತ್ತಮ ಆಗ್ತದೆ ಅಂತೇಳಿ ಇದೇ ಚರಕ ಸಂಹಿತೆ ತಿಳಿಸಿಕೊಡ್ತದೆ. ಇದು ಸುಶ್ರುತ ಸಂಹಿತೆಯಲ್ಲಿ ಬಂದದ್ದು ನೋಡಿ, ಎಷ್ಟು ಅದಕ್ಕೂ ಇದಕ್ಕೂ ಸಂಬಂಧ. ಇದು ವೈದ್ಯಕೀಯ ಶಾಸ್ತ್ರದ ಆಯ್ತು. ಇನ್ನು ಸ್ಮೃತಿಗಳು ಕೂಡ ಇದನ್ನು ತಿಳಿಸಿಕೊಡ್ತದೆ. ತ್ರಿರಾತ್ರಂತು ನಹಿ ಸ್ನಾಯಾತ್ ತತಃ ಶುದ್ಧ ಭವೇತ್ತು ಸ. 3 ದಿನ ಸ್ನಾನವನ್ನು ಮಾಡ್ಲಿಕ್ಕಿಲ್ಲ. ತ್ರಿರಾತ್ರಂತು 3 ದಿನ ಸ್ನಾನ ಮಾಡ್ಲಿಕ್ಕಿಲ್ಲ. 4ನೇ ದಿನ ಸ್ನಾನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಶುದ್ಧಿಗೋಸ್ಕರ ಮಾಡುವಂಥದ್ದು 4ನೇ ದಿನ. ಅದೇ ರೀತಿಯಾಗಿ ಕೆಲವು ಬೇರೆ ವಿಧಿಗಳನ್ನು ವಿಧಿಸಿದೆ. ತಾಂಬೂಲಂ ದಂತಕಾಷ್ಟಂಚ ಸ್ನಾನಂ ಮಜ್ಜನ ಭೂಷಣೆ ಸ್ಪರ್ಶನಂ ಚೈವ ಸರ್ವತ್ರ ತ್ಯಜೇತ್ ಪುಷ್ಪವತಿ ಸತಿ ಅಂತ ಹೇಳಿದ್ರೆ 3 ದಿನ ರಜಸ್ವಲೆಯಾಗಿರುವಂಥವಳನ್ನ ಪುಷ್ಪವತಿ ಅಂತ ಹೇಳಿ ಕರೆಯುವಂಥದ್ದು. ಅವಳಿಗೆ ಯಾವುದೆಲ್ಲ ಗೊತ್ತಾ, ತಾಂಬೂಲವನ್ನು ತಿನ್ನಬಾರ್ದಂತೆ ಅವಳು. ದಂತಕಾಷ್ಟಂ, ಹಲ್ಲನ್ನು ಉಜ್ಜಬಾರದು. ಮತ್ತೆ ಏನು ಮಾಡಬೇಕು, ಮಾವಿನ ತುದಿಯನ್ನು ಹಿಡಿದುಕೊಂಡು ಅದರ ಮೂಲಕ ಹಲ್ಲನ್ನು ಉಜ್ಜಲಿಕ್ಕೆ ಕೆಲವು ಕಡೆಯಲ್ಲಿ ತಿಳಿಸಿಕೊಟ್ಟಿದೆ ಕೆಲವು ಸ್ಮೃತಿಗಳು. ಸ್ನಾನವನ್ನೂ ಕೂಡ ಮಾಡಬಾರದು. ಮಜ್ಜನ ಭೂಷಣೆ, ಉತ್ತಮವಾದಂತಹ ಬಟ್ಟೆಗಳನ್ನು ಹಾಕಿಕೊಂಡು ಅಲಂಕಾರ ಮಾಡಿಕೊಂಡದ್ದು, ಇವುಗಳಿಗೆ ಎಲ್ಲದಕ್ಕೂ ಕೂಡ ಶಾಸ್ತ್ರದ ವಿಧಿ ನಿಷೇಧಗಳಿದೆ. ಈ ರೀತಿ ಮಾಡಬಾರದು ಇತ್ಯಾದಿಗಳನ್ನು ತಿಳಿಸಿಕೊಡ್ತದೆ. ಹಿಂದೆ ವೈದ್ಯಕೀಯ ಶಾಸ್ತ್ರ ತಿಳಿಸಿಕೊಟ್ಟದ್ದು, ಈಗ ವ್ಯಾಸಸ್ಮೃತಿ ಇದನ್ನು ತಿಳಿಸಿಕೊಟ್ಟದ್ದು. ಹಾಗಾದ್ರೆ ಸ್ನಾನದ ಅವಶ್ಯಕತೆ ಯಾಕೆ ಅಂತ ಕೇಳಬಹುದು ನೀವು. ಸ್ನಾನದ ಅವಶ್ಯಕತೆಗೆ ಶಾಸ್ತ್ರ ಮತ್ತೆ ಪುನಃ ತಿಳಿಸಿಕೊಡ್ತಾ ಇದೆ. ನೈರ್ಮಲ್ಯಂ ಭಾವಶುದ್ಧಿಶ್ಚ ವಿನಾ ಸ್ನಾನಂ ನ ಜಾಯತೆ ತಸ್ಮಾತ್ ಮನೋವಿಶುದ್ಧ್ಯರ್ಥಂ ಸ್ನಾನಮಾದೋ ವಿಧೀಯತೆ. ಸ್ನಾನ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ, ನೈರ್ಮಲ್ಯಂ ಭಾವಶುದ್ಧಿಶ್ಚ, ಮನಃಶುದ್ಧಿಯು ದೇಹದ ನಿರ್ಮಲತೆಗೋಸ್ಕರವಾಗಿ ಸ್ನಾನ ಮಾಡಬೇಕಂತೆ. ಅಲ್ಲ, ಅದನ್ನು ಮಾಡುವುದಿಲ್ಲ, ಅದನ್ನು ಮಾಡದೆ ಬೇರೆಲ್ಲ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ ಸ್ನಾನ ಮಾಡೋ ವಿಧೀಯತೆ. ಯಾಕೆ ಅದನ್ನು ವಿಧಿಸಿದ್ದು ಅಂತ ಕೇಳಿದ್ರೆ, ಎಲ್ಲಿ ನಿರ್ಮಲತೆ ಇಲ್ಲ, ಎಲ್ಲಿ ಮನಃಶುದ್ಧಿ ಇಲ್ಲ, ಅಲ್ಲಿ ಮಾಡಿದ ಅಷ್ಟೂ ಕೆಲಸವೇನು ಗೊತ್ತಾ, ವ್ಯರ್ಥ.
ಕೆಲಸ ವ್ಯರ್ಥವಾಗದೇ ಇರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನಾವು? ನಿರ್ಮಲತೆಯನ್ನು ಹೊಂದಬೇಕು ದೇಹದಲ್ಲಿ, ಮನಸ್ಸನ್ನು ಕೂಡ ಶುದ್ಧಿ ಮಾಡಬೇಕು. ಅದಕ್ಕೋಸ್ಕರ ಸ್ನಾನ ವಿಧಿಸಿರುವಂಥದ್ದು. ಆದ್ರಿಂದ ಆ 3 ದಿನಗಳು ನಿಮಗೆ ಪರ್ವ ವಿಶೇಷ ದಿನ ಅಂತ ಹೇಳ್ಬೋದು ಅದನ್ನ. ಅದು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಪುರುಷರಿಗೆ ಬೇಕು ಅಂತ ಹೇಳಿದ್ರೆ ಸಿಗ್ಲಿಕ್ಕೆ ಸಾಧ್ಯ ಉಂಟಂಥದ್ದು? ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಮಹತ್ತರವಾದಂತಹ ದಿನಗಳು. ಆದಷ್ಟು ಅದನ್ನ ಆಚರಣೆ ಮಾಡಿ, ಮಾಡಿದಷ್ಟು ಏನಾಗ್ತದೆ? ನಿಮಗೆ ಪುಣ್ಯ ಪ್ರಾಪ್ತಿ. ನೋಡಿ, ಈಗ ಒಬ್ಬ ಗಂಡ ಪುಣ್ಯ ಮಾಡಿರ್ತಾನೆ, ಪುಣ್ಯ ಮಾಡಿದ್ರೆ ಅರ್ಧ ಪಾಲು ಹೆಂಡತಿಗುಂಟು ಅಂತೇಳಿ ದಾಸರು ತಿಳಿಸಿಕೊಡ್ತಾರೆ. ಅದೇ ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೇನು ಪಾಲಿಲ್ಲ. ಅಷ್ಟು ಮಹತ್ವ ಹೆಣ್ಣಿಗಳಿಗಿದೆ. ಹೆಣ್ಣನ್ನು ಶೋಷಣೆ ಮಾಡ್ತಿರುವಂಥದ್ದಲ್ಲ, ಅಥವಾ ಸಾಮಾಜಿಕ ಪಿಡುಗು ಅಲ್ಲ, ಅಥವಾ ಇದೇನು ಮೌಢ್ಯ ಆಚರಣೆ ಅಲ್ಲ. ತಿಳಿದುಕೊಂಡು ಆಚರಿಸಿ. ಇದಕ್ಕೆ ಇನ್ನೂ ಹಲವು ಮಹತ್ವಗಳನ್ನೇನು ಮಾಡಿದೆ ಅಂತ ಹೇಳಿದ್ರೆ ಶಾಸ್ತ್ರಕಾರರು ತಿಳಿಸಿಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಇದು ವಿಜ್ಞಾನಿಗಳಿಗಿಂತಲೇ ಸಿದ್ಧವಾಗಿರುವಂಥದ್ದು. ಈಗ ಒಂದು ರಜಸ್ವಲೆಯಾದಂತಹ ವ್ಯಕ್ತಿ ಇರ್ತಾಳೆ, ಅವಳು ಯಾವುದೋ ಒಂದು ವಸ್ತುವನ್ನು ನೋಡುವಂಥದ್ದು ಅಥವಾ ಒಂದು ವಸ್ತುವನ್ನು ಮುಟ್ಟುವಂಥದ್ದು. ಏನಾಗ್ತದೆ ಅಂತ ಕೇಳಿದ್ರೆ ಅದಕ್ಕೆ ಶಾಸ್ತ್ರಕಾಲ ಒಬ್ಬ ವಿಜ್ಞಾನಿ ತಿಳಿಸಿರುವಂಥದ್ದು. ಋತುಕಾಲದಲ್ಲಿ ಯಾವ ಒಬ್ಬ ಸ್ತ್ರೀ ಇರ್ತಾಳಲ್ಲ, ಋತುಮತಿ ಆದಂತಹ ಸ್ತ್ರೀ ಇರ್ತಾಳಲ್ಲ, ಆವಾಗ ಅವಳ ದೇಹದಿಂದ ಹಲವು ವಿಷಗಳು ಏನಾಗ್ತದೆ ಹೊರಸೂಸ್ತಾ ಇರ್ತದಂತೆ. ಅಂತಹ ಸಂದರ್ಭದಲ್ಲಿ ಅವಳು ನೋಡಿದ ಹೂ ಅಥವಾ ಅವಳು ನೋಡಿದಂತಹ ತುಳಸಿ ಏನಾಗ್ತದೆ ಅಂತಂದ್ರೆ ತನ್ನಿಂದ ತಾನೇ ಬಾಡಿ ಸತ್ತು ಹೋಗ್ತದಂತೆ. ಅಷ್ಟು ವೈಬ್ರೇಷನ್ ಇರ್ತದೆ ಅವಳ ಹತ್ರ. ಅದಕ್ಕೋಸ್ಕರ ಏನು ಹೇಳುವಂಥದ್ದು, ಅವಳನ್ನು ಹೇಳುದು ಯಾರನ್ನು ಮುಟ್ಟಬಾರ್ದು, ಎಲ್ಲಿಯೂ ಕೂಡ ನೋಡಬಾರ್ದು, ಒಂದು ಕೊನೆಯಲ್ಲಿ ಏಕಾಂತವಾಗಿ ಇರಬೇಕು ಅನ್ನುವಂಥದ್ದು ಹೇಳುವಂಥದ್ದು. ಇದನ್ನ ಯಾರು ತಿಳಿಸಿದ್ದು ಗೊತ್ತಾ? ಅಮೆರಿಕದ ಜರ್ನಲ್ ಆಫ್ ಕ್ಲಿನಿಕಲ್ ಮೆಡಿಸನ್ ಎನ್ನುವಂತಹ ಸಂಸ್ಥೆಯು 1921ರಲ್ಲಿ ಸಂಶೋಧನೆಗೆ ಒಳಪಟ್ಟಾಗ ಸಿಕ್ಕಂತಹ ವಿಷಯ. ಯಾರು ಸಂಶೋಧಿಸಿದ್ದು ಅಂತ ಕೇಳಿದ್ರೆ ಪ್ರೊಫೆಸರ್ ಶಿಕ್ ಎಂಬಂತಹ ಒಬ್ಬ ವ್ಯಕ್ತಿ ಸಂಶೋಧನೆಗೆ ಒಳಪಡಿಸಿ ತಾನು ಸಿಕ್ಕಂತಹ ವಿಷಯವನ್ನು ಸಂಗ್ರಹಿಸಿದ್ದು. ನೋಡಿ, ಈತ ಶಾಸ್ತ್ರ ಓದಿದವನಲ್ಲ, ಈತ ಸುಶ್ರುತ ಸಂಹಿತೆ ಓದಿದವನಲ್ಲ, ಚರಕ ಸಂಹಿತೆ ಓದಿದವನಲ್ಲ, ಈತ ಒಬ್ಬ ವಿಜ್ಞಾನಿ. ವಿಜ್ಞಾನಿ ಕಂಡುಹುಡುಕಿದ ಮಾತಿದು. ಆದ್ರಿಂದಾಗಿ ಶಾಸ್ತ್ರದಲ್ಲೂ ಇದೆ, ಸ್ಮೃತಿಗಳಲ್ಲೂ ಇದೆ, ವೈದ್ಯಕೀಯ ಶಾಸ್ತ್ರದಲ್ಲೂ ಇದೆ, ವೈಜ್ಞಾನಿಕವಾಗಿಯೂ ಕೂಡ ಸಿದ್ಧವಾದದ್ದು. ಇದು ಸಾಮಾಜಿಕ ಬಿಡುಗು ಅಲ್ಲ, ಮೌಢ್ಯವೂ ಅಲ್ಲ. ಅಂದ್ರೆ ನಮಗೆ ಸಾಮಾಜಿಕ ದೋಷ, ನಮಗೆ ಮೌಢ್ಯತನ, ಅದಕ್ಕಲ್ಲ ಮೌಢ್ಯತನ. ಇನ್ನು ಅದೇ ರೀತಿಯಾಗಿ ವಿಶೇಷವಾಗಿ ಇದಕ್ಕೆ ಇನ್ನೊಂದು ಕಾರಣವೂ ಕೂಡ ಇದೆ. ಏನಂತಂದ್ರೆ ಒಂದು ಸಂಸ್ಥೆಯು ಹಲವು ವ್ಯಕ್ತಿಗಳನ್ನು ಇಟ್ಟುಕೊಂಡು, ಅಂದ್ರೆ ಪುರುಷರು ಸ್ತ್ರೀಯರು ಎಲ್ಲರನ್ನು ಇಟ್ಕೊಂಡು ವ್ಯಂಜನಗಳನ್ನು ತಯಾರಿಸ್ತಾ ಇದ್ರು. ಉದಾಹರಣೆಗೆ ಉಪ್ಪಿನಕಾಯಿ ಅಂತ ಇಟ್ಕೊಳ್ಳೋ ನಾವು, ಸುಮ್ಮನೆ ಯಾವ ವ್ಯಂಜನ ಅಂತ ಗೊತ್ತಿಲ್ಲ, ಒಂದು ಲೇಖನದಲ್ಲಿ ಸಿಕ್ಕಂತಹ ವಿಷಯ ಇದು, ಅದಕ್ಕೋಸ್ಕರ ಹೇಳ್ತಿರುವಂಥದ್ದು. ವ್ಯಂಜನವನ್ನು ತಯಾರಿಸ್ತಾ ಇದ್ರಂತೆ, ಒಂದು ಸಿಹಿಯಾದಂತಹ ವ್ಯಂಜನವನ್ನು ತಯಾರಿಸ್ತಿರೋ ಸಂದರ್ಭದಲ್ಲಿ ಹಲವು ಗುಂಪುಗಳಾಗಿ ಮಾಡಿದ್ರು. ಅಂತಂದ್ರೆ ಬೇರೆ ಬೇರೆ ರೀತಿಯಾಗಿ ಮಾಡಬೇಕು. ಯಾಕಂದ್ರೆ ಈಗಿನ ವ್ಯವಹಾರ ದೃಷ್ಟಿ ಹಾಗೆ ಇರ್ತದಲ್ಲ, ಮೇಲ್ಮುಖವಾಗಿ ನಾವು ಬರಬೇಕು ಅಂತ ಹೇಳಿದ್ರೆ ಒಬ್ಬನಿಗಿಂತ ಒಬ್ಬನಲ್ಲಿ ವಿಶೇಷಣತೆ ಬೇಕು. ಅದಕ್ಕೋಸ್ಕರ ತಯಾರಿಸ್ತಿದ್ರಂತೆ. ತಯಾರಿಸಿದ್ರನ್ನ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ತಾವು ಅದರ ರುಚಿ ನೋಡ್ತಿದ್ರು, ಉಳಿದದ್ದು ಅವರ ಹತ್ರ ಅಲ್ಲೇ ಒಂದು ಹಸುಗಳನ್ನು ಸಾಕ್ತಾ ಇದ್ರಂತೆ, ಹಸುಗಳ ಸಮೂಹವನ್ನು ಸಾಕ್ತಾ ಇದ್ರು. ಅದಕ್ಕೆ ಹೋಗಿ ಅದನ್ನು ಕೊಡ್ತಾ ಇದ್ರು. ಹಾಗೆ ಹಲವು ಗುಂಪುಗಳೇನು ಮಾಡಿದ್ರು ಅಂತ ಹೇಳಿದ್ರೆ ಅವರವ್ರು ಮಾಡಿದ್ದು ಉಳಿದದನ್ನೆಲ್ಲ ದನಕ್ಕೆ ಕೊಟ್ರಂತೆ. ಒಂದು ಗುಂಪು ಮಾಡಿದ್ದನ್ನ ದನ ಹತ್ತಿರ ಬಂದು ಕೂಡ ನೋಡ್ತಾ ಇರಲಿಲ್ಲ ಅಂತ, ಮೂಸುದು ಬಿಡ್ಲಿ, ನೋಡಿದ್ರು ನೋಡೋ ತರ ಮಾಡ್ಕೊಂಡು ದೂರ ನಿಂತ್ಕೊಳ್ತಾ ಇತ್ತಂತೆ. ಯಾಕೆ ಅಂತ ವಿಮರ್ಶೆ, ತುಂಬಾ ಜನ ಇದರ ಬಗ್ಗೆ ವಿಮರ್ಶೆ ಮಾಡಿದ್ರಂತೆ. ಯಾರಿಗೂ ಕೂಡ ಇದು ತುಂಬಾ ಸಮಯದ ತನಕ ಗೊತ್ತಾಗಿಲ್ಲಂತೆ. ಮತ್ತೆ ಯಾರ ಹತ್ರ ಈಗ ಸ್ವಲ್ಪ ತಿಳಿದಂತ ವ್ಯಕ್ತಿಗಳ ಹತ್ರ ಹೇಳಿದಾಗ ಅವರು ಈ ರಜಸ್ವಲ ಇತ್ಯಾದಿ ಧರ್ಮಗಳ ಬಗ್ಗೆ ತಿಳಿಸಿದ್ರಂತೆ ಈ ವಿಷಯವನ್ನು. ಅದಕ್ಕೇನು ಮಾಡಿದ್ರು ಅಂತ ಹೇಳಿದ್ರೆ ಅವರಲ್ಲಿ ವಿಚಾರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದರಲ್ಲೊಂದು ಕೆಲವು ಸ್ತ್ರೀಯರಿದ್ರು, ಅವ್ರ ಹತ್ರ ಕೇಳಿದಾಗ ಒಂದಿಬ್ರು ಜನ ಒಪ್ಪಿಕೊಂಡ್ರಂತೆ, ಹೌದು ನಾನು ಇವತ್ತು ಹೊರಗೆ ಆಗಿದ್ದೇನೆ ಅಂತ ಹೇಳಿ. ಆದ್ರಿಂದ ಏನು ಗೊತ್ತಾಯ್ತು ಗೊತ್ತಾ? ಆ ಹಸುವು ಕೂಡ ಅದನ್ನ ಏನು ಮಾಡುದಿಲ್ಲ, ಪರಿಮಳವನ್ನೇ ತೆಗೆದುಕೊಳ್ಳುವುದಿಲ್ಲ, ತಿನ್ನುವುದು ಬಿಡಿ. ಆದ್ರಿಂದಾಗಿ ಏನು ಅಂತೇಳಿ ನೀವು ದುಷ್ಟರು ಅಂತೇಳಿ ಹೇಳುವಂಥದ್ದಲ್ಲ, ನಿಮಗಿರುವಂತ ಒಂದು ಮಹತ್ತರವಾದಂತಹ ಶಕ್ತಿ ಇದು. ಆ ಸಂದರ್ಭದಲ್ಲಿ ನೀವು ಉತ್ತಮ ರೀತಿಯಲ್ಲಿ ಇದ್ರ ಸತ್ಸಂತತಿ ಪ್ರಾಪ್ತಿ ಆಗ್ತದೆ. ಸತ್ಸಂತತಿ ಪ್ರಾಪ್ತಿ ಆದ್ರೆ ಆ ಪರಿವಾರ ಉದ್ಧಾರ ಆಗ್ತದೆ. ಪರಿವಾರ ಉದ್ಧಾರ ಆದ್ರೆ ನಮ್ಮನ್ನು ನೋಡಿ 4 ಜನ ಆಚರಣೆ ಮಾಡ್ತಾರೆ. ಅವರು ಆಚರಣೆ ಮಾಡಿದ್ರೆ ನಮಗೂ ಕೂಡ ಪುಣ್ಯ ಇದೆ. ಅದನ್ನು ಮುಂಚೆನೆ ಹೇಳಿದ್ದೇನೆ, ಕರ್ತ ಕಾರಯಿತಾಚೈವ ಪ್ರೇರಕಾಶ್ಚ ಅನುಮೋದಕ, ಪ್ರೇರಣೆಗೆ ಒಳಪಟ್ಟವರು. ಆ ಪುಣ್ಯದ ಒಂದು ಬಾಪ್ತು ನಮಗೂ ಕೂಡ ಇದೆ. ಆದ್ರಿಂದಾಗಿ ಅನಿವಾರ್ಯವಾದ್ರೂ ಕೂಡ ಏನು ಮಾಡಬೇಕು, ಇದನ್ನು ನಾವು ಆಚರಣೆ ಮಾಡಲೇಬೇಕು. ಇದನ್ನು ಆಚರಣೆ ಮಾಡದೇ ಇದ್ರೆ ದೋಷ ಯಾರಿಗೆ? ನಮಗೆ ತಟ್ಟುತ್ತದೆ ಈ ದೋಷ. ಇದು ಮುಂದೆಯೂ ಕೂಡ ಪರಿಹಾರ ಮಾಡಲು ಸಾಧ್ಯವಾಗದಂತಹ ದೋಷ ಇದು. ಇನ್ನು ಅದೇ ರೀತಿಯಾಗಿ ಒಂದು ವೇಳೆ ಹೊರಗೆ ರಜಸ್ವಲ ಇತ್ಯಾದಿ ಆದಾಗ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಏರುಪೇರಾದ ಸಂದರ್ಭದಲ್ಲಿ ಅವರನ್ನು ನಾವು ಶುದ್ಧದಲ್ಲಿರುವಂತಹ ವ್ಯಕ್ತಿಗಳು ವಾಹನದಲ್ಲಿ ಕರೆದುಕೊಂಡು ಹೋಗ್ಬೋದಾ ಅಂತೇಳಿ ಒಂದು ಪ್ರಶ್ನೆ. ಇದೊಂದು ಅನಿವಾರ್ಯ ಪರಿಸ್ಥಿತಿ. ಯಾಕೆಂತಂದ್ರೆ ಆರೋಗ್ಯ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಮುಖ್ಯ. ಆದ್ರಿಂದಾಗಿ ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ವಾಹನಾದಿಗಳಲ್ಲಿ ಅವ್ರನ್ನ ಕರೆದುಕೊಂಡು ಹೋಗಬಹುದು. ಬಂದ ನಂತರ ಪುರುಷ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಆತ ಜನಿವಾರವನ್ನು ಬೇರೆ ಜನಿವಾರವನ್ನು ಹಾಕಿಕೊಳ್ಬೇಕು. ಅದು ವಿಶೇಷವಾಗಿ ವಾಹನಾದಿಗಳನ್ನು ಶುದ್ಧಿ ಮಾಡಿಕೊಳ್ಬೇಕು, ತನ್ನನ್ನು ಶುದ್ಧಿ ಮಾಡಿಕೊಳ್ಬೇಕು. ಪಂಚಗವ್ಯ ಪುಣ್ಯಾಹ ಇತ್ಯಾದಿಗಳಿಂದ ಶುದ್ಧ ಮಾಡಿಕೊಂಡು ಜನಿವಾರವನ್ನು
ಏನು ಮಾಡಬೇಕು, ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ ಶಾಸ್ತ್ರೋಕ್ತ ರೀತಿಯಲ್ಲಿ. ಇದು ಯಾವಾಗ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ. ಸುಮ್ಮನೆ ಜ್ವಾಲಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಶಾಸ್ತ್ರ ಸಮ್ಮತವಿಲ್ಲ. ಇಲ್ಲಿ ಅನಿವಾರ್ಯ ಸಂದರ್ಭಕ್ಕೆ ಈ ರೀತಿಯಾಗಿ ಮಾಡಿಕೊಳ್ಬೋದು, ಅದರಲ್ಲಿ ಯಾವುದೇ ವಿಧವಾದಂತಹ ದೋಷ ಅನ್ನುವಂಥದ್ದು ಇಲ್ಲ. ಇನ್ನು ಈ ಋಷಿ ಪಂಚಮಿಯನ್ನೇ ನಿರೂಪಣೆ ಮಾಡುವಾಗಲೂ ಒಂದು ಮಾತು ಬರ್ತದೆ. ಋಷಿ ಪಂಚಮಿಯ ಮಹತ್ವವನ್ನೇ ತಿಳಿಸಿಕೊಟ್ಟಿದ್ದು ಧರ್ಮರಾಜನ ಪ್ರಶ್ನೆಗೆ. ಧರ್ಮರಾಜ ಒಂದು ಪ್ರಶ್ನೆ ಮಾಡ್ತಾನೆ, ಸಕಲ ಪಾಪಕ್ಕೆ ಪರಿಹಾರ ಏನು, ವಿಶೇಷವಾಗಿ ಸ್ತ್ರೀಯರ ಸಕಲ ಪಾಪಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ಕೃಷ್ಣ ಉತ್ತರ ಕೊಡುವಂಥದ್ದು, ಅಜ್ಞಾನಾತ್ ಯದಿವಾ ಜ್ಞಾನಾತ್ಯ ಸ್ತ್ರೀ ಜಾತ ರಜಸ್ವಲ ದುಷ್ಟ ಸ್ಪೃಶತಿ ಬಾಂಡಾನಿ ಗೃಹ ಕರ್ಮಾಣಿ ಸಂಸ್ಥಿತ ಎಂಬುದಾಗಿ ವಿಶೇಷವಾಗಿ ತಿಳಿದೋ ತಿಳಿಯದೆಯೋ ರಜಸ್ವಲೆಯಾಗಿದ್ದಾಗ ಬಾಂಡಾನಿ ಅಂತಂದ್ರೆ ಪಾತ್ರೆ ಆದಿಗಳನ್ನು ಮುಟ್ಟುವಂಥದ್ದು, ಮುಟ್ಟಿ ಮನೆಯಲ್ಲಿ ಅಡುಗೆ ಇತ್ಯಾದಿಗಳನ್ನು ಮಾಡುವಂಥದ್ದು ಅಥವಾ ಗೃಹದ ಕೆಲಸವನ್ನು ಮಾಡುವಂಥದ್ದು, ಅದರಿಂದ ಆಕೆಗೆ ಯಾವ ದೋಷಗಳು ಬಂದಿದೆಯೋ ಅದರ ಪರಿಮಾರ್ಜನೆಗೋಸ್ಕರ ಇದು ಹೇಳ್ತಿರುವಂಥದ್ದು ಅಂತೇಳಿ. ಹಾಗಾದ್ರೆ ಅದನ್ನು ಮುಟ್ಟಿದ್ರೆ ಏನಾದೀತು ಅಂತ ಹೇಳಿ, ಒಂದು ವೇಳೆ ರಜಸ್ವಲೆಯಾದಂತಹ ಸ್ತ್ರೀ ಮನೆಯ ಪಾತ್ರಾದಿಗಳನ್ನು, ಇದೇ ಕಥೆಯಲ್ಲಿ, ಕಥೆ ತುಂಬಾ ವಿಸ್ತಾರವಾಗಿದೆ ಆದ್ರಿಂದ ಅದರಲ್ಲಿ ಏನು ಮುಖ್ಯವಾಗಿ ಬೇಕು ಅದನ್ನು ಮಾತ್ರ ಹೇಳ್ತೇನೆ, ಅಂತಂದ್ರೆ ಏನು ಸಮಸ್ಯೆ ಅಂತ ಹೇಳಿ. ರಜಸ್ವಲೆಯಾಗಿದ್ದಾಗ ಪಾತ್ರೆ ಇತ್ಯಾದಿಗಳನ್ನು ಮುಟ್ಟಿ ಮನೆಯಲ್ಲಿ ಅಡಿಗೆ ಮಾಡಿದ್ಲು ಅಂತ ಹೇಳಿದ್ರೆ ಆಕೆಗೆ ನಾಯಿ ಜನ್ಮ ಬರ್ತದೆ ಅಂತೇಳಿ ಶಾಸ್ತ್ರ ಹೇಳಿದೆ. ಅದೇ ಪುರುಷನಿಗೆ, ಅವಳ ಗಂಡನಿಗೆ ಏನು ಬರ್ತದೆ ಗೊತ್ತಾ, ಅವಳ ಸಂಪರ್ಕದಿಂದ ಈತನಿಗೇನು ಬರ್ತದೆ ಗೊತ್ತಾ, ಎತ್ತಿನ ಜನ್ಮ ಬರ್ತದೆ ಅಂತೇಳಿ ಎರಡು ಕಥೆಗಳ ಮೂಲಕವಾಗಿ ಅಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಕಥೆ ತುಂಬಾ ವಿಸ್ತಾರ, ಅದಕ್ಕೋಸ್ಕರ ಸಾಮಾನ್ಯತೆ ಇದನ್ನು ಹೇಳಿದ್ದು. ನೋಡಿ ಎಂತಹ ಜನ್ಮ ನೋಡಿ ನಮಗೆ, ನಾಯಿ ಜನ್ಮ ಅಂತೇಳಿ. ಕೆಲವರು ಹೇಳ್ತಾರೆ ನಾಯಿ ಅಂತ ಹೇಳಿದ್ರೆ ನಾರಾಯಣ ಅಂತೇಳಿ ಹೇಳುವಂಥವರು ಇದ್ದಾರೆ. ಯಾಕೆ ಗೊತ್ತಾ, ನಾರಾಯಣನ ಹತ್ರ ಹೋಯ್ತಂತೆ ನಾಯಿ ಮೊದಲು ಹೋಗಿ, ನಿನ್ನ ಹೆಸರಿನ ಮೊದಲ ಭಾಗ ಕೊಡು ಅಂತ ಹೇಳ್ತಂತೆ, ಅದಕ್ಕೆ ನಾ ಕೊಟ್ಟಂತೆ. ಈಶ್ವರನ ಹತ್ರ ಹೋಯ್ತಂತೆ, ನಿನ್ನ ಮೊದಲ ಅಕ್ಷರ ಕೊಡು ಅಂತ, ಅದಕ್ಕೆ ಈ ಕೊಟ್ಟಂತೆ, ಅದಕ್ಕೆ ನಾಯಿ ಆಯ್ತಂತೆ. ಅದಕ್ಕೆ ನಾಯಿಯಲ್ಲಿ ನಾರಾಯಣನನ್ನು ಕಾಣಬೇಕು ಅಂತೇಳಿ ಕೆಲವರು ಹೇಳುವಂಥವ್ರು ಇದ್ದಾರೆ. ಯಾವ ಪುರಾಣವನ್ನು ತಿಳಿದೋ ಯಾವ ಶಾಸ್ತ್ರವನ್ನು ತಿಳಿದು ರಚಿಸಿದ್ರೋ ಗೊತ್ತಿಲ್ಲ, ಸುಮ್ಮನೆ ಇದೊಂದು ಅನುಕೂಲ ಶಾಸ್ತ್ರ ಅಂತ ಹೇಳ್ಬೋದು, ನಮಗೋಸ್ಕರ ನಾವು ಸೃಷ್ಟಿಸಿರುವಂಥದ್ದು, ಎಲ್ಲಿಯೂ ಕೂಡ ಅದರ ವಿಶ್ಲೇಷಣೆ ಇಲ್ಲ. ಅದರಿಂದ ಅಂತಹ ಹೀನ ಜನ್ಮ ಬರ್ತದೆ ಅಂತೇಳಿ, ನಾಯಿಯ ಜನ್ಮ, ಅದೇ ರೀತಿಯಾಗಿ ಎತ್ತಿನ ಜನ್ಮ ಅನ್ನುವಂಥದ್ದು ಬರ್ತದೆ ಅಂತೇಳಿ. ಇಂತಹ ಜನ್ಮ ಬರಬಾರದು ಯಾವತ್ತೂ ಕೂಡ. ಯಾಕೆಂತಂದ್ರೆ ಈಗ ಒಂದು ಉತ್ತಮವಾದ ಬ್ರಾಹ್ಮಣ ಜನ್ಮ, ಮುಂದೆ ಇದಕ್ಕಿಂತಲೂ ಕೂಡ ವಿಶಿಷ್ಟವಾಗಿ ಬ್ರಾಹ್ಮಣ ಜನ್ಮದಲ್ಲಿ ಆಚರಣೆ ಮಾಡುವಂತಹ ಶಕ್ತಿಯನ್ನು ದೇವರು ನಮಗೆ ಕೊಡಬೇಕು. ಭಗವಂತನ ಬಾಗಿಲನ್ನು ಬಡಿಯುವುದು ಮಾತ್ರ ಅಲ್ಲ, ಬಡಿದು ಒಳ ಪ್ರವೇಶಿಸಬೇಕು. ಕೇವಲ ಬಡಿದು ವಾಪಸ್ ಬರುವಂಥದ್ದಲ್ಲ, ಒಳ ಪ್ರವೇಶಿಸಬೇಕು ಅಂತ ಹೇಳಿದ್ರೆ ಈ ಧರ್ಮಾದಿಗಳನ್ನು ಉತ್ತಮ ರೀತಿಯಿಂದಾಗಿ ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ಇರುವಂಥದ್ದು ಋಷಿ ಪಂಚಮಿ. ಇದು ಮೌಢ್ಯವೂ ಅಲ್ಲ, ಹೆಂಗಸರಿಗೆ ಶಾಸ್ತ್ರ ಕೊಟ್ಟ ಶಾಪವೂ ಅಲ್ಲ, ಸಾಮಾಜಿಕ ಪಿಡುಗೂ ಅಲ್ಲ, ಹೆಂಗಸರಿಗೆ ಕೊಟ್ಟಂತಹ ದಿವ್ಯ ಅಸ್ತ್ರ ಅಂತ ಹೇಳ್ಬೋದು ಇದನ್ನ. ಅದರಲ್ಲಿ ಯಾವುದೇ ವಿಧವಾದಂತಹ ದೋಷಾದಿಗಳು ಇಲ್ಲ. ಇನ್ನು ಈ ರಜಸ್ವಲ ಧರ್ಮವನ್ನು ಪಾಲಿಸದೇ ಇದ್ರೂ ಕೂಡ ಜಪತಪಾದಿಗಳನ್ನು ಮನೆಯಲ್ಲಿ ಮಾಡಬಹುದಾ ಅಂತೇಳಿ, ಮನೆಯಲ್ಲಿರುವ ಪುರುಷರು ಈ ಕೇಳಿದ್ರೆ ಇದನ್ನ ಹೇಳಿರುವಂತಹವ್ರು ಪಾಪ ಕೇಳಿರ್ತಾರೆ ಅಷ್ಟೇ, ವಾಸ್ತವಿಕವಾಗಿ ಪಾಪ ನಿರ್ಮಲತೆ ರೀತಿಯಿಂದ ಅವ್ರು ಕೇಳಿರ್ತಾರೆ ಅಂತೇಳಿ ಉತ್ತರ ಕೊಡುವಂಥದ್ದು ಎಷ್ಟು ಸರಿ ಅಂತೇಳಿ ನಾನು ಕೇಳುವಂಥದ್ದು. ನೀವು ಎಷ್ಟೇ ದಾನ ಮಾಡಿ, ಎಷ್ಟೇ ಜಪ ಮಾಡಿ, ಎಷ್ಟೇ ಶಾಲಗ್ರಾಮದ ಪೂಜೆ ಮಾಡಿ, ಶುದ್ಧಿ ಉಂಟಾ ಅಲ್ಲಿ? ಶುದ್ಧಿಯೇ ಇಲ್ಲ. ಹಾಗಂದ್ರೆ ಏನೋ ಒಂದು ಸಿಗ್ಬಹುದು, ಸಿಗಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕಿಲ್ಲ. ಭಗವಂತನ ಮಾರ್ಗ ಏನಿದೆ, ಅರ್ಥಾತ್ ಭಗವಂತನ ಲೋಕ ಏನಿದೆ, ಆ ಮೋಕ್ಷ, ಅದು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅಶುದ್ಧಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ಎಷ್ಟೋ ವಸ್ತುಗಳನ್ನು ಅವರು ಮುಟ್ಟಿರ್ತಾರೆ, ಅದೇ ವಸ್ತುಗಳನ್ನು ನೀವು ಮುಟ್ಟಿರ್ತೀರಾ, ಒಟ್ಟಿಗೆ ವಾಸ ಮಾಡ್ತಾ ಇರ್ತೀರಾ. ಎಷ್ಟು ದೋಷಗಳು, ಸ್ಪರ್ಶನ ದೋಷಗಳು, ಮುಟ್ಟುವ ದೋಷಗಳು, ಸಂಪರ್ಕ ದೋಷಗಳು ಎಷ್ಟಾಗಿರ್ತದೆ. ಅಷ್ಟು ದೋಷ ಇಟ್ಟುಕೊಂಡು ಎಷ್ಟು ಮಾಡಿದ್ರೆ ಏನು ಪ್ರಯೋಜನ? ಪ್ರಯೋಜನನೇ ಇಲ್ಲ ಅದರಲ್ಲಿ ಪೂರ್ಣ. ಅಂದ್ರೆ ಭಗವಂತನ ಸ್ಥಾನ ಹೊಂದುವ ಪ್ರಯೋಜನವಿಲ್ಲ. ಏನೋ ಒಂದು ಪುಣ್ಯ ಸಿಗ್ಬೋದು, ಅದು ಬೇರೆ ವಿಷಯ, ಪಾಪನೂ ಅಷ್ಟೇ ಸಿಗ್ತದೆ, ಅದಿರ್ಲಿ ಆ ಕಡೆಗೆ. ಆದ್ದರಿಂದ ಅಂಥದ್ದನ್ನು ಮಾಡುವಂಥದ್ದು ಸಲ್ಲದು. ಮೋಕ್ಷ ಅನ್ನುವಂಥದ್ದು ಕನಸೇ ನಮಗೆ ಆ ರೀತಿಯಾಗಿ ಇದ್ದಾಗ. ಇನ್ನು ಅಂತಹ ಧರ್ಮವನ್ನು ಪಾಲಿಸದೇ ಇದ್ರೆ ಹುಟ್ಟುವಂತಹ ಮಕ್ಕಳ ಬಗ್ಗೆಯೂ ಕೂಡ ಶಾಸ್ತ್ರ ಹೇಳಿದೆ. ಅನಾಗರಿಕರಾಗಿ ಹುಡ್ತಾರಂತೆ, ತಂದೆ ತಾಯಿಯನ್ನು ಇದೇ ದೇಶದಲ್ಲಿ ಬಿಟ್ಟು ಯಾವುದೋ ಒಂದು ದೇಶಕ್ಕೆ ಓಡಿ ಹೋಗ್ತಾರಂತೆ. ಅವರು ಏನಕ್ಕೋ ಒಂದು ಕಿಟ್ಕೊಳ್ಳಿ, ಆ ಕಡೆ ಉದ್ಯೋಗಕ್ಕ ವಿದ್ಯೆಗೋ ಏನಕ್ಕೋ ಒಂದಕ್ಕೂ ಹೋಗ್ತಾರೆ. ಇಲ್ಲಿ ತಂದೆ ತಾಯಿ ಅನಾಥರು, ಒಡೆಯನಿದ್ದೂ ಕೂಡ, ಮಕ್ಕಳೆಂಬ ಒಡೆಯನಿದ್ರೂ ಕೂಡ ಅನಾಥರಾಗಿ ಜೀವನ ಮಾಡುವಂತಹ ಸ್ಥಿತಿ. ಮುಂದೆ ಅವರು ಗತಿಸಿದ ನಂತರ ಪಿಂಡ ಪ್ರದಾನಾದಿಗಳನ್ನು ಮಾಡ್ತಾರ? ಅವರು ಮಾಡುವುದೇ ಇಲ್ಲ. ಯಾಕೆ? ಸಂಸ್ಕೃತಿಯೇ ಇಲ್ಲ. ಅವರು ಹೋಗಿರುವಂಥದ್ದು ಭೋಗಭೂಮಿಗೆ, ಇದು ಕರ್ಮಭೂಮಿ. ಕರ್ಮಭೂಮಿಯ ಪ್ರೇರಣೆ ಭೋಗಭೂಮಿಯಲ್ಲಿ ಇರೋನಿಗೆ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಕಷ್ಟಪಟ್ಟು ಕರ್ಮವನ್ನೇ ಮಾಡುವುದಿಲ್ಲ, ಅವನು ಬರೀ ಭೋಗಿಸ್ತಾ ಇರ್ತಾನೆ. ಅಂತಹ ಸ್ಥಿತಿ ಬರ್ತದೆ. ಕೊನೆಗೆ ಇವರ ಸ್ಥಿತಿ ಯಾವುದು ಗೊತ್ತಾ? ಆಶ್ರಮ. ಯಾವ ಆಶ್ರಮ? ಅನಾಥರ ಆಶ್ರಮ. ಅದೇ ಸ್ಥಿತಿ ಇವರಿಗೆ ಬರುವಂತಹ ಸ್ಥಿತಿ ಬರ್ತದೆ. ಆದ್ದರಿಂದ ಇಂತಹ ಕೆಲವು ವಿಶಿಷ್ಟವಾದ ಧರ್ಮಗಳನ್ನು ಹೆಂಗಸರು ಆಚರಣೆ ಮಾಡಬೇಕು. ಆ ಹೆಂಗಸರು ಆಚರಣೆ ಮಾಡಿದರೆ ಮನೆಯಲ್ಲಿರುವ ಗಂಡಸರು ಇನ್ನೂ ಜಾಸ್ತಿ ಆಚರಣೆ ಮಾಡ್ತಾರೆ. ಅದಕ್ಕೆ ಹೇಳಿದ್ದು, ಯಶಸ್ಸಿನ ಗಂಡಸಿನ ಹಿಂದೆ ಒಬ್ಬಳು ಹೆಂಗಸು ಇರ್ತಾಳೆ ಅಂತ ಹೇಳಿ. ಆ ಹೆಂಗಸು ಗಟ್ಟಿಯಾಗಿ ಈ ರೀತಿಯಾಗಿ ಇದ್ಲು ಅಂತ ಹೇಳಿದ್ರೆ ಆ ಗಂಡಸು ಉನ್ನತವಾದ ಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯ. ಅದರಿಂದ ಆದಷ್ಟು ಇದನ್ನು ಆಚರಣೆ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ನಮಗೆ ಉತ್ತಮತೆ ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯವಿದೆ. ಇನ್ನು ಹಿಂದೆ ಹೇಳಿದ್ದೊಂದು ಪ್ರಶ್ನೆ, ಅಸ್ತ್ರ ಮತ್ತು ನೀವು ಶಸ್ತ್ರ ಅಂತ ಹೇಳಿದ್ರೆ
ಅಲ್ಲ, ಅಸ್ತ್ರಕ್ಕೂ ಶಸ್ತ್ರಕ್ಕೂ ಇರೋ ವ್ಯತ್ಯಾಸವೇನು ಅಂತೇಳಿ ಒಬ್ರು ಕೇಳಿದ್ದಾರೆ. ಪ್ರಹೀಯಂತೆ ಏಬಿ ರೀತಿ ಪ್ರಹರಣಾನಿ ಅಸ್ತ್ರಾಣಿ ಅಂತೇಳಿ, ಯಾವುದರಿಂದ ಶತ್ರುಗಳನ್ನು ಚೆನ್ನಾಗಿ ನಾಶ ಮಾಡ್ಲಿಕ್ಕೆ ಬರ್ತದೋ ಅದಕ್ಕೆ ಅಸ್ತ್ರ ಅಂತೇಳಿ ಕರೀತಾರೆ. ಅಸ್ತ್ರ ಅಂತ ಹೇಳಿದ್ರೆ ಬಾಣವೇ ಆಗ್ಬೇಕು ಅಂತಿಲ್ಲ. ಒಂದು ಹುಲ್ಲುಗಡ್ಡೆಯನ್ನು ಹಿಡಿದುಕೊಂಡು ಆ ದೇವತಾ ರೂಪವಾದಂತ ಯಾವ ದೇವತಾ ಉದ್ದೇಶವಾಗಿ ಸ್ಮರಣೆ ಮಾಡ್ತೇವೋ ಆ ದೇವತಾ ಮಂತ್ರವನ್ನು ಸ್ಮರಣೆ ಮಾಡಿ ಆ ಹುಲ್ಲುಗಡ್ಡೆ ಎಸೆದ್ರೂ ಸಾಕಂತೆ ಮುಂದೆ ಇರುವಂತಹ ವ್ಯಕ್ತಿ ಏನಾಗ್ತಾನೆ, ನಾಶ ಹೊಂದುತ್ತಾನೆ. ಇದಕ್ಕೆ ಅಸ್ತ್ರ ಅಂತ ಹೇಳ್ತಾರೆ. ಶಸ್ತ್ರ ಅಂತ ಹೇಳಿದ್ರೆ ಅಭಿಮಂತ್ರಿಸದೆ, ಯಾವುದೇ ದೇವತಾವಾದಂತಹ ದೇವರನ್ನು ಸ್ಮರಣೆ ಮಾಡದೆ ಬಿಡುವಂಥದ್ದೇನಿದೆ ಅದಕ್ಕೆ ಶಸ್ತ್ರ ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಅಸ್ತ್ರ ಅಂದ್ರೆ ಒಂದು, ಶಸ್ತ್ರ ಅಂದ್ರೆ ಒಂದು, ಈ ರೀತಿಯಾಗಿ ಎರಡು ವ್ಯತ್ಯಾಸ ಅನ್ನುವಂಥದ್ದಿದೆ. ಇನ್ನು ಹಿಂದೆ ಹೇಳಬೇಕಾದ್ರೆ ಒಂದು ಸಲ ಬ್ರಹ್ಮಯಜ್ಞಾದಿಗಳನ್ನು ಮಾಡಬೇಕಾದ್ರೆ ತರ್ಪಣಾದಿಗಳನ್ನು ಕೊಡಬೇಕು ಅಂತ ಹೇಳಿ ಹಿಂದೆ ಹೇಳಿದ್ದೆ ಒಂದ್ಸಲ ಹೀಗೆ ಬಂದ ಸಂದರ್ಭದಲ್ಲಿ. ಅದರ ಬಗ್ಗೆ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಅಲ್ಲ, ಇಲ್ಲಿ ತರ್ಪಣದಲ್ಲಿ ಗುರುಂ ತರ್ಪಯಾಮಿ ಅಂತಿದೆ, ಆಚಾರ್ಯಂ ತರ್ಪಯಾಮಿ ಅಂತಿದೆ. ಯಾರಿಗೆ ನಾವು ತರ್ಪಣ ಕೊಡಬೇಕು? ಯಾರನ್ನು ಗುರು ಅಂತೇಳಿ ಇಟ್ಕೊಳ್ಬೇಕು, ಯಾರನ್ನು ಆಚಾರ್ಯ ಅಂತೇಳಿ ಇಟ್ಕೊಂಡು ತರ್ಪಣವನ್ನು ಕೊಡಬೇಕು ಅಂತ ಕೇಳಿದ್ರು. ಅದಕ್ಕೆ ಗುರು ಅಂತಂದ್ರೆ ಯಾರು ಗೊತ್ತಾ? ಗುರುಕುಲದಲ್ಲಿ ಪೋಷಿಸಿದವ ಮಾತ್ರ ಗುರು. ಇಲ್ಲಿ ಯಾರ್ಯಾರನ್ನೋ ನಾವು ಗುರು ಅಂತ ಇಟ್ಕೊಂಡು ಆತನಿಗೆ ತರ್ಪಣ ಕೊಡ್ಲಿಕ್ಕೆ ಬರುವುದಿಲ್ಲ. ಅದೇ ರೀತಿ ಆಚಾರ್ಯ ಅಂತಂದ್ರೆ ಸ್ವಚಿನೋತಿ ಚ ಶಾಸ್ತ್ರಾರ್ಥಾನ್ ಆಚಾರಂ ಸ್ಥಾಪಯತ್ಯಪಿ ಸ್ವಯಮಪಿ ಚರೇದ್ಯಸ್ತು ಸ ಆಚಾರ್ಯ ಇತಿ ಸ್ಮೃತ ಸ್ವಚಿನೋತಿ ಚ ಶಾಸ್ತ್ರಾನ್. ಉಚಿತವಾದಂತಹ ಶಾಸ್ತ್ರಗಳನ್ನು ಏನು ಮಾಡಬೇಕು ಆತ ಹೇಳಬೇಕು. ನಾಲ್ಕು ಸ್ವಚಿನೋತಿ ಚ ಶಾಸ್ತ್ರಾನ್ ಆಚಾರಂ ಸ್ಥಾಪಯತ್ಯಪಿ, ಹೇಳುವುದು ಮಾತ್ರ ಅಲ್ಲ ತಾನೂ ಕೂಡ ಆಚರಣೆ ಮಾಡಿಕೊಳ್ಬೇಕು. ಸ್ವಚಿನೋತಿ ಚ ಶಾಸ್ತ್ರಾರ್ಥಾನ್ ಆಚಾರಂ ಸ್ಥಾಪಯತ್ಯಪಿ ಸ್ವಯಮಪಿ ಚರೇದ್ಯಸ್ತು, ತಾನೂ ಕೂಡ ಆಚರಣೆ ಮಾಡಿಕೊಂಡು ಬರಬೇಕು. ಅಂಥವನನ್ನು ಆಚಾರ್ಯ ಅಂತೇಳಿ ಕರೆಯುವಂಥದ್ದು. ಅರ್ಥಾತ್ ವೇದಾಂತ ಪಾಠವನ್ನು ಯಾರು ನಮಗೆ ಮಾಡಿರ್ತಾರಲ್ಲ ಆತ ಆಚಾರ್ಯ. ಇವರ ಉದ್ದೇಶಕವಾಗಿ ಮಾತ್ರ ತರ್ಪಣ, ಹೊರತು ಯಾರ್ಯಾರನ್ನು ನಾವು ಗುರು ಅಂತ ಭಾವಿಸಿಕೊಂಡು ಯಾರ್ಯಾರನ್ನು ಆಚಾರ್ಯ ಎಂದು ಭಾವಿಸಿಕೊಂಡು ತರ್ಪಣ ಕೊಡುವಂಥದ್ದಕ್ಕೆ ಶಾಸ್ತ್ರದ ಒಮ್ಮತವಿಲ್ಲ. ಗುರು ಅಂತ ಹೇಳಿದ್ರೆ ಗುರುಕುಲದಲ್ಲಿ ಪೋಷಿಸಿದವ ವ್ಯಕ್ತಿ ಅಂತ ಅರ್ಥ. ಆಚಾರ್ಯ ಅಂತ ಹೇಳಿದ್ರೆ ವೇದಾಂತ ಪಾಠವನ್ನು ಮಾಡಿಸಿದ ವ್ಯಕ್ತಿ ಎಂಬುದಾಗಿ ಅರ್ಥ. ಅದಕ್ಕೋಸ್ಕರನೇ ಶಾಸ್ತ್ರ ಹೇಳಿದ್ದು ಸ್ವಾಹ ಸ್ವದಾಕಾರ ವಿವರ್ಜಿತಾನಿ ಗೃಹಾಣಿ ಸ್ಮಶಾನ ತುಲ್ಯಾನಿ ಅಂತೇಳಿ. ಯಾವುದು ಮಸಣ ಗೊತ್ತಾ? ಮನೆಗೂ ಮಸಣಕ್ಕೂ ಒಂದೇ ಶಬ್ದ ಇರುವಂಥದ್ದು, ಮನೆ ಮಸಣ ಅಂತೇಳಿ. ಅಲ್ಲಿ ಮಸಣದಲ್ಲಿ ಸಕಾರ ಸೇರ್ತದೆ ಮಧ್ಯದಲ್ಲಿ, ಮನೆಯ ಮಧ್ಯದಲ್ಲಿ ಸೇರಿದ್ರೆ ನಕಾರಕ್ಕೆ ನಕಾರ ಬರ್ತದೆ, ಆವಾಗ ಅದು ಮಸಣವಾಗ್ತದೆ. ಯಾವಾಗ? ಸ್ವಾಹ ಸ್ವದಾಕಾರ ವಿವರ್ಜಿತಾನಿ. ಯಾವ ಮನೆಯಲ್ಲಿ ಸ್ವಾಹಾಕಾರ ದೇವತಾ ಉದ್ದೇಶಕವಾದಂತಹ ಹೋಮಾದಿಗಳು, ಯಾರ ಮನೆಯಲ್ಲಿ ಸ್ವದಾಕಾರ ಪಿತೃಗಳ ಉದ್ದೇಶಕವಾಗಿ ಪಿಂಡ ಪ್ರದಾನಗಳು ಆಗುವುದಿಲ್ಲವೋ ಅದು ಮಸಣ ಅಂತೆ, ಮನೆ ಅಲ್ಲ ಮಸಣ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಈ ಎರಡನ್ನೂ ಕೂಡ ಎಂದಿಗೂ ನಾವು ಬಿಡಬಾರದು. ಎರಡನ್ನೂ ಕೂಡ ನಿರಂತರವಾಗಿ ಏನು ಮಾಡಬೇಕು? ವರ್ಷಂಪ್ರತಿಯಾಗಿ ಬರುವಂತಹ ಶ್ರಾದ್ದಾದಿಗಳನ್ನು ವರ್ಷಂಪ್ರತಿಯಲ್ಲಿ ವರ್ಷಕ್ಕೆ ಸರಿಯಾಗಿ ದೇವತಾ ಉದ್ದೇಶಕವಾಗಿ ಹವನ ಇತ್ಯಾದಿಗಳನ್ನು ಮಾಡಿಕೊಂಡು ಬರಬೇಕು ಅಂತೇಳಿ ಶಾಸ್ತ್ರ ವಿಧಿಸುತ್ತದೆ. ಇನ್ನು ಇದು ಪ್ರಶ್ನೆಗಳಿಗೆ ಬಂದಂತಹ ಉತ್ತರ. ಮುಂದೆ ವಿಶೇಷವಾಗಿ ಮುಂದೆ ಬರುವಂತಹ ಕೆಲವು ಪರ್ವ ದಿನಗಳು, ವಿಷ್ಣು ಪಂಚಕ ಇತ್ಯಾದಿ ವ್ರತಗಳು ಬರ್ತದೆ. ಮಾಡುವಂತವರೇ ತುಂಬಾ ಕಡಿಮೆ ಆ ವ್ರತಗಳನ್ನು ಮಾಡುವಂತವರು, ಮತ್ತೆ ತುಂಬಾ ದೀರ್ಘವಾದಂತಹ ವ್ರತ. ಅದರಿಂದಾಗಿ ಅದನ್ನ ಇಲ್ಲಿ ವಿಶ್ಲೇಷಣೆ ಮಾಡ್ತಿಲ್ಲ. ದಧಿವಾಮನ ಜಯಂತಿ, ಅನಂತ ಪದ್ಮನಾಭ ವ್ರತ ಮತ್ತೆ ಒಂದು ಪಿತೃಪಕ್ಷದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ತೇನೆ. ಮೊದಲು ಬರುವಂತದ್ದು ದಧಿವಾಮನ ಜಯಂತಿ. ಭಾದ್ರಪದ ಶುದ್ಧ ದ್ವಾದಶಿಯ ದಿನ ಆಚರಣೆ ಮಾಡುವಂಥದ್ದೇ ವಾಮನ ಜಯಂತಿ ಅಂತೇಳಿ. ಈ ವಾಮನನು ಅದಿತಿಯ ಗರ್ಭದಿಂದ ಶ್ರವಣ ನಕ್ಷತ್ರದ ದ್ವಾದಶಿಯ ಮಧ್ಯಾಹ್ನದಂದು ಆವಿರ್ಭವಿಸ್ತಾನೆ, ಹುಟ್ಟುತ್ತಾನೆ ಅಲ್ಲ, ಅವತಾರ ಮಾಡ್ತಾನೆ ಅಂತೇಳಿ. ಯಾಕೆ ಅಂತಂದ್ರೆ ಆತ ಏನು ಅಂತ ಹೇಳಿದ್ರೆ ಅಯೋನಿಜ, ಯೋನಿ ಮೂಲಕವಾಗಿ ಜನಿಸುವ ವ್ಯಕ್ತಿ ಅಲ್ಲ. ಆದ್ದರಿಂದ ಆತನಿಗೆ ಅವತಾರ ಪುರುಷ ಅಂತೇಳಿ ಕರೆಯುವಂಥದ್ದು. ಈಗ ಯಾರಿಗ್ಯಾರಿಗೂ ಬರಿತಾರೆ ಬಿಡಿ ಅವತಾರ ಪುರುಷ ಅಂತೇಳಿ ಇಲ್ಲಿ. ಆದ್ದರಿಂದ ವಾಮನ ಅವತಾರ ಪುರುಷ. ಆ ದಿನದಂದೇ ದಧಿವ್ರತ ಮುಗಿಯುವಂಥದ್ದು. ಆದ್ರಿಂದ ಆ ದಿನ ದಧ್ಯನ್ನವನ್ನು ಭಗವಂತನಿಗೆ ಸಮರ್ಪಿಸಿ ಆ ದಿನ ಇನ್ನೊಂದು ಸಂಕಲ್ಪ ಮಾಡಬೇಕು. ಚಾತುರ್ಮಾಸ್ಯದ ಲೆಕ್ಕದಲ್ಲಿ ಕ್ಷೀರ ವ್ರತದ ಸಂಕಲ್ಪವನ್ನು ಆ ದಿನದಂದು ಮಾಡಬೇಕು ಅಂತೇಳಿ ಶಾಸ್ತ್ರ ವಿಧಿಸಿಕೊಡ್ತದೆ. ಇದು ದಧಿವಾಮನ ಜಯಂತಿಯ ಬಗ್ಗೆ ಮಾಹಿತಿ. ಮುಂದೆ ಬರುವಂಥದ್ದು ಅನಂತ ಪದ್ಮನಾಭನ ವ್ರತ, 17ನೇ ತಾರೀಕು ಇರುವಂಥದ್ದು. ಇದನ್ನು ಭಾದ್ರಪದ ಶುಕ್ಲ ಚತುರ್ದಶಿ ಎಂದು ಆಚರಣೆ ಮಾಡ್ತಾರೆ. ಈ ಅನಂತ ಪದ್ಮನಾಭನ ವ್ರತ, ಎರಡು ಶಬ್ದ ನೋಡಿ, ಅನಂತ ಪದ್ಮನಾಭ ಅಂತೇಳಿ. ಈ ವ್ರತವನ್ನು ಪೀಠಾಧಿಪತಿಗಳು ಅರ್ಥಾತ್ ಸನ್ಯಾಸಿಗಳಲ್ಲೂ ಕೂಡ ಆಚರಣೆ ಮಾಡುವಂಥದ್ದು. ಕಲಶದಲ್ಲಿ ಆಚರಣೆ ಮಾಡ್ತಾರೆ, ಕಲಶವನ್ನಿಟ್ಟು ಆಚರಣೆ ಮಾಡುವಂಥದ್ದು. ಅದರ ಮೇಲ್ಭಾಗದಲ್ಲಿ ದರ್ಬೆಯ ಮೂಲಕವಾಗಿ ಶೇಷನ ಆಕೃತಿಯನ್ನು ಮಾಡಿ ಆಚರಣೆ ಮಾಡುವಂಥದ್ದಿದೆ. ಹೆಚ್ಚಾಗಿ ಇದು ಇದ್ದದ್ದು ಎಲ್ಲಿಂತ ಹೇಳಿದ್ರೆ ಕೇರಳದ ತಿರುವನಂತಪುರದ ಅನಂತ ಪದ್ಮನಾಭನ ಸನ್ನಿಧಿಯಲ್ಲಿ ಆಚರಣೆ ಎಲ್ಲಿತ್ತು, ಅಲ್ಲಿ ಏನು ಕರೀತಿದ್ರು ಅಂತ ಹೇಳಿದ್ರೆ ನೋಂಪು ಎಂಬುವಂತಹ ತುಳು ವಾಡಿಕೆಯ ಶಬ್ದದಲ್ಲಿ ಕರಿತಾ ಇತ್ತು.
ಈ ಕೇರಳದ ಸಾಮೀಪ್ಯದಲ್ಲಿರುವಂಥದ್ದು ದಕ್ಷಿಣ ಕನ್ನಡ. ಆದ್ದರಿಂದಾಗಿ ಕೇರಳೀಯರ ಹಲವು ಸಂಪ್ರದಾಯಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ವ್ಯಾಪಕವಾಗಿ ಇದೆ. ಆದ್ದರಿಂದ ನಮ್ಮ ದಕ್ಷಿಣ ಕನ್ನಡದಲ್ಲಿಯೂ ಕೂಡ ಇದಕ್ಕೇನು ಕರೀತಾರೆ, ನೋಂಪು ಎನ್ನುವಂತಹ ಹೆಸರಿನಿಂದ ಕರೀತಾರೆ. ಇಲ್ಲಿ ಅನಂತ ಪದ್ಮನಾಭನ ಆರಾಧನೆ ಏನಾಗ್ತದೆ, ಅದೇ ರೀತಿಯಾಗಿ ಇದೊಂದು ದೊಡ್ಡದಾದ ಪೂಜೆ. ಅರ್ಥಾತ್ ಕೇವಲ ಪೂಜೆ ಮಾಡುವಂಥದ್ದು ಮುಖ್ಯವಲ್ಲ, ಇಲ್ಲಿ ಹೋಮ ಮಾಡುವಂಥದ್ದು ಮುಖ್ಯವಲ್ಲ, ವಿಶಿಷ್ಟವಾದ ಅನ್ನ ಸಂತರ್ಪಣೆಯನ್ನು ಮಾಡಬೇಕು. ಯಾರಿಗೆ ನೋಡಿ, ಶಬ್ದವೇ ಸಂತರ್ಪಣೆ ಅಂತೇಳಿ. ಸತು ಅಂತ ಹೇಳಿದ್ರೆ ಸಜ್ಜನರಿಗೆ, ಅರ್ಪಣೆ ಅಂತ ಹೇಳಿದ್ರೆ ನನ್ನದ್ದಲ್ಲ ಇದು ನಿನ್ನದ್ದು ಎಂಬುದಾಗಿ ಅನ್ನವನ್ನು ಕೊಡಬೇಕು. ಇದಕ್ಕೆ ಸಂತರ್ಪಣೆ. ಯಾರ್ಯಾರಿಗೂ ಅನ್ನ ಹಾಕುವಂಥದ್ದು ಸಂತರ್ಪಣೆ ಆಗುದಿಲ್ಲ. ಈ ರೀತಿಯಾಗಿದ್ರೆ ಇದು ಸಂತರ್ಪಣೆ ಆಗಲಿಕ್ಕೆ ಸಾಧ್ಯ ಉಂಟು. ಈ ರೀತಿಯಾಗಿ ಮಾಡುವಂಥದ್ದು ಇದು ಹೆಚ್ಚಾಗಿ ಏನು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಇತ್ಯಾದಿಗಳಲ್ಲಿ ಹಿಂದಿನ ಕಾಲದಿಂದ ಆಚರಣೆ ಯಾರ ಮನೆಯಲ್ಲಿ ಮಾಡ್ತಿದ್ರು, ಅರ್ಥಾತ್ ಹಿರಿಯ ವ್ಯಕ್ತಿ ಅಂತ ಇಟ್ಟುಕೊಂಡು ಅವರ ಮನೆಯಲ್ಲಿ ಮಾತ್ರ ಆಚರಣೆ ಮಾಡುವಂಥದ್ದು ವಾಡಿಕೆಯ ರೂಪದಲ್ಲಿ ಬಂದಿದೆ. ಉಳಿದವರೆಲ್ಲ ಅಲ್ಲಿ ಹೋಗಿ ದೇವರ ಸೇವೆಯನ್ನು ಮಾಡಿಕೊಂಡು ಅವರವರು ಪುಣ್ಯವನ್ನು ಹೊಂದಬೇಕು ಅನ್ನುವಂಥದ್ದು ಅಲ್ಲಿಯ ವಾಡಿಕೆಗಳು ಕೆಲವು. ಇಲ್ಲಿ ವಿಶೇಷವಾಗಿ 3 ಕಲ್ಪೋಕ್ತ ಪೂಜೆ ಇದೆ ಈ ಅನಂತ ಪದ್ಮನಾಭನ ವ್ರತದಲ್ಲಿ. ಒಂದು ಯಮುನಾದೇವಿಗೆ ಮೊದಲು ಕಲ್ಪೋಕ್ತ ಪೂಜೆ, ಅನಂತರ ಶೇಷನಿಗೆ ಅರ್ಥಾತ್ ಅನಂತ, ಅರ್ಥಾತ್ ನವಿದ್ಯತೆ ಅಂತಹ ಯಸ್ಯ ಸಹ ಅನಂತಹ, ಅವನೇ ಶೇಷ, ಆ ಶೇಷನಿಗೆ, ಕೊನೆಗೆ ಪದ್ಮನಾಭನಿಗೆ. ವಿಶೇಷವಾಗಿ 3 ವ್ಯಕ್ತಿಗಳಿಗೆ ಇಲ್ಲಿ ಕಲ್ಪೋಕ್ತ ಪೂಜೆ ಅನ್ನುವಂಥದ್ದಿದೆ. ಮೊದಲು ಈ ಪೂಜೆಯನ್ನು ಮಾಡುವ ಒಂದು ಸಾಮಾನ್ಯ ವಿಧಾನವನ್ನು ನೋಡುವ. ಯಮುನೆಯನ್ನು ಹೇಳಿದ್ರಿ. ಯಮುನೆಯನ್ನು ಹೇಗೆ ತರುವಂಥದ್ದು? ಮೊಟ್ಟ ಮೊದಲು ಹಿಂದಿನ ವರ್ಷ ಆಚರಣೆ ಮಾಡ್ತಿದ್ದಂತಹ ದೋರ ಇದೆ, ಅರ್ಥಾತ್ ದಾರ ಇರ್ತದೆ. ಪುರುಷರಿಗೆ ಬಲಗೈಗೆ, ಸ್ತ್ರೀಯರಿಗೆ ಎಡಗೈಗೆ ಕಟ್ಟಿಕೊಳ್ಳುವಂಥದ್ದು ಶಾಸ್ತ್ರ ನಿಯಮ. ಆದ್ದರಿಂದ ಆ ದೂರವನ್ನು ಕಟ್ಟಿಕೊಂಡು ವಿಶೇಷವಾಗಿ ಮನೆಯ ಸಮೀಪದಲ್ಲಿರುವ ನದಿಯೋ ಕೆರೆಯೋ ಅಥವಾ ಬಾವಿ ಇದ್ರೆ ಅಲ್ಲಿಗೆ ಹೋಗಿ ಯಮುನಾ ಪೂಜೆಯನ್ನು ಮಾಡಿಕೊಂಡು ಅಲ್ಲಿ ಯಮುನಾ ದೇವಿಯನ್ನು ಕಲಶದ ಮೂಲಕ ನಾವು ತೆಗೆದುಕೊಂಡು ಬರಬೇಕು. ಬಾವಿಯಿಂದ ತೆಗೆದುಕೊಂಡು ಬರೋದು ಸುಮ್ಮನೆ ತರುವಂಥದ್ದಲ್ಲ, ಶಂಖವಾದ್ಯ ಪುರಸ್ಸರವಾಗಿ. ಯಾಕಂದ್ರೆ ಮಂಗಲ ಧ್ವನಿಗಳ ಮೂಲಕ ಮಂಗಲ ದೇವತೆಯನ್ನು ಕರೆದುಕೊಂಡು ಬರಬೇಕು. ಅದಕ್ಕೋಸ್ಕರ ಮಂಗಲ ಧ್ವನಿಗಳನ್ನು, ಶಂಖ ಜಾಗಟೆ ಇತ್ಯಾದಿಗಳನ್ನು ವಾದನ ಮಾಡುತ್ತಾ ನೀರನ್ನು ತೆಗೆದುಕೊಂಡು ಬರಬೇಕು. ನೀರನ್ನು ತೆಗೆದುಕೊಂಡು ನೇರ ದೇವರ ಮನೆಗೆ ಪ್ರವೇಶವೂ ಅಲ್ಲ, ದೇವರ ಮನೆಯ ಹೊರಭಾಗದಲ್ಲಿ ಮನೆಯ ಯಜಮಾನನ ಪತ್ನಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಜಮಾನನ ಕಾಲಿಗೆ ನೀರು ಹಾಕಿ ಕಾಲನ್ನು ತೊಳೆದು ವಿಶೇಷವಾಗಿ ಅರಳಿನ ಮೂಲಕ ಸಂತಸವನ್ನು ವ್ಯಕ್ತಪಡಿಸುವಂತಹ ಅರಳಿನ ಮೂಲಕ ಅರಳನ್ನು ಚೆಲ್ಲುತ್ತಾ ಏನು ಮಾಡಬೇಕು, ಅವರನ್ನು ಮುಂಭಾಗಕ್ಕೆ ಸ್ವಾಗತವನ್ನು ಮಾಡಬೇಕು. ಸ್ವಾಗತ ಮಾಡಿ ಅಲ್ಲಿ ದರ್ಭಾಮಯವಾದಂತಹ, ಅಂದ್ರೆ ದರ್ಭೆಯಲ್ಲಿ ರಚಿಸುವಂತಹ ಶೇಷನ ಆಕೃತಿ ಇರ್ತದೆ. ಈ ರೀತಿಯಾಗಿ ಆ ಶೇಷನ ಆಕೃತಿಯಲ್ಲಿ ಈ ಕಲಶಾದಿಗಳಲ್ಲಿರುವಂತಹ ಯಮುನೆಯನ್ನು ತಂದು ಶಾಸ್ತ್ರೋಕ್ತವಾದಂತಹ ರೀತಿಯಲ್ಲಿ ಮಹಿದ್ಯೋ ಇತ್ಯಾದಿ ಕಲಶ ಸ್ಥಾಪನೆಯ ಪ್ರಕಾರಗಳಿದೆ ತುಂಬಾ. ಆ ಪ್ರಕಾರಗಳ ಮೂಲಕವಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಆರಾಧನೆಯನ್ನು ಮಾಡಬೇಕು ಅಂತೇಳಿ ಶಾಸ್ತ್ರ ವಿಧಿಸಿದೆ. ಕೊನೆಯ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ನೂತನ ದಾರವನ್ನು ಧರಿಸಿಕೊಂಡು ಹಳೆಯ ದಾರವನ್ನು ಕ್ಷೀರದಲ್ಲಿ ಅರ್ಥಾತ್ ಹಾಲಿನಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಅಂತೇಳಿ. ಆ ಹಳೆಯ ದಾರ ಮುಂದಿನ ವ್ರತದ ತನಕವೂ ಕೂಡ ನಮ್ಮೊಟ್ಟಿಗೆ ಹಾಗೆಯೇ ಇರಬೇಕು ಎನ್ನುವಂಥದ್ದು ಶಾಸ್ತ್ರದ ನಿಯಮ. ಇದು ಅತ್ಯಂತ ವಿಸ್ತೃತವಾದಂತಹ ಪದ್ಧತಿ. ವಿಸ್ತೃತವಾದಂತಹ ಪದ್ಧತಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಹಲವು ವಿಧವಾದಂತಹ ಸಂಪ್ರದಾಯದ ಕಟ್ಟುಪಾಡುಗಳಿವೆ. ಆದ್ದರಿಂದ ಆ ಕಟ್ಟುಪಾಡುಗಳ ಮೂಲಕವೇ ಮಾಡಬೇಕು ಅಂತ ಹೇಳಿದ್ರೆ ಉತ್ತಮ ರೀತಿಯಾಗಿ ಅನ್ನ ಸಂತರ್ಪಣೆಯೂ ಕೂಡ ಆಗಬೇಕು. ಒಟ್ಟು ಯಾರನ್ನೂ ಕರೆದು ಅನ್ನವನ್ನು ಹಾಕುವಂಥದ್ದಲ್ಲ. ಆ ಅನ್ನವನ್ನು ತಿನ್ನಲಿಕ್ಕೆ ಯೋಗ್ಯತೆ ಇರುವಂತಹ ವ್ಯಕ್ತಿಗಳನ್ನು ಕರೆದು ಉತ್ತಮ ರೀತಿಯಿಂದಾಗಿ ಅವರಿಗೆ ಅನ್ನ ಇತ್ಯಾದಿಗಳನ್ನು ಬಡಿಸಬೇಕು. ಇನ್ನು ಇದು ಹೆಚ್ಚಾಗಿ ಹಿಂದೆ ಹೇಳಿದಾಗೆ ಹಿರಿಯರು ಮಾತ್ರ ಆಚರಣೆ ಮಾಡಿಕೊಂಡು ಬರುವಂಥದ್ದು. ಇನ್ನು ಉಳಿದವರು ಮಾಡಬಾರ್ದ ಅಂತ ಕೇಳಿದ್ರೆ ಮಾಡಬಾರ್ದು ಅಂತೇಳಿ ಶಾಸ್ತ್ರವಿಲ್ಲ. ಕೇವಲ ಮಂಗಳಾರ್ಥಕ್ಕೋಸ್ಕರವಾಗಿ ಮಾಡಬಹುದು. ಅರ್ಥಾತ್ 14 ವರ್ಷಗಳ ಮಾಡಿ 14 ವರ್ಷಗಳ ಪೂಜೆ, ಈ ವರ್ಷ ಕಲಶ ಪೂಜೆ ಮಾಡಿ ದಾನ ಕೊಡ್ಲಿಕ್ಕಿಲ್ಲ. 14 ವರ್ಷದ ನಂತರ ಇರುವಂಥದ್ದು ಅನಂತರ ಉದ್ಯಾಪನೆಯನ್ನು ಮಾಡುವಂತಹ ವಿಧಿ ಇದೆ. ಕೇವಲ ಮಂಗಳಾರ್ಥಕ್ಕೋಸ್ಕರವಾಗಿ ಮಾಡಬಹುದು, ಹೊರತು ಮಂಗಳಾರ್ಥಕ್ಕೋಸ್ಕರ ಮಾಡುವಂಥದ್ದು ವಾಯನ ದಾನವನ್ನು ಕೊಡುವಂಥದ್ದಕ್ಕೆ ಯಾವುದೇ ವಿಧವಾದಂತಹ ದೋಷ ಇಲ್ಲ. ಯಾಕಂದ್ರೆ ಮಾಡುವಂಥದ್ದು ಯಾಕೆ, ಭಗವತ್ ಪ್ರೀತಿಗೋಸ್ಕರ ಮಂಗಳಕ್ಕೋಸ್ಕರ ಮಾಡುವುದು. ಈ ರೀತಿ ಮಾಡಬಹುದು. ಆದರೆ ಕಟ್ಟುಪಾಡುಗಳಿಲ್ಲದೆ ವಿಸ್ತೃತವಾದಂತಹ ವಿಧಿಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದಕ್ಕೆ ಇಂತಿಷ್ಟೇ ನಿರ್ಧಾರಗಳಿರ್ತದೆ. ಅದಕ್ಕೋಸ್ಕರ ಇದು ಈ ರೀತಿಯಾಗಿ ಅನಂತ ಪದ್ಮನಾಭನ ವ್ರತ ಮುಂದೆ ಬರುವಂಥದ್ದು. ತದನಂತರದಲ್ಲಿ ಬರುವಂಥದ್ದು ಹಿಂದೆ ಹೇಳಿದ ಹಾಗೆ ಮೊದಲ ಪಕ್ಷ ದೇವತಾ ಪಕ್ಷ ಅಂತ ಹೇಳಿದೆ ನಾನು. ಭಾದ್ರಪದ ಮಾಸ ಋಷಿಕೇಶ ಪರಮಾತ್ಮ ಇದಕ್ಕೆ ನಿಯಾಮಕ. ಮೊದಲ ಪಕ್ಷ ಶುಕ್ಲ ಕೃಷ್ಣ ಪಕ್ಷದಲ್ಲಿ ಮೊದಲ ಪಕ್ಷ ಇಲ್ಲಿ ದೇವತಾ ಸನ್ನಿಧಾನದ ಪಕ್ಷ. ಎರಡನೇ ಪಕ್ಷ ಪಿತೃ ಸನ್ನಿಧಾನಕವಾದಂತಹ ಪಕ್ಷ ಅಂತೇಳಿ ನಾನು ಮುಂಚೆನೆ ತಿಳಿಸಿದ್ದೇನೆ. ಕೆಲವೊಂದು ಮನೆಯಲ್ಲಿ ಯಾವಾಗಲೂ ಕೂಡ ನೆಮ್ಮದಿ ಅನ್ನುವಂಥದ್ದೇ ಇರುವುದಿಲ್ಲ. ಮಕ್ಕಳು ಗಲಾಟೆ ಮಾಡಿಕೊಂಡು ಅಶಾಂತಿ, ಅತೃಪ್ತಿ, ಬೇಕಾದಷ್ಟು ನಮ್ಮಲ್ಲಿ ಹಣ ಇರ್ತದೆ, ಮನೆಯಲ್ಲಿ ನೆಮ್ಮದಿಯೇ ಇರುವುದಿಲ್ಲ, ಮನೆಯಲ್ಲಿರುವವರಿಗೆ ಉತ್ತಮವಾದಂತಹ ಆರೋಗ್ಯ ಇರುವುದಿಲ್ಲ. ಈ ರೀತಿಯಾದ ಬಾಧೆಗಳಿದ್ದಾಗ ಶಾಸ್ತ್ರ ಏನು ಹೇಳಿಕೊಡ್ತದೆ ಗೊತ್ತಾ, ಜ್ಯೋತಿಷ್ಯ ಶಾಸ್ತ್ರ, ಪಿತೃಶಾಪ ಇರುತ್ತದೆ. ಆ ರೀತಿಯಾಗಿ ಈ ರೀತಿಯಾದಂತಹ ಸಮಸ್ಯೆಗಳು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು, ಉತ್ತಮ ರೀತಿಯಲ್ಲಿ ಪಿತೃ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಶಾಸ್ತ್ರ ವಿಧಿಸಿದೆ. ಅದರಲ್ಲಿ
ಸಂವತ್ಸರ ಪೂರ್ತಿ ಪಿತೃದೇವತೆಗಳು ಪೂರ್ಣ ತೃಪ್ತರಾಗಿರ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಒಂದು ದಿನವಾದ್ರೂ ಏನು ಮಾಡಬೇಕು? ಶ್ರಾದ್ದ ಮಾಡಬೇಕು. ಆ ಶ್ರಾದ್ದಕ್ಕೆ ಏನ್ ಹೇಳ್ತಾರೆ ಗೊತ್ತಾ? ಮಹಾಲಯ ಶ್ರಾದ್ದ ಎಂಬುದಾಗಿ ಕರೀತಾರೆ. ಈಗೆಲ್ಲ ನಾವು ಮಾಡುವಂಥದ್ದು ಏನು ಗೊತ್ತಾ? ಸಕರನ್ನ ಮಹಾಲಯ ಅಂತ ಹೇಳಿ 15 ದಿನ 16 ದಿನವೂ ಮಾಡ್ತೇವೆ, ಪೂರ್ಣ ತಿಥಿಯ ಪಕ್ಷದ ಪೂರ್ಣ ದಿನವೂ ಮಾಡ್ತೇವಾ? ಪಕ್ಷದ ಪೂರ್ಣ ದಿನವೂ ಶ್ರಾದ್ದಾದಿಗಳನ್ನು ಮಾಡಿದ್ರಿ ಅಂತ ಹೇಳಿದ್ರೆ ಅದು ಪೂರ್ಣ ಮಹಾಲಯ. ಈ ನಾವೆಲ್ಲ ಮಾಡ್ತಿರುವಂಥದ್ದೇನ ಪರಂಪರೆಯಲ್ಲಿ ಮಾಡಿಕೊಂಡು ಸಕರನ್ನ ಮಹಾಲಯ. ಅಷ್ಟೆಲ್ಲ ದಿನಗಳು ಅಂದ್ರೆ ಪಿತೃಪಕ್ಷದ ಪೂರ್ಣ ದಿನದಂದು ಯಾವುದೋ ಒಂದು ದಿನ ಮಾತ್ರ, ಯಾವ ಮೃತ ತಿಥಿ ಇದೆ ಆ ದಿನದಂದು ಮಾತ್ರ ನಾವು ಮಾಡ್ತಾ ಇರುವಂಥದ್ದು. ಆದ್ರಿಂದ ಇದಕ್ಕೇನು ಹೇಳ್ತಾರೆ? ಸಕರನ್ನ ಮಹಾಲಯ ಎಂಬುದಾಗಿ ಕರೀತಾರೆ. ಪೂರ್ಣ ಮಹಾಲಯ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಈ ದೋಷ ಇದಕ್ಕೇನು ಮಾಡಬಹುದು? ಉಳಿದ ದಿನ ಕಡಿಮೆ ಪಕ್ಷದಲ್ಲಿ ತರ್ಪಣಾದಿಗಳನ್ನಾದ್ರೂ ಕೊಡಬೇಕು ಪಿತೃಗಳಿಗೆ. ಅದನ್ನು ಶಾಸ್ತ್ರ ತಿಳಿಸಿಕೊಟ್ಟಿದೆ. ಯೋ ವೈ ಶ್ರಾದ್ದಂ ನರಃ ಕುರ್ಯಾತ್ ಏಕಸ್ಮಿನ್ನಪಿ ವಾಸರೆ ತಸ್ಯ ಸಂವತ್ಸರಂ ಯಾವತ್ ಸಂತೃಪ್ತ ಪಿತರೋ ಧ್ರುವಂ. ನೋಡಿ, ಶಾಸ್ತ್ರ ತುಂಬಾ ಸುಲಭವಾಗಿ ಒಂದು ದಿನವಾದ್ರೂ ಮಾಡು, ಸಂವತ್ಸರ ತನಕ ಪುಣ್ಯ ಸಿಗ್ತದೆ. ಅದು ಸಕರನ್ ಮಹಾಲಯ. ಇನ್ನು ಭಾದ್ರಪದ ಮಾಸದ ಕೃಷ್ಣ ಪ್ರತಿಪತ್ತಿನಿಂದ ಅಂತ ಅರ್ಥಾತ್ ಪಾಡ್ಯದಿಂದ ಆಶ್ವಯುಜ ಪಾಡ್ಯದ ತನಕ ಇರುವಂತಹ 16 ದಿನಗಳು ಮಹಾಲಯದ ತಿಥಿಗಳು ಎಂಬುದಾಗಿ ಕರೆದಿದೆ. ಈ ಮಹಾಲಯ ತಿಥಿಗಳಲ್ಲಿ ಪಿತೃಗಳು ಏನು ಮಾಡ್ತಾರೆ ಅಂದ್ರೆ ಭೂಮಿಗೆ ಬಂದಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಏನು ಮಾಡಬೇಕು? ಪಿಂಡ ಪ್ರದಾನಾದಿಗಳನ್ನು ಮಾಡಬೇಕು ಅಂತೇಳಿ ಶಾಸ್ತ್ರವೇ ವಿಧಿಸಿರುವಂಥದ್ದು. ಮಹಾಲಯೇ ಗಯಾಶ್ರಾದ್ದೆ ಪ್ರತಿ ಸಂವತ್ಸರೇ ತತ ಪಿಂಡ ಮಿಚ್ಛಂತಿ ಪಿತರಃ. ಪಿತೃಗಳು ಪಿಂಡವನ್ನು ಬಯಕೆ ಮಾಡ್ತಾರಂತೆ. ತರ್ಪಣ ತ್ವನ್ಯದಾ ಸ್ಮೃತಂ, ತರ್ಪಣಾದಿಗಳನ್ನೂ ಕೊಡಬೇಕು ಅಂತೇಳಿ ಶಾಸ್ತ್ರ ವಿಧಿಸಿದೆ. ನಮಗೆ ಗೊತ್ತಿರೋದೇನು? ವರ್ಷಕ್ಕೊಂದು ಶ್ರಾದ್ದ, ಮಹಾಲಯ ಒಂದು, ಎರಡು ಮಾತ್ರ. ಶಾಸ್ತ್ರ ಷಣ್ಣವತಿ ಶ್ರಾದ್ದಗಳನ್ನು ತಿಳಿಸಿಕೊಟ್ಟಿದೆ. 96 ಶ್ರಾದ್ದಗಳನ್ನು ಶಾಸ್ತ್ರ ತಿಳಿಸಿಕೊಟ್ಟಿದೆ. ಸಂಕ್ರತಿ, ವೈದ್ರತಿ, ದರ್ಶ, ಮತ್ತೆ ಮಹಾಲಯದ 16 ದಿನಗಳು, ಹಲವು ವಿಧವಾದದ್ದು. ಒಟ್ಟು 96 ಶ್ರಾದ್ದಗಳಿದೆ. ಅವೆಲ್ಲ ಮರೆತು ಹೋಗಿ ಆಗಿದೆ ಬಿಡಿ. ಸಾಮಾನ್ಯತ ವರ್ಷಕ್ಕೊಂದು ಮಾಡುವಂಥದ್ದೇ ಕೆಲವೊಂದು ಕಡೆಯಲ್ಲಿ ಇಲ್ಲ. ಇನ್ನು ಮಹಾಲಯ ಅನ್ನುವಂಥದ್ದು ತುಂಬಾ ಕಡಿಮೆ. ಅವನು ದೊಡ್ಡವನು ಇವನು ದೊಡ್ಡವನು ಅಂತ ಹೇಳ್ಕೊಂಡು ಅವರವರು ಜಾರಿಕೊಂಡು ಬಿಡ್ತಾರೆ. ವಾಸ್ತವಿಕವಾಗಿ ಮಹಾಲಯವನ್ನು ಮಾಡಲೇಬೇಕು. ಇನ್ನು ಉಡುಪಿಯ ಸಂಪ್ರದಾಯದಲ್ಲಿ ಹೇಗೆ ಅಂತ ಹೇಳಿದ್ರೆ ಕುಟುಂಬದ ಒಬ್ಬ ಹಿರಿಯ ಮಾತ್ರ ಮಾಡುವಂಥದ್ದು ಈ ಮಹಾಲಯವನ್ನು. ಉಳಿದಂಥವರು ಆತನಿಗೆ ಶ್ರಾದ್ದದಲ್ಲಿ ಸಹಕರಿಸುವಂಥದ್ದು, ಶ್ರಾದ್ದ ಭೋಜನಾದಿಗಳಿಗೆ ಸಹಕಾರವನ್ನು ಮಾಡಿಕೊಂಡು ಅವರು ಪುಣ್ಯ ಸಂಪಾದನೆಯನ್ನು ಮಾಡುವಂಥದ್ದು ಇದೆ. ಒಂದು ವೇಳೆ ಮುತ್ತೈದೆಯಾಗಿ ಹೋಗಿದ್ರೆ ಏನು ಮಾಡಬಹುದು ಅಂತ ಹೇಳಿದ್ರೆ ಇದರಲ್ಲೊಂದು ಅವಿಧಾನವಮಿ ಬರ್ತದೆ. ಆ ಅವಿಧಾನವಮಿ ಅಂದು ಅವರಿಗೆ ಏನು ಮಾಡಬೇಕು? ನಾವು ಶ್ರಾದ್ದಾದಿಗಳನ್ನು ಮಾಡಬೇಕು. ಇನ್ನು ವಂಶದಲ್ಲಿ ಯಾರಾದರೂ ಯತಿಯಾಗಿ ಇರ್ತಾರೆ, ಸನ್ಯಾಸಿಯಾಗಿ ದೀಕ್ಷೆಯನ್ನು ಹೊಂದಿರ್ತಾರೆ, ಅವರಿಗೆ ಯಾವಾಗ ಶ್ರಾದ್ದ? ಯತಿದ್ವಾದಶಿ ಎಂದು ಅವರಿಗೆ ಶ್ರಾದ್ದ ಮಾಡಬೇಕು. ಒಂದು ವೇಳೆ ಅಪಘಾತದ ಮೂಲಕ ನೇಣು ಹಾಕಿಕೊಳ್ಳುವಂಥದ್ದ, ಕತ್ತಿಯ ಮೂಲಕ ತನ್ನನ್ನು ತಾನೇ ಕೊಲ್ಲುವಂಥದ್ದು, ಅಥವಾ ಅಪಘಾತದಲ್ಲಿ ತಾನು ಸಾಯುವಂಥದ್ದು, ಯಾರೋ ಚುಚ್ಚಿ ಸಾಯುವಂಥದ್ದು, ಇದೆಲ್ಲ ಕೂಡ ಏನು ಮರಣ ಅಂತ ಕರೆಸಿಕೊಳ್ತದೆ. ಒಳ್ಳೆಯ ಮರಣ ಅಲ್ಲ. ಇಂಥವರಿಗೆ ಯಾವಾಗ ಶ್ರಾದ್ದ ಮಾಡಬೇಕು ಅಂತ ಹೇಳಿದ್ರೆ ಗಾತ ಚತುರ್ದಶಿ ಎಂದು ಇವರಿಗೆ ಶ್ರಾದ್ದ ಮಾಡಬೇಕು. ಬೇರೆ ದಿನ ಅವರಿಗೆ ಮಾಡಬಾರದು ಅಂತೇಳಿ ಶಾಸ್ತ್ರ ಈ ರೀತಿಯಾಗಿ ವಿಧಿಸಿದೆ. ಒಂದು ವೇಳೆ ಈ ಸಂದರ್ಭದಲ್ಲಿ ಆಶೋಚ ಬಂತು ಅಂತ ಇಟ್ಕೊಳ್ಳುವ, ಏನು ಮಾಡಬಹುದು ಅಂತ ಕೇಳಿದ್ರೆ ತುಲಾಮಾಸ ಮುಗಿಯುವುದರೊಳಗೆ ಇದನ್ನು ಮಾಡಿ ತೀರಬೇಕು ಅನ್ನುವಂಥದ್ದಕ್ಕೂ ಕೂಡ ಶಾಸ್ತ್ರ ನಮಗೆ ತುಂಬಾ ಮಾರ್ಗ ನೋಡಿ. ಕೆಲವರು ಆಶೋಚ ಬಂತು, ನಾನು ಅದಕ್ಕೆ ಮಾಡಲೇ ಇಲ್ಲಪ್ಪ, ಇನ್ನು ನೆಕ್ಸ್ಟ್ ವರ್ಷ ನಾನು ಮಾಡೋದು, ಆ ರೀತಿಯಾಗಿಲ್ಲ. ತುಲಾಮಾಸದಲ್ಲಿ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಏನು ಮಾಡಿದೆ? ಶಾಸ್ತ್ರ ವಿಧಿಸಿ ಕೊಟ್ಟಿದೆ. ಈ ರೀತಿಯಾಗಿ ಪಿಂಡದಾನದೊಂದಿಗೆ ಮಾಡಿರುವಂತಹ ಪಿತೃಶ್ರಾದ್ದಾದಿಗಳನ್ನು ಮಾಡಿಕೊಂಡು ವಿಶೇಷವಾಗಿ ಪ್ರತಿನಿತ್ಯವೂ ಏನು ಮಾಡಬೇಕು? ತಿಲತರ್ಪಣಾದಿಗಳನ್ನು ಕೊಡ್ಲೇಬೇಕು ವಿಶೇಷವಾಗಿ. ಇದು ಯಜಮಾನ ಹಿರಿಯವನಿಗೆ ಮಾತ್ರ ಅಲ್ಲ, ಆ ಕುಟುಂಬದಲ್ಲಿರುವಂತಹ ಹಿರಿಯ, ತದನಂತರದ ಮಗ, ತದನಂತರ ಆ ರೀತಿಯ ಎಷ್ಟು ಜನ ಮಕ್ಕಳಿದ್ದಾರೆ ಅವರೆಲ್ಲರೂ ಕೂಡ ತರ್ಪಣಾದಿಗಳನ್ನು ಕೊಡಬೇಕು. ವಿಶೇಷ ಪ್ರಾರ್ಥನೆ ನೋಡಿ. ಅಮೂರ್ತಾನಾಂ ಸಮೂರ್ತಾನಾಂ ಪಿತॄಣಾಂ ದೀಪ್ತ ತೇಜಸಾಂ ನಮಸ್ಯಾಮಿ ಸದಾತ್ಯೇಷಾಂ ಧ್ಯಾಯಿನಾಂ ಯೋಗಚಕ್ಷುಷಾಂ ದೇವತಾಭ್ಯ ಪಿತೃಭ್ಯಶ್ಚ ಮಹಾಯೋಗಿಭ್ಯೇವ ಚ ನಮಸ್ವದಾಯಿ ಸ್ವಾಹಾಯಿ ನಿತ್ಯಮೇವ ನಮೋ ನಮಃ ಅಂತೇಳಿ ಆರಂಭದಲ್ಲಿ ಪಿತೃಗಳ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೊಡುವಂತಹ ತರ್ಪಣಾದಿಗಳು ಅಧಿಕಾರ ಇದ್ದವರಿಗೆ ಹೇಳ್ತಿರುವಂಥದ್ದು ಇದು. ಅಲ್ಲಿ ಕೊಡುವಾಗ ಗುರುಗಳಿಗೆ ಮತ್ತು ಆಚಾರಿಗಳಿಗೆ ಕೊಡುವಾಗ ಗಮನವಿಟ್ಟು ಕೇಳಿಕೊಂಡು ಅಂಥವರಿಗೆ ಮಾತ್ರ ಕೊಡಿ. ಯಾಕೆಂತಂದ್ರೆ ಅಪಾತ್ರರಿಗೆ ಕೊಟ್ಟು ಸುಮ್ಮನೆ ಪಾತ್ರ ದೋಷವನ್ನು ಕಟ್ಟಿಕೊಳ್ಳಿಕ್ಕೆ ಹೋಗ್ಬೇಡಿ. ಅದಕ್ಕೋಸ್ಕರ ಇನ್ನು ಈ ಪಿತೃಪಕ್ಷದ 15 ದಿನಗಳು ಪಿಂಡ ಪ್ರದಾನವನ್ನು ಮಾಡದೆ ಒಂದು ದಿನ ಮಾತ್ರ ಮಾಡಿದರೆ ಅದಕ್ಕೆ ಹಿಂದೆ ಹೇಳಿದಾಗೆ ಸಕರಣ ಮಹಾಲಯ ಎಂದು ಕರೀತಾರೆ. ಈ ಸಕರನ್ ಮಹಾಲಯನ್ನು ಯಾವುದೋ ಒಂದು ದಿನ ಮಾಡುವಂಥದ್ದಲ್ಲ. ಸಕರನ್ ಮಹಾಲಯ ಯಾವಾಗ ಮಾಡಬೇಕು ಗೊತ್ತಾ? ತಂದೆಯ ಮೃತತಿಥಿ ಯಾವುದುಂಟು ಆ ದಿನ. ನನಗೆ ಪುರುಸೋತುಂಟು 16 ದಿನ ಉಂಟು, ಯಾವತ್ತಾದ್ರೂ ಒಂದು ದಿನ ಮಾಡ್ತೇನೆ, ಅದು ತಪ್ಪು. ಶಾಸ್ತ್ರ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತದೆ. ಮತ್ತೆ ಯಾವಾಗ ಮಾಡಬೇಕು? ಅವನ ತಂದೆ ಯಾವಾಗ ಮೃತಿಯನ್ನು ಹೊಂದಿರ್ತಾರಲ್ಲ ಆ ತಿಥಿಯಂದೇ ಈ 16ರಲ್ಲಿ ಒಂದು ದಿನ ಬರ್ತದೆ, ಅವತ್ತೇ ಮಾಡಬೇಕು. ಈಗ ಉದಾಹರಣೆಗೆ
ಮಾಘ ಶುಕ್ಲ ಪಂಚಮಿ ಎಂದು ತಂದೆಯ ಮೃತತಿಥಿ ಅಂತ ಇಟ್ಕೊಳ್ಳಿ ಒಬ್ಬ ವ್ಯಕ್ತಿ ಇದ್ದು, ಆತ ಏನು ಮಾಡಬೇಕು? ಪಿತೃಪಕ್ಷದ ಪಂಚಮಿಯಂದೇ ಮಹಾಲಯ ಶ್ರಾದ್ದ ಮಾಡಬೇಕು. ನನಗೆ ಪುರುಸೊತ್ತುಂಟು, ಷಷ್ಠಿ ಮಾಡ್ತೇನೆ, ನನಗೆ ಪುರುಸೊತ್ತುಂಟು, ಸಪ್ತಮಿ ಮಾಡ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಶಾಸ್ತ್ರದ ಒಮ್ಮತವಿಲ್ಲ. ಶಾಸ್ತ್ರ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತದೆ. ಈ ರೀತಿಯಾಗಿ ನೋಡಿಕೊಂಡು ಏನು ಮಾಡಬೇಕು? ಶ್ರಾದ್ದಾದಿಗಳನ್ನು ಮಾಡಬೇಕು ಅಂತೇಳಿ ಶಾಸ್ತ್ರ ವಿಧಿಸುತ್ತದೆ. ಚತುರ್ದಶಿ ಹಿಂದೆ ಹೇಳಿದ ಹಾಗೆ ಅಪಘಾತ, ಶಸ್ತ್ರಾರ್ಥ, ವಿಷ, ನೇಣು, ಕುಷ್ಠ ಇತ್ಯಾದಿ ರೋಗಗಳಿಂದ ಬಾಧಿಸಿ ಯಾರು ಇರ್ತಾರಲ್ಲ ಅವರಿಗೆ ಮಾತ್ರ ಆ ದಿನ ಶ್ರಾದ್ದ ಮಾಡಬೇಕು ಅಂತೇಳಿ. ಈ ರೀತಿಯಾಗಿ ಮಾಡುವುದರಿಂದ ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಸ್ವರ್ಣಗೌರಿ ವ್ರತ ಮಾಡಿಕೊಂಡು, ಗಣಪತಿಯ ಪೂಜೆಯನ್ನು ಮಾಡಿಕೊಂಡು, ದಧಿವಾಮನ ಜಯಂತಿಯಲ್ಲಿ ವಾಮನ ರೂಪಿ ಪರಮಾತ್ಮನ ಆರಾಧನೆಯನ್ನು ಮಾಡಿಕೊಂಡು, ಅನಂತ ಪದ್ಮನಾಭನ ವ್ರತಾದಿಗಳನ್ನು ಮಾಡಿಕೊಂಡು ಪುಣ್ಯ ಕಟ್ಟಿಕೊಂಡಿರ್ತೀರಿ. ಆದ್ರಿಂದ ಶುಕ್ಲ ಪಕ್ಷದಲ್ಲಿ ವಿಶೇಷವಾದ ದೇವತಾಕ ಸನ್ನಿಧಾನದ ಸಂಪಾದನೆ ಆಗಿರ್ತದೆ. ನಮಸ್ವಾಹ, ಸ್ವಾಹಾಕಾರವನ್ನು ಹೊಂದುವ ವ್ಯಕ್ತಿಗಳ ಏನಾಯಿತು? ಪುಣ್ಯ ಸಂಪಾದನೆ ಆಯಿತು. ಇವರು ಮಾತ್ರ ಸಾಕ? ಸ್ವದಾ ಬೇಕು ನಮಗೆ. ಯಾಕಂತಂದ್ರೆ ಇಲ್ಲ ಮಸಣ ಅಂತ ಹೇಳಿದ್ದಾರೆ. ಸ್ವಾಹ ಸ್ವದಾಕಾರ ವಿವರ್ಜಿತಾನೆ. ಈ ಸ್ವದಾಕಾರದ ಪುಣ್ಯ ಸಂಪಾದನೆ ಹೇಗೆ? ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ವಿಶೇಷವಾಗಿ 16 ದಿನಗಳಲ್ಲಿ ತಂದೆಯ ಯಾವ ಮೃತದಿನ ತಿಥಿ ಇದೆಯೋ ಅದೇ ದಿನದಂದು ಮಹಾಲಯಾದಿಗಳನ್ನು ಮಾಡಿಕೊಂಡು, ಉಳಿದ 15 ದಿನಗಳಲ್ಲಿ ವಿಶಿಷ್ಟವಾಗಿ ಪಿತೃಗಳಿಗೆ ಎಳ್ಳಿನ ಮೂಲಕ ತರ್ಪಣಾದಿಗಳನ್ನು ಕೊಟ್ಟುಕೊಂಡು ಸಂವತ್ಸರ ಪರ್ಯಂತ ತಿಳ್ಕೊಳ್ಳಿ. ಪ್ರತಿನಿತ್ಯನು ಕೇಳ್ತಿಲ್ಲ ಅವರು ನಮ್ಮ ಹತ್ರ, ಅದು ಕೊಡಿ ಇದು ಕೊಡಿ ಅಂತೇಳಿ. ನೀವು ಒಂದು ದಿನ ಕೊಟ್ಟು 15 ದಿನ ತರ್ಪಣವನ್ನು ಕೊಡುವುದರಿಂದ ಸಂವತ್ಸರ ಪರ್ಯಂತಂ, ಒಂದು ಸಂವತ್ಸರದ ತನಕ ಅವರಿಗೆ ಏನು ಸಿಗ್ತದೆ? ಪುಣ್ಯ ಸಿಗ್ತದಂತೆ. ಅಷ್ಟು ಪುಣ್ಯ ಅವರಿಗೆ ಸಿಕ್ಕಿದ್ರೆ ನಮಗೇನು ಲಾಭ ಅಂತ ಕೇಳ್ಬೋದು ಕೆಲವರು. ಯಾಕಂದ್ರೆ ನಮ್ಮ ರೂಢಿಯೇ ಹಾಗೆ ಅಲ್ವಾ? ಪ್ರಯೋಜನಂ ವಿನ ನಮಂದೋಪಿ ಪ್ರವರ್ತತೆ. ಯಾವುದೇ ಪ್ರಯೋಜನವಿಲ್ಲದೆ ನಾವು ಈ ಕೆಲಸವನ್ನೇ ಮಾಡುವುದಿಲ್ಲ. ಅದಕ್ಕೆ ಗರುಡ ಒಂದು ಮಾತು ಹೇಳ್ತಾನೆ, ಗರುಡ ಪುರಾಣದಲ್ಲಿ ಬರುವ ಒಂದು ಮಾತು: ಪಿತಾ ದದಾತಿ ಸತ್ಪುತ್ರಾನ್ ಗೋದಾನಾನಿ ಪಿತಾಮಹ ಧನದಾತ ಭವೇತ್ಸೋಪಿ ಯತಸ್ತಸ್ಯ ಪ್ರಪಿತಾಮಹ. ತಂದೆ, ಅವರ ತಂದೆಯ ಅನುಗ್ರಹ ಏನಕ್ಕೆ ಅಂತ ಕೇಳಿದ್ರೆ, ಪಿತಾ ದದಾತಿ ಸತ್ಪುತ್ರಾನ್, ಒಳ್ಳೆಯ ಸಂತತಿ ಬೇಕು ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಅಚ್ಚುಕಟ್ಟಾದ ಮಗ ಅಂತಲ್ಲ. ದೇವತಾಕ ಕೆಲಸಗಾದಿಗಳನ್ನು ಮಾಡಿಕೊಂಡು ತಂದೆಯನ್ನು ಒಳ್ಳೆ ರೀತಿ ನೋಡಬೇಕು ಅಂತ ಹೇಳಿದ್ರೆ ತಂದೆಯ ಅನುಗ್ರಹ ಬೇಕಂತೆ. ಅಂತಂದ್ರೆ ಅನಾಥಾಶ್ರಮಕ್ಕೆ ಹಾಕದೆ ಮನೆಯನ್ನೇ ಆಶ್ರಮವನ್ನಾಗಿಕೊಂಡು ಮಾಡಿಕೊಂಡು ನೋಡಿಕೊಳ್ಳುವಂತಹ ಉದಾತ್ತ ಮಗ ಬೇಕಂತ ಹೇಳಿದ್ರೆ ತಂದೆಯ ಆಶೀರ್ವಾದ ಬೇಕು. ಪಿತಾ ದದಾತಿ ಸತ್ಪುತ್ರಾನ್ ಗೋದಾನಾನಿ ಪಿತಾಮಹ, ಒಳ್ಳೆಯ ಧನ ಸಂಪತ್ತು. ಗೋ ಶಬ್ದಕ್ಕೆ ಗೋ ಸಾಕಾಣಿಕೆ ಅಂತಲೂ ಅರ್ಥ ಆಗ್ತದೆ. ಗೋ ಶಬ್ದಕ್ಕೆ ವ್ಯಸ್ತಾರಿ ಗೋ ಸಂತತಿ ಅಂತೇಳಿ ಸುಧಾ ಗ್ರಂಥದಲ್ಲಿ ಬರ್ತದೆ. ಆದ್ರಿಂದ ಈ ಗೋ ಶಬ್ದಕ್ಕೆ ಶಾಸ್ತ್ರದ ಜ್ಞಾನವೂ ಬೇಕು ಅಂತ ಹೇಳಿದ್ರೆ ತಂದೆಯ ಅನುಗ್ರಹ ಬೇಕಂತೆ. ಅರ್ಥಾತ್ ಅಜ್ಜನ ಅನುಗ್ರಹ ಬೇಕಂತೆ. ಪಿತಾ ದದಾತಿ ಸತ್ಪುತ್ರಾನ್ ಗೋದಾನಾನಿ ಪಿತಾಮಹ ಧನದಾತ ಭವೇಸ್ತೋಪಿ ಯತಸ್ತಸ್ಯ ಪ್ರಪಿತಾಮಹ. ಒಳ್ಳೆಯ ಧನ ಸಂಪತ್ತು ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಇದ್ದು ಸಾಯಂಕಾಲ ಖರ್ಚಾಗುವಂಥದ್ದಲ್ಲ, ನಿರಂತರವಾದಂತಹ ಉತ್ತಮವಾದಂತಹ ಸಾತ್ವಿಕ ಧನ ಸಂಪತ್ತು ಬೇಕು ಅಂತ ಹೇಳಿದ್ರೆ ಮುತ್ತಜ್ಜನ ಅನುಗ್ರಹ ಬೇಕು ಅಂತೇಳಿ ಶಾಸ್ತ್ರ ಹೇಳಿಕೊಡ್ತದೆ. ಅದೇ ರೀತಿ ಇನ್ನೊಂದು ಮಾತು, ಕೊನೆಯ ಮಾತಿದು. ಭೀಷ್ಮ ಪಿತಾಮಹ ಶರಮಂಚದಲ್ಲಿದ್ದಾಗ ತಂದೆಯ ಮಹತ್ವವನ್ನು ತಿಳಿಸಿಕೊಡ್ತಾನಂತೆ. ಎಂತಹ ಮಾತು ನೋಡಿ ಆತನದು: ಧನಂ ಗಾವ ಸುವರ್ಣಂ ಚ ಮಣಿರತ್ನ ಮತಾಪಿಚ ಅಪತ್ಯಂ ಚ ತಪೋ ಮೂಲಂ ತಪೋ ಯೋಗಾಶ್ಚ ಲಭ್ಯತೆ. ನಮ್ಮ ಹತ್ರ ಒಳ್ಳೆಯ ಹಣ ಉಂಟಂತೆ, ನಮ್ಮ ಹತ್ರ ಒಳ್ಳೆಯ ಗೋ ಸಂಪತ್ತು, ನಮ್ಮ ಹತ್ರ ಒಳ್ಳೆಯ ಶಾಸ್ತ್ರದ ಸಂಪತ್ತು, ನಮ್ಮ ಹತ್ರ ಬೇಕಾದಷ್ಟು ಧನ ಕನಕ ವಸ್ತು ವಾಹನಗಳುಂಟಂತ ಹೇಳಿದ್ರೆ ಅದು ಯಾರ ಪುಣ್ಯ ಗೊತ್ತಾ? ಧನಂ ಗಾವ ಸುವರ್ಣಂ ಚ ಮಣಿರತ್ನ ಮತಾಪಿಚ ಅಪತ್ಯಂ ಚ ತಪೋ ಮೂಲಂ ತಪೋ ಯೋಗಾಶ್ಚ ಲಭ್ಯತೆ. ತಂದೆಯ ಅನುಗ್ರಹ ಅಂತೆ ಅದು. ತಂದೆ ಮಾಡಿದ ಪುಣ್ಯದ ಬಾಪ್ತಂತೆ ನಮ್ಮ ಹತ್ರ ಇರುವುದು ಅಂತೇಳಿ. ಅದಕ್ಕೋಸ್ಕರ ಪಿತೃಗಳಿಗೆ ಅಷ್ಟು ಮಹತ್ವವನ್ನು ಶಾಸ್ತ್ರ ಸಾರಿದೆ. ಆದ್ರಿಂದ ಚಿಕ್ಕದಾದ ಸಂದರ್ಭದಲ್ಲಿ ಚೊಕ್ಕವಾಗಿ ಆ ಪಿತೃಗಳ ಅನುಗ್ರಹವನ್ನು ಎಲ್ಲರೂ ಕೂಡ ಹೊಂದೋಣ. ನಾವು ಎಲ್ಲರೂ ಕೂಡ ಅಧಿಕಾರ ಇದ್ದವರು ಹೊಂದಿ, ಅಧಿಕಾರ ಇಲ್ಲದವರು ನಮ್ಮಿಂದ ಏನು ಶಾಸ್ತ್ರಕ್ಕೆ ವಿರುದ್ಧವಾಗದ ರೀತಿಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಿದೆ ಅವುಗಳನ್ನು ಮಾಡಿಕೊಂಡು ಪುಣ್ಯ ಸಂಪಾದನೆಯನ್ನು ಎಲ್ಲರೂ ಕೂಡ ಮಾಡಿಕೊಂಡು ಉತ್ತಮ ಸ್ಥಾನವನ್ನು ಹೊಂದುವ ಅನ್ನುವಂಥದ್ದು ಆಶಯ ಇಲ್ಲಿ. ಆದ್ದರಿಂದ ಇಲ್ಲಿ ಭಗವದ್ಗೀತೆಯ ಬಗ್ಗೆ, ಅದೇ ರೀತಿಯಾಗಿ ಕೆಲವು ಪ್ರಶ್ನೆಗಳ ಬಗ್ಗೆ, ಮತ್ತೆ ಮುಂದೆ ಬರುವಂತಹ ವಿಶೇಷವಾದಂತಹ ದಿನಗಳ ಬಗ್ಗೆ ತಿಳಿಸಿಕೊಂಡು ಹೋದದ್ದು. ಇವತ್ತು ಏಕಾದಶಿ, ನಾಳೆಯ ದಿನವೂ ಕೂಡ ಶ್ರವಣ ನಕ್ಷತ್ರ ಇರುವುದರಿಂದ ಪರ್ವ ದಿನದ ಏಕಾದಶಿ. ನಾಳೆಯ ಉಪವಾಸಕ್ಕೂ ಕೂಡ ಶಾಸ್ತ್ರ ಮಹತ್ವವನ್ನು ಸಾರಿದೆ. ಸಮಯದ ಅಭಾವ, ಆದ್ದರಿಂದ ಆದಷ್ಟು ನಾಳೆಯ ಏಕಾದಶಿಯನ್ನು ಕೂಡ ಆಚರಣೆ ಮಾಡಿಕೊಳ್ಳಿ. ಭಗವಂತ ಒಂದು ಮಗ್ಗಲಲ್ಲಿ ಅಂತಂದ್ರೆ ಹೀಗೆ ಮಲಗಿದಂತಹ ದೇವ, ಆ ಕಡೆ ಮುಖ ಮಾಡಿದಂತಹ ದೇವ ಈ ಕಡೆ ಬಗ್ಗಲಿಗೆ ಮಲಗಿ ಈ ಕಡೆ ಭಾಗವನ್ನು ನೋಡುವ ದಿನ ಅಂತೆ. ಅದಕ್ಕೋಸ್ಕರವಾಗಿ ಶ್ರವಣ ನಕ್ಷತ್ರದ ಏಕಾದಶಿಗೆ ಭಾರಿ ಮಹತ್ವ
ಸಾಧಿಸಿದ್ದಾರೆ. ಯಾಕೆಂದ್ರೆ ಆಷಾಢ ಶುದ್ಧ ಏಕಾದಶಿ ಎಂದು ಆತ ನಿದ್ರೆಗೆ ಜಾರುವಂಥದ್ದು. ಆತ ಅದರಲ್ಲಿ ಒಂದು ಮಗ್ಗಲು ಒಂದು ಭಾಗಕ್ಕೆ ಮುಖ ಮಾಡಿರ್ತಾನೆ. ಈ ಸಲ ಆತ ಆ ಮುಖವನ್ನು ಆ ಭಾಗದಿಂದ ತೆಗೆದು ಇನ್ನೊಂದು ಭಾಗಕ್ಕೆ ಮುಖ ಮಾಡಿ ಮಲಗುವಂತಹ ವಿಶಿಷ್ಟವಾದ ದಿನ. ಈ ಏಕಾದಶಿ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದೋ ಅದಕ್ಕಿಂತಲೂ ಮಹತ್ತರವಾದ ದಿನ ನಾಳೆಯ ದಿನ. ಆ ದಿನ ಇವತ್ತು ಮಾಡಬೇಡಿ ಅಂತಲ್ಲ, ಇವತ್ತು ಮಾಡಬೇಕು, ನಾಳೆಯೂ ಕೂಡ ಮಾಡಬೇಕು. ನಾಳೆ ಮಾಡಿದ್ರೆ ಅಂತಹ ಮಹತ್ತರವಾದ ಪುಣ್ಯವನ್ನು ಭಗವಂತ ಅನುಗ್ರಹಿಸ್ತಾನೆ. ಅಂತ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೇರ್ವ ಬುದ್ಧ್ಯ ಆತ್ಮನಾವ ಅನೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಎಷ್ಟು ತನಕ 1.5 ಗಂಟೆ ಎಂಕಳು ನಿರರ್ಗಳವಾದ ಗೀತಾ ಪಾಠ ಪ್ರವಚನ, ಶಾಸ್ತ್ರ ಪಾಠ, ಆಯುರ್ವೇದ, ಅನಂತರ ಚತುರ್ದಶಿ ಮಹಾಲಯ ಎಂಚ ಅಂಪೋಡು ಪಂಟ್. ಸೊ ಬಾರಿ ಪೊಡ್ಲುಡು ಅನೀಶ್ ಉಪಾಧ್ಯಾಯರು ನಡೆಸೋದ್ ಕೊಳಿಯರು. ಆ ಕಡೆ ನಮ್ಮ ಮಂತೆರನ ಪರವಾತ್ ಹೃತ್ಪೂರ್ವಕ ಧನ್ಯವಾದಗಳು. ಮಂತೆರೆಗಳ ಏರ್ ಮತ್ತು ಪಾಠ ಕೇಂದ್ರ ಮಂತೆರೆಗಳ ಧನ್ಯವಾದಗಳು. ನಮಸ್ಕಾರ.